ಜೈ ಶ್ರೀರಾಮ್. ಗುರುಗಳ ಮತ್ತು ರಾಮನ ಆಶೀರ್ವಾದ ತಗೊಂಡು ನಾವುಗಳೆಲ್ಲರೂ ಇವತ್ತು ಮಾಂಡಿಕ್ಯ ಉಪನಿಷತ್ ಮತ್ತು ಗೌಡಪಾದ ಕಾರಿಕ ಸಹಿತ ಕಾರಿಕೆ, ಇದು ಸಂಸ್ಕೃತ್ ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಆಗಿದೆಯಲ್ಲ ಆ ಪುಸ್ತಕ. ಅದರಲ್ಲಿ ಇವತ್ತು ನಾವು ಎಪಿಸೋಡ್ 7 ನೋಡಬೇಕಾಗಿದೆ. 20ನೇ ಮಂತ್ರ ಅದ್ವೈತ, ಇದರಲ್ಲಿ ಅದ್ವೈತ ಇದು ಮಾಡ್ತಾ ಇರೋದು ಪ್ರಕರಣ, 3ನೇ ಪ್ರಕರಣ. ಈಗ 3ನೇ ಪ್ರಕರಣದಲ್ಲಿ ಅದ್ವೈತ ಪ್ರಕರಣದಲ್ಲಿ ಎಪಿಸೋಡ್ 7ರಲ್ಲಿ 20ನೇ ಮಂತ್ರ ಮಾಡಬೇಕಾಗಿದೆ. ಜಾತ ಬ್ರಹ್ಮವಾದದಲ್ಲಿ ದೋಷಗಳು ಏನು? ಜಾತ ಅಂತಂದ್ರೆ ಆತ್ಮನೂ ಹುಟ್ಟಿದ್ದಾನೆ, ಆತ್ಮನಿಂದ ಈ ಪ್ರಪಂಚವೂ ಹುಟ್ಟಿದೆ ಅಂತ ಹೇಳೋರು ಇವರು. ನೋಡೋಕ್ ಮೊದಲು ಹಿಂದೆ ನಾವು ಅಜಾತವಾದವನ್ನ ನೋಡಿದ್ವಿ. ಅದು ಏನು ಅದ್ ನೋಡೋಣ, ಇನ್ನೊಂದ್ಸಲ ಮೆಲ್ಕ್ ಹಾಕೊಂಡು ಹೋಗೋಣ. ಅಜಾತವಾದ ಅಂದ್ರೆ ಏನು? ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಆತ್ಮನಿಂದಲೂ ಯಾವುದೂ ಹುಟ್ಟಿಲ್ಲ. ಇಲ್ಲಿ ಆತ್ಮ ಅಂತಂದ್ರೆ ಪಾರಮಾರ್ಥಿಕ ದೃಷ್ಟಿ, ಮಿಕ್ಕಿರೋದು ಹುಟ್ಟಿದೆ ಅಂತಂದ್ರೆ ವ್ಯವಹಾರ ದೃಷ್ಟಿ. ಇಷ್ಟೇ. ಇಲ್ಲಿ ನಾವು ಪಾರಮಾರ್ಥ ದೃಷ್ಟಿ, ವ್ಯವಹಾರ ದೃಷ್ಟಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ನಾವು ಪಾರಮಾರ್ಥ ದೃಷ್ಟಿನ ಮುಟ್ಟವರೆಗೂ ಈ ಮಾಯೆ, ಗಂಧರ್ವನಗರೆ, ಕನಸು, ಹುಸಿ ತೋರಿಕೆ ಅಂತ ಏನ್ ಹೇಳ್ತೀವೋ ಅದು ನಿಜವಾಗ್ಲೂ ಸತ್ಯವಾಗಿರುತ್ತೆ. ಅದಕ್ಕೆ ನಮ್ಗೆ ಕರ್ಮ ಥಿಯರಿ, ಪುನರ್ಜನ್ಮ, ಸ್ವರ್ಗ, ನರ್ಕ, ಪಾಪ, ಪುಣ್ಯ ಎಲ್ಲ ಇರುತ್ತೆ. ಹಾಗೆ ತಿಳ್ಕೊಳ್ದೇ ಇದ್ರೆ ಬಿಡೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ. ನಾನು ಭಗವತ್ಪಾದರನ್ನು ಕೇಳಿದ್ದೆ, ಸ್ವಾಮಿ ಇವಾಗ ನಮ್ಗೆಲ್ಲ ಗೊತ್ತಾಗೋಯ್ತು, ಗಾಢನಿದ್ರೆಯಿಂದ ಆತ್ಮನ ಗುರುತಿಸ್ಬಿಟ್ವಿ, ಹಾಗಾದ್ರೆ ನಮ್ಗೆ ಇವಾಗ ಇಲ್ವಾ ಅಂದ್ರೆ, ಹಂಗಿಲ್ಲ. ನೋಡ್ಕೊಳ್ರಿ, ನೀವು ನಿಮ್ ಒಳಗಡೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ರಿ. ಮತ್ತೆ ಭಯ ಇದೆಯಾ ಇಲ್ವಾ? ಭಯ ಎಲ್ಲಿರುತ್ತೆ? 2 ಎಲ್ಲಿರುತ್ತೋ, ಅಕಸ್ಮಾತ್ ಅವನ್ ಬಂದ್ರೆ, ಪಿಶಾಚಿ ಬಂದ್ರೆ, ದೆವ್ವ ಬಂದ್ರೆ, ಇದೆ ನೋಡ್ರಿ ಭಯ. ಇದಿರ್ಬಾರ್ದಪ್ಪ. ನೋಡ್ಕೊಳ್ರಿ, ಚೆಕ್ ಮಾಡ್ಕೊಳ್ರಿ, ಇದೆಯಾ ಇಲ್ವಾ ನೀವೇ ನೋಡ್ಕೊಳ್ರಿ ಅಂತ ಹೇಳ್ತಾ ಇದ್ರಿ. ಇದೆ. ಇದ್ದ ಮೇಲೆ ಅಲ್ಲಿಗೆ ನಿನ್ಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಶತ್ರುಗಳು ಇದ್ದಾರೆ ಅಂತ ಆಯ್ತು. ಅವು ಇರೋದಿಕ್ಕೆ ಕಾರಣ ಏನು ಅಂತಂದ್ರೆ, ನೀನು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ ಅಂತ ಅನ್ಕೊಂಡಿರೋದೇ ತಪ್ಪು. ನಾನು, ನನ್ನದು, ನನ್ನದು. ಇದು ಯಾಕೆ ಬಂತು? ಅಧ್ಯಾಸ. ಹೇಗೆ ನೋಡ್ರಿ, ಅದಕ್ಕೆ ಎಚ್ಚರ ಕನಸುಗಳಲ್ಲಿ ನಮ್ಗೆ ದುಃಖ, ಗಾಢ ನಿದ್ರೆಯಲ್ಲಿ ಇಲ್ಲ. ದೇವರು ಕೊಟ್ಟಿರೋ ಸ್ಯಾಂಪಲ್. ಈಗ ನನಗೆ ನಿದ್ದೆಯಲ್ಲಿ ನನಗೆ ಏನೂ ಇಲ್ಲದೆ ಅಲ್ಲ, ಅಲ್ಲಿ ನಿಮ್ಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ತೋರಿಸ್ರಿ. ಅಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ತೋರಿಸ್ರಿ. ಅಲ್ಲಿ ಭಯ ತೋರಿಸ್ರಿ, ಶನಿಕಾಂಡ ತೋರಿಸ್ರಿ. ಅಲ್ಲಿ ಕರೋನಾ ಭಯ ತೋರಿಸ್ರಿ, ವಾಸ್ತು ಭಯ ತೋರಿಸ್ರಿ. ಏನಿದೆ ಹೇಳಿ ನೋಡ, ಹುಟ್ಟು ಸಾವು ತೋರಿಸ್ರಿ. ಅಡ್ರೆಸ್ ಇಲ್ದಂಗೆ ಇಟ್ಕೊಂಡೋಗಿದೆ. ದೇವರು ಕೊಟ್ಟಿರೋ ಸ್ಯಾಂಪಲ್. ನೀವಲ್ಲಿ ಮುಕ್ತರಾಗಿರ್ತೀವಿ ತಾತ್ಕಾಲಿಕ. ಯಾಕೆ? ಕೊಟ್ಟಿರೋ ಸ್ಯಾಂಪಲ್ ಎಷ್ಟು ದಿನ ಇರುತ್ತೆ? ನಿನ್ನದಾಗಿ ಮಾಡ್ಕೋಬೇಕು. ಎಲ್ಲಿ? ನಿದ್ದೆಲ್ಲಲ್ಲ, ಕನಸಿನಲ್ಲ, ಎಚ್ಚರದಲ್ಲಿ. ಯಾಕೆ? ಭಯ ಇರೋದು ನನಗೆ ಎಚ್ಚರದಲ್ಲಿ, ಕಾಮಕ್ರೋಧಗಳಿರೋದು ಎಚ್ಚರದಲ್ಲಿ. ನೀವು ಎಚ್ಚರದಲ್ಲಿ ಮಾಡ್ಕೊಂಡ್ರೆ ನಿದ್ದೆನೂ ಹೋಗ್ಬಿಡುದು ಸ್ವಾಮಿ. ಅಕಸ್ಮಾತ್ ನಿದ್ದೆ ಇದ್ರೆ ನನಗೇನು ತೊಂದರೆ ಇಲ್ಲ. ಹೇಗಿದೆ? ಯಾಕೆ? ನಿದ್ದೆಯಿಂದ ಎದ್ದಿದ ತಕ್ಷಣ ನನಗೆ ಗೊತ್ತಾಗುತ್ತೆ, ಬಟ್ ಇಲ್ಲಿಂದ ಎದ್ರೆ ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಶಿಷ್ಯ, ಗುರು, ಶಾಸ್ತ್ರ, ಸಾಧನೆ ಎಲ್ಲವೂ ನಮ್ಗೆ ಎಚ್ಚರದಲ್ಲಿ ಬೇಕಾಗಿರೋದು. ನನ್ನ ಪ್ರಾಬ್ಲಮ್ ಎಚ್ಚರದಲ್ಲಿ, ನಿದ್ದೆಲಿಲ್ಲ. ಈ ರೀತಿ ನಾವು ಅರ್ಥ ಮಾಡಿಕೊಂಡು ಇಲ್ಲಿಗೆ ಹೋಗೋಣ.
ಇಲ್ಲಿ ಹಿಂದೆ ನಾವು ಸ್ವಲ್ಪ ನೋಡ್ಕೊಂಡು ಹೋಗಿದ್ವಿ, ಮೆಲ್ಕು ಹಾಕೊಂಡು ಹೋದ್ರೆ ತುಂಬಾ ಒಳ್ಳೆಯದು. ಸೊ ಅಲ್ಲಿಗೆ ಹಿಂದೆ 16ನೇ ಮಂತ್ರದಲ್ಲಿ ನೋಡಿ, ಸುಮ್ಮನೆ ಸಾರಾಂಶ ಹೇಳ್ಕೊಂಡು ಇದಾಗಿದೆ. ಇಲ್ಲಿ 3 ತರ ವೆರೈಟೀಸ್ ಸಾಧಕರಲ್ಲಿ ಹೇಳ್ತಾ ಇದ್ದಾರೆ. ರ್ಯಾಂಕ್ ಬರೋವನು, ಫಸ್ಟ್ ಕ್ಲಾಸ್ ಬರೋವನು, ಆಮೇಲೆ ಅಲ್ಲ, ರ್ಯಾಂಕು, ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಇನ್ನು ಅದಕ್ಕಿಂತ ಕೆಳಗಡೆ ಸುಮ್ಮನೆ ಪಾಸ್ ಆಗೋದು. ಆದರೆ ಥರ್ಡ್ ಕ್ಲಾಸೇ ಪಾಸ್ ಆಗೋದು. ಅಲ್ಲಿಗೆ ರ್ಯಾಂಕು ಇಲ್ಲಿ ಏನಾದರೂ ಇಟ್ಕೊಳ್ಳಿ. ಇಲ್ಲಿ 3 ತರ: ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಅಧಮಾಧಿಕಾರಿ. ಕೆಳಗಿನ ಮಾಡ್ತಾವ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್. ಅವರಿಗೆ ಇಲ್ಲಿ ಉತ್ತಮಾಧಿಕಾರಿಗೆ ಜ್ಞಾನದಿಂದ ಮೋಕ್ಷ, ಅದನ್ನ ಮಾಡ್ಕೊಂಡು ಬಿಡ್ಬೋದು. ನಚಿಕೇತ, ಯಮದ, ಇವರು ರಾಮಕೃಷ್ಣ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರಿಗೂ ಆಗಲ್ಲ, ರಮಣ ಮಹರ್ಷಿಗಳನ್ನ ಸೇರಿಸ್ಬೋದು. ಹಾಗೆ ಇನ್ನು ರಾಮಕೃಷ್ಣ ಪರಮಹಂಸರು ಎಲ್ಲಿ ಬರ್ತಾರೆ? ಮಧ್ಯಮಾಧಿಕಾರಿ. ನೀವು ಯಾವ ಸಾಧನೆ ಹಿಡ್ಕೊಳ್ರಿ, ಆ ತತ್ವವನ್ನು ಮುಟ್ಬಿಡ್ಬೋದು. ರಾಮಕೃಷ್ಣ ಪರಮಹಂಸರು ಹೆಬ್ಬೆಟ್ ಗಿರಾಕಿ, ಬರೆಯಕ್ ಬರಲ್ಲ, ಪುಸ್ತಕ ಓದಕ್ ಬರಲ್ಲ, ಮತ್ತೆ ಬರೀ ಪೂಜೆ. ನೋಡ್ರಿ, ಆ ಪೂಜೆ ನಮ್ಮಲ್ಲಿ ಎಷ್ಟು ಈ ಜ್ಞಾನಕಾಂಡಕ್ಕೆ ಹೋಲಿಸಿದ್ರೆ ಆ ಪೂಜೆ ಎಷ್ಟು ಕೆಳಗಿನ ಮಟ್ಟದ್ದು ಗೊತ್ತಾ? ಅಲ್ಲಿಂದನೇ ಇವರು ಮುಕ್ತರಾದ್ರೋ ಇಲ್ವೋ? ಅದಕ್ಕೋಸ್ಕರ ನಮ್ಮಲ್ಲಿ ಸಾಧನೆಗಳನ್ನ ಭೇದ ಮಾಡೋದಿಲ್ಲ. ಇದು ಹಿಂದಿನ ಜನ್ಮ ಸಂಸ್ಕಾರ. ಆದ್ದರಿಂದ ಹಾಗೆ ನೋಡ್ರಿ, ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು 3 ಹೊತ್ತು ಕಾಳಿನ ನೆನ್ಕೊಂಡೆ ಮುಕ್ತರ ಆಗ್ಬಿಟ್ರಲ್ವಾ. ಇದು ಅವ್ರಿಗಿಂತ ಕೆಳಗಡೆ ಇರೋರು ಕರ್ಮಕಾಂಡ. ಇದನ್ನ 3 ಭಾಗ ಹೇಳಿದ್ರು. ಇದು ಯಾಕೆ ಹೇಳಿದ್ರಿ 3 ಭಾಗ? ನಮ್ಗೆ ವ್ಯವಹಾರದಲ್ಲಿ ಇದೆಲ್ಲ ಭೇದ ತೋರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಒಂದೇ ಸಾರಿ ಉತ್ತಮಾಧಿಕಾರಿ ರಮಣ ಮಹರ್ಷಿಗಳವರು ಎಷ್ಟು ಜನ ಸಿಗ್ತಾರೆ? ಇನ್ನೊಂದು ಕೈ ಮಡ್ಚಿರಿ ನೋಡೋಣ. ಅವ್ರ ಗುರು ಇಲ್ಲ, ಯಾರು ಇಲ್ಲ, ಹೋದ್ರು, ಕೂತ್ಕೊಂಡ್ರು, ಆಗ್ಬಿಡ್ತು. ಹಿಂದಿನ ಜನ್ಮ ಸಂಸ್ಕಾರ ಇತ್ತು. ಅದಕ್ಕಿಂತ ಇನ್ನು ಮುಂದೆ ಇದ್ದವ್ರು ಇಲ್ವೇನೋ? ವಾಮದೇವ ತಾಯಿಯ ಗರ್ಭದಲ್ಲಿದ್ದಾಗಲೇ ಅಹಂ ಮನುಹು ಸೂರ್ಯ ಅಂತ ಗೊತ್ತಾಗೋಯ್ತು, ಅಲ್ಲಿ ಮುಕ್ತರಾಗ್ಬಿಟ್ರು. ಮತ್ತೆ ಅವರು ಹುಟ್ಟದ ಮೇಲೆ ಇನ್ನೇನಂತೆ ಮುಕ್ತನೆ. ನೋಡ್ರಿ, ಅಷ್ಟು ಇತ್ತದು. ಹಾಗೆ ತರಾವರಿ ಇದ್ದಾರೆ. ಇನ್ನು ಇವನು ವಾಲ್ಮೀಕಿ, ಇವರೆಲ್ಲ ಕಟಕರು, ಇವರು ಆಮೇಲೆ ಕೂಡ ಅವರು ಮುಕ್ತರಾದ್ರು. ಹಿಂಗೆಲ್ಲ ಇರುತ್ತೆ, ಹೆಂಗ್ ಬೇಕಾದ್ರೂ ಇರ್ಬೋದು. ಇದು ಅವರವ್ರ ಸಂಸ್ಕಾರ. ಹಿಂದಿನ ಜನ್ಮದಲ್ಲಿ ನಿನ್ನೆ ಭಗವದ್ಗೀತೆಯಲ್ಲಿ ಹೇಳಿದ್ವಿ, ಸಂಚಿತ ಕರ್ಮದಲ್ಲಿ ಏನೇನಾಗಿರುತ್ತೋ ಗೊತ್ತಿಲ್ಲ. ಇರ್ಲಿ, ಒಟ್ಟಿನಲ್ಲಿ ಇಲ್ಲಿ 3 ಯಾಕೆ ಹೇಳಿದ್ರು ಅಂತಂದ್ರೆ, ಪರಮಾತ್ಮನು ತುಂಬಾ ಕರುಣಾಮಯಿ. ಏನಾದ್ರೂ ಮಾಡಿ ಕೆಳಗಡೆ ಇರೋರ್ನು ಮೇಲಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ, ಅಪ್ಪ ನೀ ಫಸ್ಟ್ ಕರ್ಮಕಾಂಡ ಮಾಡೋ, ನೀನು ಕಾಮನೇನೆ ಇಟ್ಕೊಂಡು ಮಾಡೋ, ನನ್ಗಿದು ಬೇಕು ಅಂತಾನೆ ಮಾಡು. ಅದಕ್ಕಿಂತ ಕೆಳಗಿನ ಮಟ್ಟದ್ದಿದೆಯಾ? ಇದೆ. ಯಾಕೆ ಕರ್ಮಕಾಂಡದಲ್ಲಿ ಕಾಮ್ಯ ಕರ್ಮವನ್ನು ಹೇಳಿದ್ರು ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ ಮೇಲೆ ಅವನಿಗೆ ಕಾಮ ಇರುತ್ತೆ. ನೋಡ್ರಿ, ಹುಟ್ಟಿದ ತಕ್ಷಣ ಕಾಮ. ಅದಕ್ಕೋಸ್ಕರನೇ ಆ ಕಾಮ ಇದ್ದಾಗ ಅವನಿಗೆ ಆಸೆಗಳು 106, 1, 2. ಆ ಆಸೆಗಳನ್ನ ಯಾಕೆ? ಆನಂದ ಪ್ರಾಪ್ತಿ, ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ, ಅದನ್ನ ಪ್ರಯತ್ನ ಮಾಡೋದಕ್ಕೆ ಅವನು ಅದು ಮಾಡಿದ್ರೆ ಸಿಗುತ್ತೆ, ಇದು ಮಾಡಿದ್ರೆ ಸಿಗುತ್ತೆ ಅಂತ ಅವನಿಗೆ ಕಾಮನೆಗಳು ಬೇಕಾದಷ್ಟೇ. ಅದಕ್ಕೋಸ್ಕರ ಅವನು ಪ್ರಾಪರ್ ಚಾನಲ್ ತೋರಿಸೋದಕ್ಕೆ, ಇಲ್ದಿದ್ರೆ ಅವನು ಬೇರೆ ದಾರಿಗೆ ಹೋಗ್ಬಿಡ್ತಾನೆ. ಕಳ್ತನ, ಮೋಸ, ವಂಚನೆ, ಕಪಟ, ವೀರಪ್ಪನ್ ಇದಕ್ಕೆ ಹೋಗ್ಬಿಡ್ತಾನೆ. ಅದನ್ನು ತಪ್ಪಿಸೋದಿಕ್ಕೆ ಕರ್ಮಕಾಂಡ ಹೇಳಿದ್ರು. ಕರ್ಮಕಾಂಡ ಮಾಡಿ 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 ಅವನಿಗೆ ಬೇಜಾರಾಗಿ ಅದನ್ನೇ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಅವನು ಚಿತ್ತಶುದ್ಧಿ ಆಗ್ಬಿಟ್ಟು ಅವನು ಉಪಾಸನೆ ಬಂದ್ಬಿಡ್ತಾನೆ. ಇನ್ನೂ ಆದ್ರೆ ಜ್ಞಾನಕಾಂಡಕ್ಕೆ ಬಂದ್ಬಿಡ್ತಾನೆ. ಆ ದೃಷ್ಟಿಯಿಂದ 3 ಹೇಳಿದ್ರು.
ಅಲ್ಲಿಗೆ ಭಗವಂತ ಎಷ್ಟು ಕರುಣಾಮಯಿ, ಅವನಿಗೆ ಯಾರನ್ನೂ ಬಿಡೋದಕ್ಕೆ ಇಷ್ಟ ಇಲ್ಲ. ಹೇಗೆ ತಾಯಿಗೆ ಒಬ್ಬ 5 ಜನ ಮಕ್ಕಳಲ್ಲಿ ಒಬ್ಬ ಕಳ್ಳನಾಗಿದ್ರೆ ಅವನು ಏನಾದರೂ ಮಾಡಿ ಒಳ್ಳೆಯವನ್ ಮಾಡಬೇಕು ಅಂತ ಹೇಗಿರುತ್ತೋ ಹಾಗೆ ಈ ಕನಿಕರದಿಂದ ಈ ರೀತಿ 3 ಉಪದೇಶಗಳು ಮಾಡಿದ್ದಾಯ್ತು. ನೆಕ್ಸ್ಟ್, ರಾಗದ್ವೇಷಗಳ ಒಳಗಡೆಯಿಂದ ಕೂಡಿದ್ರೆ ಅಲ್ಲಿಗೆ ಅಲ್ಲ, ರಾಗದ್ವೇಷಾದಿಗಳ ಎಡೆಯಿಲ್ಲದ್ದರಿಂದ ಅದ್ವೈತವೇ ಸರಿಯಾದ ದರ್ಶನ. ಇಲ್ಲಿ ಅದ್ವೈತ ದರ್ಶನ ಅದ್ಯಾಕೆ ಸರಿಯಾದ ದರ್ಶನ ಅಂತ ಇದ್ದಾರೆ? ಅಲ್ಲಿ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇಲ್ಲ, ಅಲ್ಲಿ ನಾನು ನೀನು ಎರಡಿಲ್ಲ, ಅಲ್ಲಿ ದ್ವೈತ ಇಲ್ಲ. ಆದ್ದರಿಂದ ವ್ಯವಹಾರ ದೃಷ್ಟಿಯಿಂದ ಇರಲಿ, ಬಟ್ ಪಾರಮಾರ್ಥ ದೃಷ್ಟಿಯಲ್ಲಿ ನಾವು ಅದನ್ನ ಚಿಂತನೆ ಮಾಡಿದ್ರೆ ಅಲ್ಲಿ ಎರಡಿಲ್ಲ. ನೀವು ಅದನ್ನು ತಿಳ್ಕೊಂಡ್ಬಿಟ್ಟು ವ್ಯವಹಾರದಲ್ಲಿ ಅನೇಕ ದ್ವೈತ ಇದ್ರೂ ಚಿಂತೆ ಇಲ್ಲ. ಹೇಗೆ ನಿಮ್ಗೆ ಆ ನೀರು ಅಂತ ಗೊತ್ತಾಗಿದ ತಕ್ಷಣ ಅಲ್ಲಿ ಅದರಲ್ಲಿ ವ್ಯವಹಾರ ದೃಷ್ಟಿಯಿಂದ ಅನೇಕ ಇರಲಿ, ನೊರೆ, ಗುಳ್ಳೆ, ಮತ್ತೆ ಐಸು, ಏನ್ ಬೇಕಾದ್ರೂ ಹೇಳ್ರಿ, ಅದೇ ಅಂತ ಗೊತ್ತಿರುತ್ತೆ ನಿಮ್ಗೆ. ಒಡವೆಗಳು ಎಷ್ಟಾದ್ರೂ ಇರಲಿ, ಚಿನ್ನ ಅಂತ ಗೊತ್ತಿದ್ದಾಗ ಅವನಿಗೆ ವ್ಯವಹಾರದಿಂದ ಅದನ್ನು ಎಂಜಾಯ್ ಮಾಡ್ತಾನೆ. ಹೇಗೆ ಹಂಗೆ ನಾವು ಸರಿಯಾದ ತತ್ವವನ್ನು ತಿಳ್ಕೊಂಡು ಈ ದ್ವೈತದಲ್ಲೇ ಇರಲಿ, ವಿ ಕ್ಯಾನ್ ಎಂಜಾಯ್. ಇಷ್ಟೇ ವ್ಯತ್ಯಾಸ. ಆ ತತ್ವವನ್ನು ತಿಳ್ಕೊಳ್ಳದೆ ಇದ್ರೆ ಇದೇ ನರಕ. ಅದಕ್ಕೋಸ್ಕರ ಎಲ್ಲಿ ಈ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಯಾಕಿಲ್ಲ? ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ ಇಲ್ಲ. ಯಾಕೆ ಅದಿಲ್ಲ? ಕಲಬೆರಕೆ ಆಗಿಲ್ಲ. ಯಾರಿಗೆ? ಆತ್ಮನಿಗೆ, ಅನಾತ್ಮನಿಗೆ. ಫಸ್ಟ್ ಆಫ್ ಆಲ್ ಕಲಬೆರಕೆ ಆಗಕ್ಕೆ ಸಾಧ್ಯನೇ ಇಲ್ಲ. ಸೂರ್ಯ ಮತ್ತೆ ಕತ್ಲೆ ಕಲಬೆರಕೆ ಆಗಿದೆಯೇನೋ? ಹಾವು ಹಗ್ಗ ಕಲಬೆರಕೆ ಆಗಿದೆಯೋ? ಆಗಿಲ್ಲ. ಹಿಂಗೆ ಇರ್ಲಿ. ಅದಕ್ಕೋಸ್ಕರ ಇದನ್ನ ಸರಿಯಾದ ದರ್ಶನ ಅಂತ ತೋರಿಸೋದು. ಅದಕ್ಕೋಸ್ಕರನೇ ಆತ್ಮನು, ಅದಕ್ಕೆ ಅಜಾತಿವಾದ, ಆತ್ಮನು ಯಾವುದರಿಂದಲೂ ಹುಟ್ಟಲ್ಲ, ಆತ್ಮನಿಂದ ಯಾವುದು ಹುಟ್ಟಿಲ್ಲ ಅನ್ನೋದೇ ಅಜಾತಿವಾದ. ಅಲ್ಲೇ ಕಾಮಕ್ರೋಧಗಳು ಏನೇ ಇಲ್ಲ, ಅದಕ್ಕೆ ಅದೇ ಸರಿಯಾದ ದರ್ಶನ ಅಂತ ಹಿಂದೆ ಹೇಳಿದ್ರು. ಓಹೋ, ನೀವು ಹೇಳ್ಬಿಟ್ರೆ ನಾವೇನು ಒಪ್ಕೊಂಡ್ಬಿಡ್ತೀವ ಅಂತ ಹೇಳಿ, ಅಯ್ಯೋ ದಡ್ಡ, ಶಾಸ್ತ್ರ ಅದನ್ನೇ ಹೇಳಿದೆ. ಶಾಸ್ತ್ರ ಅಂದ್ರೆ ಏನು? ಅಲ್ಲಿಗೆ ಶ್ರುತಿ ಸ್ಮೃತಿ ಪುರಾಣನ, ಮತ್ತೆ ಇನ್ನೇನು ನಿನ್ ಸಾರ್ವತ್ರಿಕ ಪೂರ್ಣ ಅನುಭವ, ನಿನ್ ಯುಕ್ತಿ ಎಲ್ಲವೂ ಕೂಡ ಅದನ್ನು ಹೇಳಿದೆ ಕಣೋ. ಕರೆಕ್ಟ್ ಆಗಿದೆ ನೋಡ್ರಿ. ಜೊತೆಗೆ ನಿನ್ನ ಅನುಭವದಲ್ಲಿ ತೋರಿಸಿದೀವಿ ಸಾರ್ವತ್ರಿಕ ಪೂರ್ಣ ಅನುಭವದಿಂದ. ಇನ್ನೇನ್ ಬೇಕು ನಿನ್ಗೆ? ನೆಕ್ಸ್ಟ್ 12ನೇ ಮಂತ್ರದಲ್ಲಿ ಏನ್ ಮಾಡಿದ್ರು? ಆದ್ದರಿಂದ ದ್ವೈತಿಗಳು ದೃಢವಾಗಿ ನಿಶ್ಚಿತರಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ಒಬ್ಬರಿಗೊಬ್ಬರು ವಿರೋಧವಾಗಿರ್ತಾರೆ. ಇಲ್ಲಿಂದಾನೇ ಸ್ಟಾರ್ಟ್ ಆಯ್ತು ದ್ವೈತಿಗಳು. ಈ ದ್ವೈತಿಗಳು ಏನ್ ತಿಳ್ಕೊಂಡಿದ್ದಾರೋ ಅದೇ ಸತ್ಯ ಅಂತ ಹಿಡ್ಕೊಂಡ್ಬಿಟ್ಟಿದ್ದಾರೆ ಪಟ್ಟಾಗಿ. ಅದ್ ಬಿಡ್ತಾ ಇಲ್ಲ ಅವರು. ಅದಕ್ಕೋಸ್ಕರ ಮತ್ತೇನಾಗಿದೆ? ಈಗ ಒಬ್ಬೊಬ್ರಿಗೊಬ್ರು ವಿರುದ್ಧವಾಗಿದ್ದಾರೆ ಅಷ್ಟೇ. ಅಲ್ಲಿಗೆ ಅವರ ಪಾರಮಾರ್ಥಿಕವೂ ದ್ವೈತ, ವ್ಯವಹಾರಿಕ ಏನೋ ಅದು ಯಾವಾಗ್ಲೂ ದ್ವೈತವೇ. ನಮ್ಗೇನು? ಪಾರಮಾರ್ಥಿಕ ಅದ್ವೈತ. ಆಟ ಅದು ಇಂಪಾರ್ಟೆಂಟ್, ಅದು ಲೆಕ್ಕ. ಇದು ಆಟಕ್ಕಿಲ್ಲ. ಆಟಕ್ಕಿಲ್ದಿರೋದು ದ್ವೈತ ಇದ್ರೆ ನನ್ಗೇನು ಯೋಚನೆ ಇಲ್ಲ. ನನ್ಗೆರಡು ಗೊತ್ತಿದೆ. ಹಗ್ಗನೂ ಗೊತ್ತಿದೆ, ಹಾವು ಗೊತ್ತಿದೆ, ಚಿನ್ನವೂ ಗೊತ್ತಿದೆ, ಒಡವೆಗಳು ಗೊತ್ತಿದೆ. ಅವ್ರಿಗೇನಾಗಿದೆ? ಒಡವೆಗಳು ಗೊತ್ತು, ಚಿನ್ನ ಗೊತ್ತಿಲ್ಲ. ವ್ಯತ್ಯಾಸ ನೋಡಿ ಸರ್. ಅದಕ್ಕೆ ದುಃಖ. ನಾನು ಹೇಳಿದ್ನಲ್ಲ, ಚೆನ್ನಾಗಿ ನಂಬಿಕೆ ಮಾಡ್ಕೊಡ್ರಿ. ನಂದು ಚಿನ್ನದ ವಾಚ್ ನಮ್ಮಪ್ಪ ಕರ್ಕೊಂಡೋಗಿ ಆಚಾರ್ಯ ಅಂಗಡಿ ಕೋಟ್ ಕರಗಿಸ್ಬಿಟ್ಟು ನಾನು ಬಾಯಿ ಬಡ್ಕೊಂತೀನಿ. ಅವರಿಬ್ರು ನಗ್ತಾ ಇದ್ದಾರೆ. ವ್ಯತ್ಯಾಸ ನನಗೂ ಅವ್ರಿಗೂ. ಅವ್ರು ನಗ್ತಾ ಇದ್ದಾರೆ, ನಾನು ಯಾಕೆ ಅಳ್ತಾ ಇದ್ದೀನಿ? ಯಾಕೆ? ಅವ್ರಿಗೆ ಗೊತ್ತು ನಮ್ಮ ತಂದೆ ಮತ್ತೆ ಆಚಾರ್ಯಗೆ ಮೇಲ್ಗಡೆ ಇರೋ ವಾಚ್ ಅದರ ನಾಮ ರೂಪ ಕ್ರಿಯೆಗಳು ಹೋಯ್ತಷ್ಟೇ ಹೊರತು ಚಿನ್ನ ಇದ್ದೇ ಇದೆ. ಮತ್ ಸತ್ರಿ ಯಾಕೆ ಅಳ್ಬೇಕಪ್ಪ? ಈ ಒಂದು ಅನುಭವ ನಿಮ್ಗೆ ಬಂತು ಅಂತಂದ್ರೆ ಸಾವು ಅಳಬಾರ್ದು. ಆಗ್ತೀವಿ, ಯಾಕೆ ಮೇಲ್ಗಡೆ ಆಗ್ತದೆ ಪರವಾಗಿಲ್ಲ, ಒಳಗಡೆ ನಿಜವಾಗ್ಲೂ ದುಃಖ ಆಗ್ಬಾರ್ದು. ಸತ್ರೆ ಇಲ್ದಂಗೆ ಆಗ್ತೀವೇನೋ, ಹಂಗಾದ್ರೂ ತಗೊಳ್ರಿ, ನಿಮ್ ಪ್ರಕಾರನೇ ತಗೊಳ್ರಿ. ಸತ್ತಿದ್ರೆ ಇದ್ದಂಗೆ ದ್ವೈತದಿಂದನೇ ತಗೊಳ್ರಿ. ಶರೀರ ಹೋಯ್ತು,
ಶರೀರದ ಒಳಗಡೆ ಇರೋ ಆತ್ಮನಿಗೆ ಸಾವಿದೆಯೇನೋ. ನನ್ನ ಶರ್ಟ್ ಹಳೇದಾಯ್ತು, ಬಿಸಾಕ್ರಿ, ನಿಮ್ಮ ಶರೀರ ಇದೆಯಲ್ಲ, ಶರ್ಟ್ ಬಿಸಾಕ್ರಿ, ಹೊಸ ಶರೀರ ಹಾಕೊಂಡ್ರಿ. ಹಿಂಗೆ ನೋಡೋದು ಬರ್ಬೇಕು ನಮಗೆ. ಯಾವಾಗ ಇದು ನೋಡಕ್ ಬರಲ್ವೋ ಅವ್ರಿಗೆ ದ್ವೈತವೂ ಪರಮಾರ್ಥ, ಅದ್ವೈತವೂ ದ್ವೈತವೇ. ಅವ್ರಿಗೆ ಅದ್ವೈತ ಅನ್ನೋದಿಲ್ಲ, ಅವ್ರದ್ರಲ್ಲಿ ಎರಡೂ ದ್ವೈತವೇ. ಪರಮಾರ್ಥ ನಿಮ್ದ್ರಲ್ಲಿ ಏನಪ್ಪ, ಅದು ದ್ವೈತ. ವ್ಯವಹಾರ ಏನು, ಪರಮಾರ್ಥ ವ್ಯವಹಾರ ಎರಡೂ ದ್ವೈತವೇ ಅವ್ರದ್ದು. ಅದಕ್ಕೆ ನಿಮಗೆ ದುಃಖ. ಮತ್ತೇನು, ಅವ್ರಿಗೆ ಇಬ್ರು ಕಿತ್ತಾಡ್ತಾರೆ, ಅವ್ರಿಗೆ ರಾಗದ್ವೇಷಗಳು ಉಂಟು, ಜಗಳಗಳಾಡ್ತಾರೆ. ಹಾಗೆ ಇದಕ್ಕೆ ಯಾರಪ್ಪ ಅವರೆಲ್ಲ ಅಂದಾಗ ಎಲ್ಲ ದರ್ಶನಕಾರರು, ಕಪಿಲ, ಕಣಾದರು, ಬುದ್ಧ ಇವ್ರನ್ನೆಲ್ಲ ಬೇಕಾದಷ್ಟು ಹೇಳ್ಬಿಟ್ರು. ಅದಕ್ಕೆ ಅವ್ರು ಕಿತ್ತಾಡ್ತಾ ಇರ್ತಾರೆ ಒಬ್ರು ಅಂತ ಹೇಳಿ 18ನೇ ಮಂತ್ರದಲ್ಲಿ ಏನ್ ಮಾಡಿದ್ರು, ಅದ್ವೈತವು ಪರಮಾರ್ಥ, ದ್ವೈತವು ಅದರ ಭೇದ ಅಂತ ಹೇಳಿದ್ರು. ಈಗ ನಮ್ಗೆ ಪರಮಾರ್ಥವೇ, ದ್ವೈತ ಕುಸಿತವರಿಗೆ ಆಟ ಆಡ್ತೀನಿ. ಹಾಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾವು ಆಟ ಆಡ್ತಾ ಇದ್ವಿ. ಸೋತ್ರೆ ರಾತ್ರಿ ಊಟ ಮಾಡದೆ ಹತ್ಕೊಂಡು ಮಲಕ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ತಿರ್ಗಾ ಹತ್ಕೊಂಡು ಮಾಡ್ತಾ ಇದ್ವಿ. ಈಗ ಅದೇ ಆಟವನ್ನ ನನ್ನ ಮಕ್ಕಳು ಮೊಮ್ಮಕ್ಕಳ ಜೊತೆಲಿ ಆಡ್ತೀನಲ್ಲ, ಸೋತ್ರೆ ಯು ವಿಲ್ ಎಂಜಾಯ್. ವ್ಯತ್ಯಾಸ ಏನು ನೋಡ್ರಿ, ಅಷ್ಟೇ. ಆಗ ನನಗೆ ಅದು ಸತ್ಯ, ಈಗ ನನಗೆ ಅದು ಕುಸಿತೋರಿಕೆ. ಹೇಗಿದೆ ನೋಡಿ, ನಿಶ್ಚಯಪ ವ್ಯತ್ಯಾಸ. ಬ್ರಹ್ಮಜ್ಞಾನಿಗಳು ಹಿಂಗಿರ್ತಾರೆ. ಆದ್ದರಿಂದ ಇದು ವಿರುದ್ಧವಲ್ಲ, ಅದ್ವೈತಕ್ಕೆ ವಿರುದ್ಧವಲ್ಲ. ಈ ದ್ವೈತದವರಿಗೆ ಎಲ್ಲ ವಿರುದ್ಧವೇ. ಅದಕ್ಕೆ ಕಿತ್ತಾಡ್ತಾರೆ ಒಬ್ರಿಗೊಬ್ರು, ರಾಗ ದ್ವೇಷಗಳು ಎಲ್ಲ ಇರುತ್ತೆ. ಇಷ್ಟನ್ನ ಹೇಳಿದ್ರು. ಇನ್ನ 19ನೇ ಮಂತ್ರದಲ್ಲಿ ಏನ್ ಹೇಳಿದ್ರು, ಸ್ವಾಮಿ ಈ ದ್ವೈತ ಪ್ರಪಂಚ ಇಷ್ಟು ತೋರುತ್ತಲ್ಲ ಹೇಗೆ ಅಂತ ಅದ್ವೈತಿಗಳನ್ನ ಕೇಳಿದ್ರೆ ಅವರು, ಅಯ್ಯೋ ಮಾಯೆಯಿಂದ ಕಣ, ಕನಸ್ನಂಗ್ ಕಣ, ಮುಗಿದೋಯ್ತು, ಮೆಜಿಷಿಯನ್ ತರ, ಗಂಧರ್ವ ನಗರದ ತರ ಅನುಭವದಲ್ಲೂ ತೋರಿಸ್ಬಿಟ್ರೆ. ಏನ್ ಸುಮ್ಮನೆ ಥಿಯರಿ ಅಲ್ಲ ನೋಡ್ರಿ, ಮಾಯೆಯಿಂದ, ಮಾಯೆ ಮುಗಿದೋಯ್ತು. ನಿಮ್ಮ ಅಜನೋ, ನಿಮ್ಮ ಆತ್ಮನೋ, ನೀವು ಅದು ಹುಟ್ಟಲ್ಲ, ಅದರಿಂದ ಏನು ಹುಟ್ಟಲ್ಲ ಅಂತಿರಲ್ಲ, ಅದ್ರ ಕತೆ ಏನು? ಅದು ಯಾವ ಪ್ರಕಾರದಿಂದಲೂ ಬೇರೆ ಇರಕ್ ಸಾಧ್ಯನೇ ಇಲ್ಲ. ಯಾಕೆ? ಅಲ್ಲಿ ಎರಡು ಇಲ್ಲ, ಇರೋದೇ ಒಂದರಲ್ಲಿ ಭೇದ ಎಲ್ಲಿಂದ ತರ್ತೀರಪ್ಪ? ಹಾಗೆ ನೀವೆಕ್ಕಸ್ಮಾತ್ ಆ ಥರ ಭೇದ ಏನಾದರೂ ಕಲ್ಪಿಸಿದ್ದಾದರೆ ಅದನ್ನ ವಿಷ ಅಂತ ಕರಿಬೇಕು, ಅಮೃತ ಕರಿಬಾರ್ದು ನೀವು. ಮತ್ತೆ ಅದು ಸಾಯುವುದಿಲ್ಲ ಅಂತ ಹೇಳ್ಬೇಕು, ಸಾಯುತ್ತಾ ಇರುತ್ತೆ ಅಂತ ಅನ್ಬೇಕು. ನಿಮ್ಮದ್ರಲ್ಲಿ ಅದು ರಾಮಾಯಣ ಇದೆ, ನಮ್ಮದ್ರಲ್ಲಿ ಅದು ಇಲ್ಲ. ಹೆಂಗ್ ತಗೊಂಡ್ಬರ್ತಾರೆ ನೋಡ್ರಿ. ಮತ್ತೆ ಏನು ಸರಿಯಾಗಿ ನೋಡ್ತಾ ಇದ್ವಿ ಹಾಗೆ. ಮತ್ತೆ ಯಾಕದು ಮಾಯೆಯಿಂದ, ಇನ್ಯಾತ್ರಿಂದ? ಕಣ್ಣಿನ ಪರೆ. ಒಬ್ಬನ ಕಣ್ ಪರೆ ಬಂದ್ರೆ ಇರೋದು ಒಬ್ಬನೇ ಚಂದ್ರ, 2 ಚಂದ್ರ 3 ಚಂದ್ರ ಕಾಣ್ತಾರೆ. ಹಂಗಾಗಿದೆ ಕಣೋ, ಇರೋದು ಹಗ್ಗವೇ. ನೀನ್ ಅದನ್ನ ಹಾವು, ನೆರದಕ್ಕೆ ಬೆರಕು, ನೀರಿನ ಕೋಡಿ ಮಾಡ್ಕೊಂಡಿದ್ದೀಯ. ಇರೋದು ನೀರೇ ನೋಡ್ರೆ, ಎಲ್ಲಿ ಬೇಕಾದ್ರೂ ಮಾಡ್ಕೊತೀಯ. ಆದ್ರಿಂದ ಇದನ್ನೇನಂತಾರೆ? ರಾಂಗ್ ನಾಲೆಡ್ಜ್. ಮಕ್ಕಳನ್ನ ಮಾಡ್ಕೊಂತಾರೆ, ದೊಡ್ಡವ್ರನ್ನ ಮಾಡ್ಕೊಂತೀವ, ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತ ಆತ್ಮನು ನಿರವಯವ. ಇನ್ನೊಂದು ಹೇಳೋದು, ನಿರವಯವ ಅಂದ್ರೆ ಏನು? ಇರದೆ ಒಂದು. ಅಲ್ಲಿ ಅಂಗಾಂಗಗಳು ಎಲ್ಲಿಂದ ತರ್ತೀರ? ಅವನಿಗೆ ಅಂಗ ಅಂಗಿ, ಅಂಶ ಅಂಶಿ. ಮತ್ತೆ ಇದು ಬೆಂಕಿ ಅದೇ ಅಂಶ ಅಂಶಿ. ಹೀಗೆ ಬೆಂಕಿ ಅಲ್ಲಿ ಶಾಖ ಜಾಸ್ತಿ ಇರುತ್ತೆ, ಆದ್ರೆ ಕಿಡಿಗಳ ಶಾಖ ಅಷ್ಟು ಕಡಿಮೆ ಇರುತ್ತೆ. ಹಾಗೆ ಇವೆಲ್ಲ ಭೇದ ಇರುತ್ತೆ. ದ್ವೈತದಲ್ಲಿ ಇದು ಒಪ್ಕೋಣ, ಎರಡು ಎಲ್ಲಿರುತ್ತೋ ಅಲ್ಲಿ ಅಂಶ ಅಂಶಿ ಎರಡು ಇದ್ದ ಕಡ ಎಲ್ಲ ಹೇಳ್ಬೋದು. ನೀವು ಆತ್ಮ ಇರೋದು ಒಂದೇ ಇದ್ರೆ ಅವನಿಗೆ ಇದನ್ನ ಹೇಳಿದ್ರೆ ಹೆಂಗ್ ಗೊತ್ತುಂತಪ್ಪ? ಹೆಂಗ್ ಗೊತ್ತುತ್ತೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ನಮ್ಗೆ ದೃಷ್ಟಾಂತ ಕೊಡ್ತಾರೆ. ಅವಯವ, ಆತ್ಮ ನಿರವಯವ,
ಮಿಕ್ಕಿರದ ಆತ್ಮನ್ ಬಿಟ್ರೆ ಮಿಕ್ಕಿರದೆಲ್ಲ ಅವಯವ. ಅವಯವ ಅಂತಂದ್ರೆ ಈಗ ನೋಡ್ರಿ, ನನ್ನ ಶರೀರ ಇದು, ಇದರಲ್ಲಿ ಅಂಗಾಂಗಗಳಿದೆ. ಇದು ಅಂಗಿ, ಇದರಲ್ಲಿ ಪಾರ್ಟ್ಸ್ ಇದೆಯಲ್ಲ, ಅಂಗಾಂಗಗಳು ಬಹುವಚನ. ಒಂದೇ, ಅದರಲ್ಲಿ ಅನೇಕ. ಚಿನ್ನ, ಅದರಲ್ಲಿ ಅನೇಕ. ಹಾಗೆ ಅದಕ್ಕೋಸ್ಕರ ಇಲ್ಲಿ ಅವಯವಗಳು. ಈಗ ನೋಡ್ರಿ, ಮಣ್ಣು ಸಾವಯವ. ಸಾವಯವ ಅಂದ್ರೆ ಏನು? ಆ ಮಣ್ಣು ಸಾವಯವ ಆಗಿರೋದ್ರಿಂದ, ಮಣ್ಣು ಒಂದೇನ ಆಗಿರೋದು, ಭೂಮಿ ಅಂತಂದಿದ ತಕ್ಷಣ ಅದರಲ್ಲಿ 4 ಸೇರ್ಕೊಂಡಿರುತ್ತೆ. ಆಕಾಶ, ವಾಯು, ಅಗ್ನಿ, ಜಲ, ಇಷ್ಟು ಸೇರ್ಕೊಂಡು 4 ಸೇರಿದೆ. ಅದಕ್ಕೆ ಸಾವಯವ. ನೀವು ಚಿನ್ನ ಅಂತನ್ರಿ, ಅದು ಭೂಮಿಯಿಂದ ಬಂದಿರೋದು, ಅದು ಸಾವಯವ. ಪರಮಾತ್ಮನ್ ಬಿಟ್ಟು ಮಿಕ್ಕಿರೋದೆಲ್ಲ ಸಾವಯವ. ಅಂದ್ರೆ ಎಲ್ಲ 2-3 ಸೇರಿದೆ. ಅದರಿಂದ ಏನಾಗುತ್ತೋ ಅದು ಸಾವಯವೇ ಆಗಿರ್ಬೇಕು. ಮಣ್ಣಿನಿಂದ ಮಡಿಕೆ ಕುಡಿಕೆ ಶ್ರಾವ ಮಾಡ್ರಿ, ಅದೇನು ಅಪ್ಪನಿಂದ ಬಂದಿರೋದು ಮಗ, ಅವನು ಅದೇ. ಹಾಗೆ ಹಾಗೆ ಹೇಳ್ತಾರ. ಸೊ ಇದು ಸಾವಯವ. ಮತ್ತೆ ಈ ಸಾವಯವದಲ್ಲಿ ಅನೇಕ ಆಗ್ಬೇಕಾದ್ರೆ ಟಕ್ಕಂತ ಆಗೋದಿಲ್ಲ. ಅದಕ್ಕೆ ಉಪಾದಾನ ಕಾರಣ ಬೇಕು. ಮಡಿಕೆ ಆಗ್ಬೇಕಾದ್ರೆ ಸುಲಭ ಆಗ್ಬಿಡುತ್ತಾ? ಅದು ಸಾವಯವ. ಸಾವಯವ ಆಗಿರೋ ವಸ್ತು ಇರಬೇಕು, ಮಣ್ಣು. ಮತ್ತೆ ಅದೇ ಆಗ್ಬಿಡುತ್ತೇನೋ? ಇಲ್ಲ, ಕುಂಬಾರ ಬೇಕು, ನಿಮಿತ್ತ ಕಾರಣ ಬೇಕು. ಹೋಗ್ಲಿ, ಅವನಿಗೆ ಇಬ್ರಿದ್ಬಿಟ್ರೆ ಆಗ್ಬಿಡುತ್ತೇನೋ? ಇಲ್ಲ, ಅವನಿಗೆ ಸಹಕಾರಿ ಕಾರಣ ಬೇಕು, ಕಾಲ ಬೇಕು, ದೇಶ ಬೇಕು, ಕಾರ್ಯಕಾರಣ ಭಾವ ಬೇಕು. ಅವನು ಟೈಮ್ ಕೊಟ್ರೇನೆ ಮಾಡೋದು. ಬೆಳಿಗ್ಗೆ ನೋಡಿದ್ರೆ ಮಣ್ಣಿರುತ್ತೆ, ಸಾಯಂಕಾಲ ನೋಡೋ ಅಷ್ಟೊತ್ತಿಗೆ ಮಡಕೆಗಳು ಜೋಡಿಸಿರ್ತಾನೆ. ಅವನು ಹೇಳ್ಕೊಂತಾನೆ, ನಾನು ಮಾಡಿಬಿಟ್ಟೆ ಅಂತ. ದಟ, ಬಾಯ್ ಮುಚ್ಚಿ. ಮಣ್ಣು ನೀನ್ ಉತ್ಪತ್ತಿ ಮಾಡ್ದೇನೋ? ನೀರು ಬೆರೆಸ್ದೆಯಲ್ಲ, ನೀನು ಉತ್ಪತ್ತಿ ಮಾಡ್ದೇನೋ? ಬೆಂಕಿಯಿಂದ ಕಾಯಿಸ್ದಲ್ಲ, ಬೆಂಕಿನ ನೀನು ಉತ್ಪತ್ತಿ ಮಾಡ್ದೇನೋ? ಮತ್ತು ನಾವು ಅಹಂಕಾರ ಪಡ್ತೀವಲ್ಲ, ನಾನು ಮಾಡಿದೆ ಅಂತ. ಎಲ್ಲಿಂದ ಎಲ್ಲಿಗೆ ಸ್ವಾಮಿ? ಹಿಂಗೆ ನೋಡ್ಕೋಬೇಕು ನಾವು. ನನ್ನ ಕೈನಲ್ಲಿ ಹುಲು ಮಾನವ, ಒಂದು ಹುಲ್ಕಡ್ಡಿ ಸೃಷ್ಟಿ ಮಾಡಕ್ ಬರ್ದೇ ಇರೋನು, ನಾನು ಅದ್ ಮಾಡ್ಬಿಟ್ಟೆ, ಇದು ಮಾಡ್ಬಿಟ್ಟೆ ಜಂಬ ಕೊಚ್ಕೊತೀವಲ್ಲ. ಎಲ್ಲಿದ್ಯೋ ಹುಲು ಮಾನವ? ನೀನ್ ಯಾರಿಗಾದೆಯೋ ಎಲೆ ಮಾನವ? ಆ ಹಸು ಹೇಳಿದ್ರೆ ನಮ್ಗೆ ಉತ್ತರ ಕೊಡೋಕ್ ಬರಲ್ವೇ? ಹೆಂಗಿದೆ? ಆದ್ದರಿಂದ ಇಲ್ಲಿ ಇಷ್ಟು ಸೌಕರ್ಯಗಳಿರಬೇಕು, ಇಷ್ಟು ಪ್ರೊಸೀಜರ್ ಇದೆ. ಸಾವಯವದಿಂದ ಆ ವಸ್ತುಗಳು ಸಾವಯವ ತೋರ್ಬೇಕಾದ್ರೆ ನಿಮ್ಮ ಆತ್ಮಂದು ಅವನು ನಿರವಯವ, ಅವನಲ್ಲಿ ಏನೂ ಇಲ್ಲ. ಮತ್ತೆ ಇಷ್ಟು ಟೈಮು, ಫ್ಯಾಕ್ಟ್ರು, ಅದಕ್ಕೆ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಎಂತದಿಲ್ಲ. ಚಿಟ್ಕೆ ಮಲಗಿದ್ರಿ ಏನಿಲ್ಲ, ಚಿಟ್ಕೆ ಹೊಡೆದ್ರಿ ಎದ್ರಿ, ಕಂಡು ಬಿಟ್ರಿ, ಚಿಟ್ಕೆ ಪ್ರಪಂಚ ಸೃಷ್ಟಿ ಆಗ್ಬಿಟ್ಟಿದೆ. ಹೆಂಗಿದೆ ಇದು? ಪರಮಾತ್ಮನ ಲೀಲೆ, ಮಾಯೆ. ನೀವೇನ್ ಬೇಕಾದ್ರೂ ಕರೆಸಿ. ಕುಂಬಾರ ಹಂಗ್ ಮಾಡ್ತಾನ? ಮಾಡಕ್ಕಾಯ್ತಾ? ಯಾವನ್ ಮಾಡ್ತಾನಲ್ಲಿ? ಆಗೋದಿಲ್ಲ. ಅದಕ್ಕೋಸ್ಕರ ಆತ್ಮನು ನಿರವಯವ, ಅವನಿಂದಲೂ ಯಾವುದು ಹುಟ್ಟಿಲ್ಲ, ಅವನು ಯಾವುದರಿಂದ ಹುಟ್ಟಲ್ಲ ಅನ್ನೋದಿಕ್ಕೆ ಸ್ವಲ್ಪ ಇಲ್ಲಿ ವಿಚಾರ ತಿಳಿಸ್ಕೊಂಡ್ರು. ಸೊ ಇಲ್ಲಿ ಇನ್ನೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಈ ಅದ್ವೈತ ದ್ವೈತ ಅಂತ ಹೇಳ್ತಿರಲ್ಲ, ಬೆಂಕಿ ಮತ್ತು ತಂಪಗಿರೋದು ಮುಂದಕ್ಕೆ ಹೇಳ್ತಾರೆ, ಅಲ್ಲಿ ನೋಡೋಣ. ಆದ್ದರಿಂದ ಭಿನ್ನವಾಗುವುದಾದರೆ ಸ್ವಭಾವದಿಂದ ಅಮೃತವೋ ಅಜವೋ ಅದ್ವೈವೋ ಆಗಿರುವುದು. ಹಾಗೆ ಭಿನ್ನ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ತನ್ನ ಸ್ವಭಾವ ಕಳ್ಕೊಳಕ್ ಬರೋದಿಲ್ಲ. ಆತ್ಮನಿಗೆ ತನ್ನ ಸ್ವಭಾವ ಏನು? ಪ್ರಶ್ನೆ ಕೇಳ್ತಾ ಇದೆ.
ಆತ್ಮನಿಗೆ ತನ್ನ ಸ್ವಭಾವ ಅಂತ ಕರೆಯೋದು ತಪ್ಪು. ಇಲ್ಲಿ ಒಂದರ್ಥ ಸೆಕೆಂಡ್ ನಾವು ವ್ಯವಹಾರ ದೃಷ್ಟಿಯಿಂದ ಕರೆಯೋಣ. ಆತ್ಮನಿಗೆ ಸ್ವಭಾವ. ಈಗ ಬೆಂಕಿಗೆ ಸ್ವಭಾವ ಏನಪ್ಪ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದ್ರೂ ಬೇರೆಯವರು ಇದು ಕಲ್ಪನಾ ಹೇಳಿಮ್ಮ, ಕಲ್ಪನಾ, ವಿಶಾಲ, ಮೀನಮ್ಮ. ಈಗ ಬೆಂಕಿಗೆ ಸ್ವಭಾವ ಅಂದ್ರೆ ಏನು? ಇದು ಸ್ವಲ್ಪ ಸುಡೋದು, ಬೆಳಕು ಕೊಡೋದು. ಕರೆಕ್ಟ್. ಆಮೇಲೆ ಕರೆಕ್ಟ್ ಅಷ್ಟೇ. ಬಣ್ಣ, ಶಾಖ, ಕೆಂಪು, ಸುಡೋದು, ಏನ್ ಬೇಕಾದ್ರೆ ಇದು ಸ್ವಭಾವ. ಸ್ವಭಾವ ಅಂತಂದ್ರೆ ಇಲ್ದಂಗಾಗ್ಬಾರ್ದು. ಈಗ ಯಾವಾಗ್ಲಾದ್ರೂ ಬೆಂಕಿ ತಣ್ಣಗಿತ್ತ ಸ್ವಾಮಿ, ಈ ಕಲಿಯುಗ ಸ್ವಾಮಿ ಇಲ್ಲಿ ಸ್ವಲ್ಪ ಸುಡುತ್ತೆ, ಸತ್ಯಯುಗದಲ್ಲಿ ತಣ್ಣಗಿತ್ತು ಹೇಳ್ರಿ ನೋಡೋಣ. ಹೇಳ್ರಿ ನೋಡೋಣ. ಹೋಗ್ಲಿ, ರಾಮನ ಕಾಲದಲ್ಲಿ, ಕೃಷ್ಣನ ಕಾಲದಲ್ಲಿ ತಣ್ಣಗಿತ್ತು ಹೇಳ್ತೀರಾ? ಅದು ಸ್ವಭಾವ ಅಂತಾರೆ. ಹಾಗೆ ಸ್ವಭಾವ ಸುಟ್ರು ಅದು ಹಂಗೆ ಹಾಗೆ. ಆತ್ಮನಿಗೆ ಸ್ವಭಾವ ಯಾವುದು? ಹಂಗೆ. ಆತ್ಮನಿಗೆ ಯಾವ ಸ್ವಭಾವ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಳಿಮ್ಮ, ಯಾರಾದ್ರೂ ಹೇಳಿ. ಯಾವಾಗ್ಲೂ ಇರೋದು, ಸಾವಿಲ್ದೆ ಇರೋದು. ಇನ್ನೊಂದ್ಸರಿ ಹೇಳಿಮ್ಮ, ಕರೆಕ್ಟ್ ಹೇಳಿಮ್ಮ ವಿಶಾಲ. ಸಾವಿಲ್ದೆ ಇರೋಂಥದ್ದು, ಹುಟ್ಟಿಲ್ದೆ ಇರೋಂಥದ್ದು, ಕರೆಕ್ಟ್. ಆಟ ಇಲ್ದೆ ಇರೋಂಥ, ಇಲ್ದಂಗ ಆಗದೆ ಇರೋಂಥದ್ದು. ಏನಮ್ಮ ಅದು? ಇಲ್ದಂಗ ಆಗೋದು ಅಂತೀವಲ್ಲ ಸರ್, ಅಂದ್ರೆ ನಾಶ ಆಗದೆ ಇರೋದು ಅಂತ. ಹೌದೌದು, ಇಲ್ದಂಗ ಆಗೋದಿಲ್ಲ. ಮತ್ತೆ ಎಲ್ಲ ಹೋಲ್ಸೇಲ್ ಆಗಿ ಹೇಳ್ಬಿಟ್ರ ಆಯ್ತು. ಹೋಲ್ಸೇಲ್ ಆಗಿ ಹೇಳ್ಬೇಕು. ಹೇಳ್ರಿ, ಇನ್ಯಾರಾದ್ರೂ ಹೇಳ್ರಿ, ಆಡ್ ಮಾಡ್ರಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಆನಂದ ಬ್ರಹ್ಮ. ಮುಗಿದೋಯ್ತು. ತೈತರಿ ಉಪನಿಷತ್ನಲ್ಲಿ ಸತ್ಯಂ, ಜ್ಞಾನಂ, ಅನಂತಂ ಅಂತಾರೆ ಅಷ್ಟೇ. ಅಲ್ಲಿ ಆನಂದ ಹೇಳಲ್ಲ, ಸೇರಿಸ್ಕೊಳ್ರಿ. ಬೇರೆ ಕಡೆ ಹೇಳ್ತಾರೆ. ಕನ್ನಡದಲ್ಲಿ ಇರುವು, ಅರಿವು, ಆನಂದ. ಮುಗಿದೋಯ್ತು ಮೂರು. ಅದನ್ನ ಸ್ವಭಾವ, ಆತ್ಮನ ಸ್ವಭಾವ, ಪ್ರತಿಯೊಬ್ಬರ ಸ್ವಭಾವ ಅಂತಾರೆ. ಹಾಗೆ ಅದು ಕೂಡ ಅಧ್ಯಾರೋಪದಿಂದ ಹೇಳಿರೋದು. ಆಮೇಲೆ ಅದನ್ನು ಕೂಡ ಯಾತ್ತ ಕಡೆ ಬಿಸಾಕು ವೇಸ್ಟ್ ಬ್ಯಾಸ್ಕೆಟ್ಗೆ ಅಂತಾರೆ ಅವರು. ಎಲ್ಲ ತಿಳಿಸ್ಕೊಡೋದಕ್ಕೋಸ್ಕರ ಉಪಾಯಗಳು. ಹಾಗೆ ಹೀಗೆ ಇವುಗಳನ್ನೆಲ್ಲ ಕೊಟ್ಟು, ಎಕ್ಸಾಂಪಲ್ಸ್ ಕೊಟ್ಟು ನಮಗೆ ತಿಳಿಸೋದು. ಆದ್ದರಿಂದ ನಮ್ಮ ನಿಜವಾದ ಸ್ವರೂಪ ಗಾಢನಿದ್ರೆಯಲ್ಲಿರೋದು. ಪ್ರತಿಯೊಬ್ಬರ ನಿಜವಾದ ಸ್ವರೂಪ ಅಜ್ಜ. ಅದು ಯಾತ್ರಿಂದಲೂ ಹುಟ್ಟಿಲ್ಲ. ಹುಟ್ಟಿದ್ರು ಆಮೇಲೆ ನಾನು ಅದಕ್ಕೆ ಇನ್ನೊಂದು ಕಾರಣ ಹೇಳ್ಬೇಕು. ನಾನು ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಹುಟ್ಟಿದೆ ಅಂದ್ರೆ ಅವರಪ್ಪ ಯಾರು, ಹೋಯ್ತು. ಇವಾಗ ತಿರ್ಗಾ ವ್ಯವಹಾರ ಶುರುವಾಯಿತು, ರಾಮಾಯಣ ಶುರುವಾಯಿತು, ಒಂದಕ್ಕೊಂದು ದ್ವೈತ ಶುರುವಾಯಿತು. ಎಲ್ಲಿ ದ್ವೈತವು ಅಲ್ಲಿ ದುಃಖಾಲಯ, ದ್ವೇಷ, ಕಾಮಕ್ರೋಧ ಅಂತ ತಗೊಂಡ್ಬರುತ್ತಾರೆ. ಆದ್ದರಿಂದ ಆತ್ಮನು ಯಾವುದರಿಂದ ಹುಟ್ಟಲ್ಲ, ಆತ್ಮನಿಂದ ಯಾವುದು ಹುಟ್ಟಿಲ್ಲ. ಎರಡಿದ್ದಿರಲ್ವ ಹುಟ್ಟಕ್ಕೆ. ಆಗಿರುವ ಆತ್ಮತತ್ವವು ಮತ್ತೆ ಈ ತೋರ್ತಾ ಇದೆಯಲ್ಲ ಮಾಯೆಯಿಂದ ಅನ್ಕೋ, ಮೆಜಿಷಿಯನ್ ಮಾಡ್ದಂಗೆ ಅಂತೆ ಅಷ್ಟೇ. ಕನಸ್ನಂತಾರ, ಗಂಧರ್ವ ನಗರತ್ತರ ಭಿನ್ನವಾಗಿ ಇರುವ ಅಂತೆ ತೋರುತ್ತಷ್ಟೇ, ನಿಜವಾಗಿ ಭಿನ್ನ ಆಗಿರೋದಿಲ್ಲ. ಎಲ್ಲ ಪುಸ್ತಕದಲ್ಲಿರೋದೇ ನಾನು ಹೇಳ್ತಾ ಇರೋದು. ಆದ್ದರಿಂದ ನಿಮಗಿವಾಗ ದ್ವೈತ ಸತ್ಯವಾಗಿ ಇದ್ದಂತೆ ತೋರ್ತಾ ಇದೆಯಲ್ಲ, ಅದು ನಿಜವಾಗಿಲ್ಲ. ಇದ್ದಿದ್ರೆ ನಾನು ನಿದ್ದೆಗೆ ಬರ್ಬೇಕಾಗಿತ್ತು. ಇಲ್ಲ, ಮುಗಿದೋಯ್ತು. ಒಂದೇ ಪ್ರಾಣ. ಸ್ವಾಮಿ ಇಷ್ಟು ಹಿಂದಿನ ಸರ ಹೇಳಿದ್ದೆ. ಈಗ ನೋಡ್ರಿ 20ರಿಂದ ಹೋಗ್ತಾರೆ. ಇಷ್ಟೊತ್ತು ಅದ್ವೈತ ತತ್ವದ್ದು ಸ್ವಲ್ಪ ಹೇಳಿದ್ದಾಯ್ತು. ಈಗ ದ್ವೈತದ್ದು ಇಲ್ಲಿಂದ ನಾನು ಮಾಡಬೇಕು. ಎಪಿಸೋಡ್ 7, 20ನೇ ಮಂತ್ರ, ಜಾತ ಬ್ರಹ್ಮವಾದದಲ್ಲಿ ದೋಷಗಳು. ಅಲ್ಲೇನು ಹೇಳಿದ್ರು? ಅಜಾತ ಬ್ರಹ್ಮದಲ್ಲಿ ಕರೆಕ್ಟ್ ಅದೇ ಸರಿಯಾದ ದರ್ಶನ ಅಂದಿದ್ದೆ ಅಲ್ವಾ? ಇದರಲ್ಲಿ ದೋಷಗಳು ತೋರಿಸ್ಬೇಕು. ನಮಗೆ ತೋರಿಸ್ತಾರೆ ಇವಾಗ. ಏನದು? ಅಜಾತಸ್ಥೈವ ಭಾವಸ್ಯ ಜಾತಿ ಮಿಚ್ಚಂತಿ ವಾದಿನಃ ಅಜಾತೋ ಹ್ಯಮೃತೋ ಭಾವೋ
ಮರ್ತ್ಯತ್ತಾಂ ಕಥಮೇಷ್ಯತಿ. ನಿಜವಾಗೂ ಆಗಿರೋ ಆತ್ಮ, ಅದಕ್ಕೆ ಭೇದ ಇಲ್ಲ. ಆದರೆ ವಾದಿಗಳು ಈ ಭೇದವನ್ನ ಒಪ್ತಾರೆ ಅಷ್ಟೆ. ನಿಜವಾಗ್ಲೂ ಅಲ್ಲಿಲ್ಲ, ಗೊತ್ತಿಲ್ಲದೆ ಇರೋರು ವಾದಿಗಳು. ಯಾರು ವಾದಿಗಳು ಹೇಳ್ತಾರೆ? ಬ್ರಹ್ಮವಾದಿಗಳು, ಇವರೆಲ್ಲ ಅವರು ಈ ಜಾತಿಯನ್ನು ಹೋಗ್ತಾರಪ್ಪ. ಅವರು ಹಾಗಂದ್ರೆ ಏನು? ಸ್ವಾಮಿ ಆತ್ಮನೂ ಹುಟ್ಟುತ್ತಾನೆ, ಆತ್ಮನಿಂದ ಈ ಪ್ರಪಂಚ ಹುಟ್ಟುತ್ತೆ ಅಂತ ಹೇಳೋ. ಹಾಗೇನಾದ್ರೂ ಹೇಳ್ಬಿಟ್ರೆ ಇವರು, ಆತ್ಮನೂ ಕೂಡ ಒಂದು ದಿನ ಸಾಯ್ತಾನೆ ಅಂತ ಆಗುತ್ತೆ. ಅವನು ಆನಂದ ಅಂತ ಹೇಳಿದ್ರಲ್ಲ, ಕೈ ಬಿಸಾಕ್ಬೇಕು. ಮತ್ತೇನವನು ದುಃಖಾಲಯ ಅಂತ ಹಾಕ್ಬೇಕು. ಅವನು ಕೂಡ ಮರ್ತ್ಯವನ್ನ ಹೊಂದುತ್ತಾನೆ. ಇಷ್ಟನಾ ನಿಮ್ಗೆ? ಮತ್ ನಾನೇ ತಿಳ್ಕೊಳ್ಕೋಬೇಕು ಆತ್ಮನ್ನ. ನಾನು ಇಲ್ಲೇ ದುಃಖ, ಇಲ್ಲೇ ಸಾಯ್ತಾ ಇದ್ದೀನಿ, ಇಲ್ಲೇ ಹುಟ್ಟು ಬರ್ತಾ ಇದ್ದೀನಿ, ಇದೇ ನನಗೆ ಆನಂದ ಅಂತ ಇಟ್ಕೋಬೇಕು. ಅದನ್ನ ಯಾಕೆ ಹುಡ್ಕಪ್ಪ ಹೋಗ್ತಾ ಇದ್ದೆ? ಇಲ್ಲಿ ನನ್ನ ಡಿಫೆಕ್ಟ್ ಇದೆ ಅಂತ ತಾನೆ. ಯಾವಾಗ ಹುಟ್ಟುತ್ತೀವೋ, ಯಾವುದೇ ಆಗಲಿ, ಹುಟ್ಟಿದೆ ಅಂತಂದ್ರೆ ಹಿಂದಿರಲ್ಲ ಮುಂದಿರಲ್ಲ, ತಾತ್ಕಾಲಿಕವಾಗಿ ಮಧ್ಯದಲ್ಲಿ ತೋರಿದ್ದನ್ನ ಹುಟ್ಟು ಅನ್ಬೇಕು. ಆಯ್ತಪ್ಪ, ಹುಟ್ಟಿದ್ವಿ, ನೆಕ್ಸ್ಟ್ ಏನು? ಅದು ಬದಲಾವಣೆ ಆಗಲೇಬೇಕು. ಅದಕ್ಕೆ ನಮ್ಮಲ್ಲಿ ನಾನು ಹುಟ್ಟಿದ ತಕ್ಷಣ 6 ಬದಲಾವಣೆಗಳು. ಯಾವುದದು? ಹುಟ್ಟು, ಸಾವು, ಅದರ ಮಧ್ಯೆ 4: ಬಾಲ್ಯ, ಯೌವನ, ವಾರ್ಧಕ, ಮುಪ್ಪು, ರೋಗ ರುಜಿನಗಳು. ನೋಡ್ರಿ, ಎಲ್ಲವೂ ಕೂಡ ಶುರುವಾಯ್ತು. ಹುಟ್ಟೆ ಅಂತಂದ್ರೆ ಶುರುವಾಯ್ತು. ಮತ್ತೇನು? ಬದಲಾವಣೆಗಳು. ಹುಟ್ಟಿದಾಗ ನಾನು 2.5 kg 3 ಅಡಿ, ಈಗ 60 kg 5.2. ಎಷ್ಟು ವ್ಯತ್ಯಾಸ? ಹಿಂಗಿದೆ ನೋಡ್ರಿ. ಇದು ಆಧ್ಯಾತ್ಮಿಕ. ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು ತಗೊಳ್ರೆ ಇದೇ ಕತೆ ಹೇಳುವೆ ನನ್ನ ಕತೆ ಹೇಳುವೆ, ಅದೇ ಕಥೆನೇ ಅವ್ರದ್ದು. ಅವರು ಅದೇ ರಾಗ ಹಾಡ್ತಾರೆ. ಇನ್ನು ಆದಿದೈವಿಕವಾಗಿ ನಮ್ಮಪ್ಪ ದೇವತೆಗಳಾಗಿರ್ಲಿ, ಇಂದ್ರ ಆಗಿರ್ಲಿ, ಇಂದ್ರ ಅವ್ರ ಅಪ್ಪ ಆಗಿರ್ಲಿ, ತಿಳ್ಕೊಳ್ದೆ ಇದ್ರೆ ಮಾತು ಹುಟ್ಟು ಬರ್ಬೇಕು. ಯಾವನಾದ್ರೆ ಏನಂತೆ? ಹೇಗಿದೆ ನೋಡ್ರಿ, ಅವ್ರದ್ದು ಅದೇ ಕಥೆನೆ. ಅವ್ರು ಹೇಳಿದ್ರೆ ಅದೇ ಕಥೆ ಹೇಳ್ತಾರೆ. ಹೇಗಿದೆ ನೋಡಿ. ಅದಕ್ಕೋಸ್ಕರ ಇಷ್ಟ ಆಯ್ತು. ಸೊ ಶಂಕರಾಚಾರ್ಯ ಏನ್ ಬರೀತಾರೆ ಇದ್ರ ಬಗ್ಗೆ ಅಲ್ಲಿ ನೋಡೋಣ. ಆದರೆ ಉಪನಿಷತ್ತುಗಳನ್ನ ವ್ಯಾಖ್ಯಾನ ಮಾಡಿರುವ ಬ್ರಹ್ಮವಾದಿಗಳು ಅಂತಾರೆ. ಕೆಲವರು ಯಾರಿವರು ಅಂತಂದ್ರೆ, ಈ ಅದ್ವೈತ ತತ್ವದಲ್ಲಿ 3 ತರ ಹೇಳ್ತಾ ಇದ್ದವ್ರು ಇದ್ರು. ಅದನ್ನೇ ಔಡುಲೋಮಿ ಮತ್ತೆ ಇನ್ನೂ 1-2 ಹೆಸರುಗಳು ಹೇಳ್ತಾರೆ. ಅವರು ಎಲ್ಲ 3 ತರನೇ. ಅದರಲ್ಲಿ ಒಂದು ಮಾತ್ರ ಶಂಕರಾಚಾರ್ಯರು ನಾವು ಇದನ್ನೇ ಶಾಸ್ತ್ರಗಳಲ್ಲಿ ಇದನ್ನೇ ಕರೆಕ್ಟಾಗಿ ಹೇಳಿರೋದು ಅಂತ ಹಿಡಿತಾರೆ. ಹಾಗಂದ್ರೆ ಏನು ಅಂದ್ರೆ, ಈ ಆತ್ಮನು ಪ್ರಪಂಚವಾಗಿ ತೋರ್ತಾ ಇರ್ತಾನೆ. ಇವಾಗ ನಾನು ಇಷ್ಟೊತ್ತು ಹೇಳಿದ್ನೋ ಅದೆಲ್ಲ ಅವ್ರದ್ದೇ. ಇನ್ನು ಮಿಕ್ಕದವರು ಸತ್ ಮೇಲೆ ಆ ಲೋಕಕ್ಕೆ ಹೋಗ್ತೀನಿ ಹಂಗೆಲ್ಲ ಹೇಳೋರು, ಮತ್ತೆ ಭೇದ ಅಭೇದಗಳನ್ನ ಹೇಳೋರು, ಹಿಂಗೆಲ್ಲ ಹೇಳೋರು ಸ್ವಲ್ಪ ಆಗನು ಇದ್ರು. ಅದ್ವೈತನೇ ಅವ್ರದ್ದು, ಅದರಲ್ಲಿ ಸ್ವಲ್ಪ ಭೇದಗಳು. ಅದಕ್ಕೋಸ್ಕರ ಅವ್ರನ್ನ ಬ್ರಹ್ಮವಾದಿಗಳು ಅಂತ ಕರೆದ್ಬಿಡ್ತಾರೆ. ಅವ್ರು ಏನ್ ಹೇಳ್ತಾರೆ? ಅಜಾತವೇ ಆಗಿರುವ ಆತ್ಮತತ್ವಕ್ಕೆ ಸ್ವಭಾವದಿಂದ ಅಮೃತವಾಗಿರುವ ಆತ್ಮತತ್ವಕ್ಕೆ ಜಾತಿ ಅನ್ನೊಂದು ನಿಜವಾಗಿಯೇ ಹುಟ್ಟಿದ್ದನ್ನ ಒಪ್ಪಿರುವರಲ್ಲ ಅವರ ಮತದಲ್ಲಿ. ಆತ್ಮ ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ. ಆದ್ರೆ ಈ ಬ್ರಹ್ಮವಾದಿಗಳಲ್ಲಿ ಕೆಲವರು ಹುಟ್ಟುತ್ತೆ ಅಂತ ಹೇಳ್ತಾರಲ್ಲ, ಅವ್ರದ್ದು ವಿಚಾರ ಇಲ್ಲಿ ಅಂತ. ಹೋಗ್ಲಿ, ಅವ್ರ ಮತದಲ್ಲಿ ಹುಟ್ಟಿದ್ರೆ ಏನಾಗುತ್ತೆ? ಅದು ಒಂದಿನ ಹುಟ್ಟಿದ ಮೇಲೆ ಏನಾಗ್ಬೇಕು? ಬದಲಾವಣೆ ಆಗ್ಬೇಕು. ಒಂದಿನ ಅದು ಇಲ್ದಂಗೆ ಆಗ್ಬೇಕು, ಸಾಯ್ಬೇಕು. ಇಷ್ಟೇನ? ಆತ್ಮನೂ ಹುಟ್ಟುತ್ತಾನೆ, ಬದಲಾವಣೆ ಆಗ್ತಾನೆ, ಸಾಯ್ತಾನೆ ಅಂದ್ರೆ ಮತ್ತೆ ನಾನು ಯಾಕೆ ತಿಳ್ಕೊಳ್ಕೋಬೇಕು ಅದನ್ನ? ನನಗೂ ಇಲ್ಲಿ ಇದೇ ಆಗ್ತಾ ಇದೆ, ವೈ ಶುಡ್ ಐ?
ಸ್ವಾಮಿ ಏನೋ ಆನಂದ ಇದೆ ಅಂದ್ರೆ ಬಿಡ್ರಿ, ನನಗೆ ಸಿಗ್ತಾ ಇರೋ ಆನಂದನೇ ಅಲ್ಲಿ. ಯಾಕೆ ಅದು ಹುಟ್ಟುತ್ತೆ, ಬದಲಾವಣೆ ಆಗುತ್ತೆ, ಸಾಯುತ್ತೆ ಅಂದ್ರೆ ನಾನು ಅಷ್ಟೇ, ನಾನು ಹುಟ್ಟಿದ್ದೀನಿ ಈ ಜೀವಪ್ಪ, ಬದಲಾವಣೆ ಆಗ್ತೇನೆ, ಸಾಯ್ತೇನೆ. ಮತ್ತೆ ವ್ಯತ್ಯಾಸ ಏನು ಅದಕ್ಕೂ ಏನು ವ್ಯತ್ಯಾಸ? ಮತ್ತೆ ನಾನಾಗಿ ತಿಳ್ಕೊಳಕ್ ಹೋಗ್ಬೇಕು. ದರ್ಶನಕಾರ ತಿಳ್ಕೊಂಡ್ರು, ಕೊನೆಗೆ ನೀನ್ ಬೇರೆ ನಾನ್ ಬೇರೆ ಅಂದ್ರು, ಮತ್ತೆ ತಪ್ಪಲಿಲ್ಲ. ಅವರು ಹುಟ್ಟೋದು ಸಾಯೋದು. ಆದ್ರಿಂದ ಹಂಗಿಲ್ಲ. ಹಂಗೇನಾದ್ರು ಆಗ್ಬಿಟ್ರೆ ಮತ್ತೆ ನಾನಾಗಿ ತಿಳ್ಕೊಳಕ್ ಹೋಗ್ಬೇಕು ಅದನ್ನ. ಆದ್ದರಿಂದ ಅಜಾತಿವಾಗಿ ಅಮೃತವಾಗಿರುವ ಸ್ವಭಾವದಿಂದ ಸದ್ರೂಪನಾಗಿರುವ ಆತ್ಮನು ಹೇಗೆ ಮರ್ತ್ಯವನ್ನು ಹೊಂದ್ತಾನೆ? ಇವನು ಅಜಾತಿ, ಇವನು ಹುಟ್ಟಿಲ್ಲ, ಇವನಿಂದ ಯಾವುದು ಹುಟ್ಟಿಲ್ಲ, ಅವನು ಮರ್ತ್ಯ ಆಗ್ತಾನೆ ಅಂದ್ರೆ ಅಂತ ಅರ್ಥ ಎಂತದ್ದು ಆಗುತ್ತೆ? ಅದಕ್ಕೆ ಅವನು ಹುಟ್ಟಿಲ್ಲ, ಅವನಿಂದ ಯಾವುದು ಹುಟ್ಟೋದಿಲ್ಲ, ಮತ್ತು ಅವನ ಆನಂದ ಸ್ವರೂಪ ಅವನಿದ್ದಂಗೆ ಇರ್ತಾನೆ. ಏನ್ ಶಾಸ್ತ್ರ ಹೇಳ್ತಂತ ನಂಬ್ಕೋಬೇಕಾಗಿದೆ. ಪ್ರತಿದಿನ ದೇವರು ಸ್ಯಾಂಪಲ್ ಕೊಟ್ಟರು ನಿದ್ದೆಯಲ್ಲಿ ನೋಡ್ಕೊ, ಏನ್ ಬದಲಾವಣೆ ಆಗ್ತಾನೆ, ಎಂಥದ್ದು ಅವನ ಹೆಂಗಿದ್ದಾನ ಹಂಗೆ ಇದ್ದಾನೆ. ಮರ್ತ್ಯ ಅಂತಂದ್ರೆ ಅದು ವಿರುದ್ಧ ಸ್ವಭಾವ. ಯಾವುದಕ್ಕೆ? ಅಮೃತ ಸ್ವಭಾವಕ್ಕೆ. ಯಾವುದೇ ಶಾಸ್ತ್ರ ತಗೊಂಡ್ರು ನೀನ್ ಅಮೃತ ಸ್ವರೂಪನು ಅಲ್ವಾ? ಹಂಗೆ ಅಲ್ವಾ ಹೇಳಿದ್ರು, ಈ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ನೀವೆಲ್ಲ ಅಮೃತ ಪುತ್ರರು ಅಂತ ಹೇಳ್ತಾ ಇರೋದನ್ನ ನಾನು ಮರ್ತ್ಯ ಸ್ವರೂಪನು ಅಂತ ಹೇಳಿದ್ರೆ ಯಾವಂತ ತಿಳ್ಕೊಳಕ್ ಬರ್ತಾನ ಹೌದು ಅಂತ ಹೇಳ್ತಾರೆ. ಆದ್ದರಿಂದ ಇದು ನಿಮ್ ಪ್ರಕಾರ ಹೊಂದೋದಿಲ್ಲ. ಯಾರೀ ಬ್ರಹ್ಮವಾದಿಗಳು ಹೇಳಿದ್ರು ಅವ್ರ ಪ್ರಕಾರ ಹೊಂದೋದಿಲ್ಲ. ಎತ್ತ ಕಡೆ ಹಾಕ್ರಿ ವೇಸ್ಟ್ ಬ್ಯಾಸ್ಕೆಟ್. ಇನ್ನ 21ನೇ ಮಾತೃತ್ವದಲ್ಲಿ ಅದನ್ನ ಹೇಗೂ ಹೊಂದೋದಿಲ್ಲ, ಅದು ಆಗದೇ ಇಲ್ಲ, ನಾಟ್ ಪಾಸಿಬಲ್. ಯಾವುದು? ಆತ್ಮನು ಹುಟ್ಟುತ್ತಾನೆ, ಅವನಿಂದ ಪ್ರಪಂಚ ಹುಟ್ಟುತ್ತೆ ಅನ್ನೋದು ನಾಟ್ ಅಟ್ ಆಲ್ ಪಾಸಿಬಲ್ ಅಂತಾರೆ 21ನೇ ಮಂತ್ರದಲ್ಲಿ. ನಾ ಭವತ್ಯಮೃತ್ಯಂ ಮರ್ತ್ಯಂ ನಾ ಮರ್ತ್ಯಮೃತಂ ತಥಾ ಪ್ರಕೃತೇರನಂತ್ಯಥಾ ಭಾವೋ ನಾ ಕಥಾ ಚಿದ್ಭವಿಷ್ಯತಿ. ಇದರ ಅರ್ಥ ಏನಪ್ಪಾ ಅಂದ್ರೆ, ನನ್ನ ನಿಜವಾದ ಸ್ವರೂಪ ಗಾಢನಿದ್ರೆಯಲ್ಲಿ ಹೇಗಿದೆಯೋ ಅದು ಸಾಯೋದಿಲ್ಲ, ಹುಟ್ಟಿಲ್ಲ, ಅದಕ್ಕೆ ಮರ್ತ್ಯ ಆಗೋದೇ ಇಲ್ಲ. ಹುಟ್ಟೂ ಇಲ್ಲ, ಬದಲಾವಣೆ ಆಗೋಲ್ಲ, ಅದು ಸಾಯೋದೇ ಇಲ್ಲ. ನಮ್ಗೆಲ್ರಿಗೂ ಅನುಭವದಲ್ಲಿ ಇದೆ, ಶಾಸ್ತ್ರನೂ ಹೇಳಿದೆ. ಹಾಗೂ ಈ ದ್ವೈತ ಅಥವಾ ಇವನ್ನ ಈ ಶರೀರ ಅಥವಾ ಇವೆಲ್ಲ ಇದೆಯಲ್ಲ, ಇವು ಮರ್ತ್ಯವೇ. ಯಾಕೆ? ಹುಟ್ಟಿದೆ, ಬದಲಾವಣೆ ಆಗುತ್ತೆ, ಒಂದಿನ ಇಲ್ದಂಗೆ ಆಗುತ್ತೆ. ಇದನ್ನ ಅಮೃತ ಅನ್ನಕ್ಕಾಗುತ್ತೆ? ನಾವು ಆಗೋದಿಲ್ಲ. ನನಗೆ ಗೊತ್ತು, ಈ ಶರೀರನ ಆತ್ಮ ಅಂತ ಯಾರಾದ್ರು ಹೇಳ್ತಾರ? ಹೇಳಿದ್ರೆ ಅಕಸ್ಮಾತ್ ಒಂದಿನ ಸಾಯ್ಬೇಕಲ್ಲ, ಯಾರಿಗೂ ಗೊತ್ತಿಲ್ಲ ಅನುಭವ. ಆದ್ರಿಂದ ಇದೆಲ್ಲ ಹೋಗ್ಲಿ, ಸತ್ತ ಮೇಲೆ ಈ ಶರೀರ ಊತಾಕ್ಬಿಡ್ತೀವಿ. ನಾನು ಬೇರೆ ಶರೀರ ಅಂತ ಕರ್ಮಕಾಂಡ ಉಪಾಸನ ಕಾಂಡ ಅವ್ರು ನಂಬ್ಕೊಂಡಿದ್ದಾರಲ್ಲ, ಅದಾದ್ರೂ ಸತ್ಯವಾಗಿರ್ಬೇಕಲ್ಲ. ಇಲ್ಲ, ಗಾಢನಿದ್ರೆಗಳಿಗೆ ಎಂಟ್ರಿ ಇಲ್ಲ ಸೂಕ್ಷ್ಮ ಶರೀರಕ್ಕೆ. ಆದ್ದರಿಂದ ಸ್ಥೂಲ ಶರೀರವಾಗಲಿ ಸೂಕ್ಷ್ಮ ಶರೀರವಾಗಲಿ, ನಾನು ಒಂದು ಹೇಳ್ತಾ ಇದ್ದೀನಿ, ನೀವು ವ್ಯಷ್ಟಿ ಸಮಷ್ಟಿ ಎಲ್ಲ ಸೇರಿಸಿ ತಗೋಬೇಕು. ಆವಾಗ ವಿರಾಟ್ ಪುರುಷ ಹಿರಣ್ಯ ಗರ್ಭ ಎಲ್ಲನ್ನೂ ಸೇರಿಸ್ಕೊಂಡು ಹೊಲ್ಸೇಲಾಗಿ ತಗೊಂಡಂಗಾಗುತ್ತೆ. ಅಂದ್ರೆ ಅವಸ್ಥೆ ಪೂರ್ತಿ ಎಲ್ಲ ತಗೋಬೇಕಾಗುತ್ತೆ ಅಂತ ಅದು ನಿಮ್ಮ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನಾ ಹೇಳುವಾಗ ಒಂದು ಹೇಳೋದು, ಈಗ ಶಂಕರಾಚಾರ್ಯರ ಮಂತ್ರಕ್ಕೆ ಅರ್ಥ ಬರೀತಾರೆ. ಏಕೆಂದ್ರೆ ಲೋಕದಲ್ಲಿ ಅಮೃತವಾದದ್ದು ಮರ್ತ್ಯವಾಗುವುದಿಲ್ಲ. ಲೋಕದಲ್ಲೂ ಕೂಡ ಅಂದ್ರೆ ದೃಷ್ಟಾಂತ ಕೊಡ್ಬೇಕು. ಲೋಕ ಅಂದಿದ ತಕ್ಷಣ ಈಗ ಬೆಂಕಿ ಯಾವತ್ತಾದ್ರೂ ತಣ್ಣಗಾಗಿದೆಯಾ? ಇಲ್ಲ. ಐಸು ಯಾವತ್ತಾದ್ರೂ ಸುಡುತ್ತಾ? ಹೇಳಪ್ಪ, ನೀನೇ ಹೇಳ. ಲೋಕದಲ್ಲೇ ಅನಾತ್ಮದಲ್ಲೇ ನಾವು ದೃಷ್ಟಾಂತಗಳು ತಗೊಂಡ್ರೆ ಅದರ ಸ್ವಭಾವ ಬದಲಾವಣೆ ಆಗಿದೆಯಲ್ಲೂ ಇಲ್ಲ. ಅಂಥದ್ದು ಲೋಕದಲ್ಲೇ ನಿನ್ನ ಅನಾತ್ಮದಲ್ಲೇ ನಾವು ತೋರಿಸ್ತಾ ಇದ್ವಿ, ಆತ್ಮದಲ್ಲಿ ಯಾಕಿರಬಾರ್ದಿದ್ದು? ಅಂದ್ರೆ ಸ್ವಭಾವ ಬದಲಾವಣೆ ಆಗೋದಿಲ್ಲ. ಕರೆಕ್ಟ್. ಏನು ನಿನ್ನ ಆತ್ಮನ ಸ್ವಭಾವ? ಇರುವು ಅರಿವು ಆನಂದ, ಆನಂದ ಸ್ವರೂಪ. ಯಾವಾಗಿಲ್ಲ ಆನಂದ? ಗಾಢನಿದ್ರೆಯಲ್ಲಿ ನೋಡ್ಕೊ. ಏನೋ ದುಃಖ ತೋರ್ಸ್, ನನಗೆ ಏನೋ ಕ್ಲೇಶ ತೋರ್ಸ್ ಅಂತ ಅನುಭವ ತೋರಿಸ್ತಾ ಇದ್ದಾರೆ. ಇನ್ನೇನಪ್ಪ ಬೇಕು ನಿನ್ಗೆ? ಹಾಗೆ
ಹಾಗೂ ಮರ್ತ್ಯವಾದದ್ದು ಅಮೃತವೂ ಆಗುವುದಿಲ್ಲ. ಸಾಯೋದು ಅಮೃತವಾಗುತ್ತ. ಸ್ವಾಮಿ, ಬೆಂಕಿ ಯಾವತ್ತಾದ್ರೂ ತಣ್ಣಗಾಗುತ್ತ? ಅಥವಾ ಐಸು ಬಿಸಿ ಆಗುತ್ತೇನೆ ಯಾವತ್ತಾದ್ರೂ? ಆಗೋದಿಲ್ಲ. ಅದು ವಿರುದ್ಧ, ಆಗೋದಿಲ್ಲ. ಅದಕ್ಕೇನಂತಾರೆ? ಪ್ರಕೃತಿಗೆ ಸ್ವಭಾವ, ಪ್ರಕೃತಿ ನಿಯಮ ಅದು. ಅದನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋಕೆ ಬರೋದ. ಪ್ರಕೃತಿನೆಲ್ಲ ನಿಯಮ ಇದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಅದಕ್ಕೆ ಬೆಂಕಿ ಸುಡುತ್ತೆ. ಅದನ್ನೇ ಶಂಕರಾಚಾರ್ಯರು ತತ್ವವನ್ನು ತಿಳಿಸ್ಕೊಡುವಾಗ ಎಷ್ಟೇ ಜನ ಬಂದು ಬೆಂಕಿ ತಣ್ಣಗಿದೆ ಅಂದ್ರೆ ಒಪ್ತೀರಾ? ಅನುಭವಕ್ಕೆ ವಿರುದ್ಧವಾಗಿರೋದ್ರಿಂದ ನಾವು ಒಪ್ಪಲ್ಲ. ಅದೇ ಒಂದು ಗಿಣಿ ಬಂದು, ಮಗು ಅಲ್ಲ ಗಿಣಿ, ಬೆಂಕಿ ಸುಡುತ್ತೆ ಅಂದ್ರೆ ನಂಬ್ತೀವಲ್ವಾ? ಯಾಕೆ? ಅನುಭವಕ್ಕೆ ಹೊಂದುತ್ತೆ. ಹಂಗೆ ತಗೊಂಡ್ಬರ್ತಾರೆ. ಇವೆಲ್ಲ ನಮಗೆ ಗೊತ್ತಿದೆ. ಇನ್ನು 22ನೇ ಮಂತ್ರದಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ಸ್ವಭಾವೇನಾಮೃತೋ ಯಸ್ಯ ಭಾವೋ ಗಚ್ಚತಿ ಮರ್ತ್ಯತಾಂ ಕೃತಕ್ಕೇನಾಮೃತಸ್ತಸ್ಯ ಕಥಂ ಸ್ಥಾಸ್ಯತಿ ನಿಶ್ಚಲಃ. ಇದರ ಅರ್ಥ ಕನ್ನಡದಲ್ಲಿ, ಯಾರ ಮತದಲ್ಲಿ ಸ್ವಭಾವದಿಂದ ಅಮೃತವಾಗಿ ವಾದ ಭಾವವು ಮರ್ತ್ಯವನ್ನು ಹೊಂದುವುದಿಲ್ಲ. ಯಾವನ ಮತದಲ್ಲಿ, ನಿಮ್ಮ ದ್ವೈತ ಮತದಲ್ಲಿ ಹಂಗೆ ಮಾಡ್ಕೊಂತಿದ್ದೀರ ನೀವು, ತಪ್ಪು ಅಂತ ಹೇಳ್ತಾ ಇದ್ದಾರೆ. ನಮ್ಮ ದ್ವೈತ ಮತ, ನಾವು ಅದ್ವೈತದಲ್ಲಿ ಹಂಗೆ ಆಗೋದಿಲ್ಲ. ಅವನ ಮತದಲ್ಲಿ ಕೃತಕವಾಗಿ ಅಮೃತವಾದದ್ದು ನಿಶ್ಚಲವಾಗಿ ಹೇಗೆ ನಿಲ್ಲುವುದು? ಅವನರಲ್ಲಿ ನೀನು ಅಮೃತ ಅಂತ ಹೇಳೋದಕ್ಕೆ ನಿನಗೆ ಅಧಿಕಾರ ಇಲ್ಲ, ಕಳ್ಕೊಂಡ್ಬಿಟ್ಟಿದೀಯ. ಯಾಕೆ? ನೀನು ದ್ವೈತವೂ, ನಿನ್ನ ಪ್ರಕಾರ ದ್ವೈತವೂ ಸತ್ಯವೇ, ಅದ್ವೈತವೂ ದ್ವೈತವೇ. ಅದಕ್ಕೋಸ್ಕರನೇ ನಿನಗೆ ಇದು ವಿರುದ್ಧ ಆಗಿದೆ ಅಂತ ಹೇಳ್ತಾರೆ. ಇದು ನಿನಗೆ ಹೊಂದದೇ ಇಲ್ಲ. ಇದು ಸೊ ಇದು ಶ್ಲೋಕದ ಅರ್ಥ. ಶಂಕರಾಚಾರ್ಯ ಭಾಷ್ಯ ಬರೀತಾರೆ, ಯಾವ ವಾದಿಯ ಮತದಲ್ಲಿ, ಅಂದ್ರೆ ಇವಾಗ ಈ ಬ್ರಹ್ಮವಾದಿಗಳು ಅವರು ಇವರು ಹೇಳಿದ್ರಲ್ಲ, ಅವರ ಮತದಲ್ಲಿ ಅಮೃತವು ಮರ್ತ್ಯವಾಗುವುದೇ ಇಲ್ಲ. ನಮ್ಮದ್ರಲ್ಲಿ ಅವ್ರು ಹೇಳೋದು ಮರ್ತ್ಯವನ್ನ ಹೊಂದುತ್ತದೆ ಅಂತಾರೆ. ಆತ್ಮ ಹುಟ್ಟುತ್ತೆ ಅಂತಂದ್ರೆ ನೀನೇ ಒಪ್ಕೊಂಡಂಗಾಯ್ತು. ಹುಟ್ಟುತ್ತೆ ಅಂತಂದ್ರೆ ಬದಲಾವಣೆ ಬೇಕು, ಅದು ಸಾಯ್ಬೇಕು ಅಂತ ನೀನೇ ಹೇಳ್ದಂಗಾಯ್ತು. ಇಷ್ಟನ ನಿನ್ಗೆ? ನಿಜವಾಗ ಹುಟ್ಟುತ್ತದು ಅಂತ. ಮತ್ ನಿಮ್ಮಲ್ಲಿ ಹೇಗೆ? ನಾವು ಮಾಯೆ ಅಂತ ಟೈಟಲ್ ಕೊಟ್ಬಿಡ್ತೀವಿ, ನಮ್ದ್ರಲ್ಲೂ ಹುಟ್ಟುತ್ತೆ ಅಂತ ಹೇಳ್ತೀವಿ. ಬಟ್ ಮಾಯೆಯಿಂದ ಕನಸಿನ ತರ, ಮೆಜಿಷಿಯನ್ ತರ, ಗಂಧರ್ವ ನಗರದ ತರ, ಆನೆ ಮಾಯಾ ಆನೆ ಸೃಷ್ಟಿ ತರ ನಾವು ಹೇಳ್ಬಿಡ್ತೀವಿ. ನಿಂದು ನಿಜ ಇಟ್ಕೊಂಡ್ಬಿಡ್ತೀವಿ ಅಷ್ಟೇ. ನಿನ್ಗೂ ನನಗೂ ವ್ಯತ್ಯಾಸ ಅಷ್ಟೇ. ನೀನ್ ನಿಜ ಅಂತ ಇಟ್ಕೊಂತೀಯ, ನಾವು ನಿಜ ಅಂತ ಇಟ್ಕೊಳ್ಳಲ್ಲ. ಕುಸಿ ತೋರಿಕೆ ಮಾಯೆ ಅಂತೀವಿ. ನಿನ್ಗೂ ನನಗೂ ಅಷ್ಟು ವ್ಯತ್ಯಾಸ ಇದೆ ಅಂತಾರು. ಸೊ ಅಲ್ಲಿಗೆ ನೀನು ನಿನ್ನ ಮತದಲ್ಲಿ ಮೊದಲು ನೀನೇನು ಹೇಳಿದ್ದೆ? ಆತ್ಮನ ಅಮೃತ, ಅವನು ನಿಜವಾಗಿರೋವನು ಅಂತ ಹೇಳಿದ್ನಲ್ಲ. ಈಗ ಹೊಡೆದ ಕಿಂಟು ಮಾರ್ಕ್ ಹಾಕೋದು, ನೀನು ಹೊಂದಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೇನೆಂದರೆ, ಕೃತಕವಾಗಿ ಅಮೃತವು, ಅದರ ಸ್ವಭಾವವು ಕೃತಕವಾಗಿ ಅಮೃತವಾಗಿರುತ್ತದೆ. ಅದು ನಿಶ್ಚಲವಾಗಿ ಅಮೃತ ಸ್ವಭಾವದಿಂದ ಹೇಗೆ ನಿಂತುಕೊಳ್ಳುವುದು? ಅದಾಗೋದಿಲ್ಲ. ನಿನ್ನ ಮತದಲ್ಲಿ ಅಮೃತನ ಕ್ಯಾನ್ಸಲ್ ಮಾಡ್ಕೋಬೇಕು. ಮತ್ತೇನು ಅಂತ ಅನ್ಬೇಕು? ವಿಷ ಅಂತ ಮಾಡ್ಕೋಬೇಕು. ಮತ್ತೆ ಯಾತಿಗೆ ತಿಳ್ಕೊಬೇಕು ನಿನ್ನ ಮಾತನ? ಮತ್ತೆ ನೀನೇನು ದೊಡ್ಡದಾಗಿ ಮೀಸೆ ತಿರುಗಿಸ್ತಾ ಇದೀಯಾ? ಏನೇನು ಉಪಯೋಗ? ನಮ್ಮದ್ರಲ್ಲಿ ನೋಡಿ, ಅಟ್ಲೀಸ್ಟ್ ನೀನು ಆನಂದವಾಗಿ ಇರ್ತೀಯ, ಸಾಯಲ್ಲ, ಹುಟ್ಟಲ್ಲ, ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ಆತ್ಮನಿಗೆ ಹುಟ್ಟೆಂಬ ವಾದಿಯ ಮತದಲ್ಲಿ ಆತ್ಮನು ಹುಟ್ಟುತ್ತಾನೆ ಅನ್ನೋದರಲ್ಲಿ ಹೊಂದೋದಿಲ್ಲ. ನೋಡ್ರಿ, ಇಲ್ಲಿ ಕ್ಲೀನಾಗಿ ಶಂಕರಾಚಾರ್ಯ ಬರೆದಿದ್ದಾರೆ. ಹೇಗೂ ಅಜವೆಂಬುದು
ಅಜವೆಂಬುದು ಇಲ್ಲವೇ ಇಲ್ಲ, ಇವೆಲ್ಲವೂ ಮರ್ತವೆ. ಆದ್ದರಿಂದ ಆ ಮತದಲ್ಲಿ ಮೋಕ್ಷವೇ ಇಲ್ಲ ಅಂತ ಆಗ್ಬಿಡುತ್ತೆ. ನಿನ್ನ ಮತದಲ್ಲಿ ನೀನು ದ್ವೈತ ಸರಿ, ನಿಮಗೆ ವ್ಯವಹಾರವೂ ದ್ವೈತ, ಪರಮಾರ್ಥವೂ ದ್ವೈತ, ಮತ್ತು ವ್ಯತ್ಯಾಸ ಏನೇ? ಆದ್ದರಿಂದ ನಿನ್ನ ಮತಕ್ಕೆ ಇದು ಯಾವುದು ಹೊಂದೋದಿಲ್ಲ. ಮತ್ತೇನು ನೀನು ಮೋಕ್ಷ ಅಂತೇನೋ ಇಷ್ಟುದ್ದ ಹೇಳ್ಕೊಂಡು ಹೇಳ್ತಾ ಇದ್ದಲ್ಲ, ನೀನು ಹೊಂದೋದಿಲ್ಲ. ಯಾಕೆ ಸುಮ್ಮನೆ ಮೋಕ್ಷ ದೀಕ್ಷಾ ಅಂತ ಅಂದ್ಕೊಂಡು ಸಾಧನೆ ಗೀನೆ ತಲೆ ಕೆಡ್ಸ್ಕೊತ ಇದ್ದೆ? ಬಿಟ್ಬಿಡು, ಆಸೆನೇ ಬಿಟ್ಬಿಡು. ನಿನ್ನ ಡಿಕ್ಷನರಿಲಿ ಮೋಕ್ಷನೇ ಇಲ್ಲ. ನೀನು ಕಂಡುಕೊಡೋ ಆತ್ಮದಲ್ಲೂ ದುಃಖ ಇದೆ, ಹುಟ್ಟುತ್ತೆ ಸಾಯುತ್ತೆ ಅಂದರೆ ತಿಳ್ಕೊಂಡು ಏನು ಮಾಡ್ತೀಯ? ಬಿಟ್ಬಿಡ ಅಂತ ಹೇಳ್ತಾ ಇದ್ದಾರೆ. ಮೋಕ್ಷವೇ ಇಲ್ಲ ಅಂತ ಆಗ್ಬಿಡು ನಿಂದ್ರಲ್ಲಿ. ನಮ್ಮದ್ರಲ್ಲಿ ಹಂಗಿಲ್ಲ. ಆದ್ದರಿಂದ ನೆಕ್ಸ್ಟ್, ಅಜಾತಿವಾದದಲ್ಲಿ ಸೃಷ್ಟಿ ಶ್ರುತಿಯ ತಾತ್ಪರ್ಯ. ನಮ್ಮ ಅಜಾತಿವಾದ ಆತ್ಮನು ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟಿಲ್ಲ ಅಂತ ಅನ್ನೋದಕ್ಕೆ ಅಲ್ಲಿ ಶ್ರುತಿಗಳ ತಾತ್ಪರ್ಯ ಇದೆ. ಶ್ರುತಿ ಇದೆ, ಸಾರ್ವತ್ರಿಕ ಪೂರ್ಣ ಅನುಭವ ಇದೆ, ಎಲ್ಲವೂ ಇದೆ. ನೋಡೋಣ ಏನು ಹೇಳ್ತಾರೆ. ಅವನು ಇನ್ನೂ ಆಕ್ಷೇಪ ಬಿಡೋದಿಲ್ಲ. ಅವನೇನು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಅವನದೇನು ಇನ್ನೇನು ಆಕ್ಷೇಪ? ಒಂದು ಇಷ್ಟೆಲ್ಲ ಆದ್ಮೇಲೆ ಯಾರ್ದು? ಅದ್ವೈತಿಗಳದು ಅಥವಾ ಬ್ರಹ್ಮವಾದಿಗಳು ಅಂತ ಹೇಳಿದ್ವಲ್ಲ, ಅವ್ರದ್ದು ಇನ್ನೂ ಆಕ್ಷೇಪ ಕೇಳ್ತಾನ ಅವನು. ಏನಂತ ಅವನ ಆಕ್ಷೇಪ? ಅವನ ಪ್ರಶ್ನೆ? ಅಲ್ಲಪ್ಪ, ನಿಮ್ಮ ಮಾತಲ್ಲಿ ನೀವು ಹೇಳ್ದಂಗೆ ಆತ್ಮನು ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟಿಲ್ಲ, ಕರೆಕ್ಟ್. ಮತ್ತೆ ನಿಮ್ಮ ಸೃಷ್ಟಿಗಳೆಲ್ಲ ಸೃಷ್ಟಿ ಆಯ್ತು ಅಂತ ಬಾಯಿ ಬಡ್ಕೊಂತ ಇದೆಯಲ್ಲ, ಯಾಕೋ ಅಂತ ಕೇಳ್ತಾನ ಅವನು. ನೋಡ್ರಿ ಅವನು ಹೆಂಗ್ ಕೇಳ್ತಾನ ಅವನು. ಅವನೇನ್ ಪಾಕಡ ವೇದಗಳನ್ನ ಓದ್ಕೊಂಡಿದ್ದಾನ ಅವನು, ಬಟ್ ಸರಿಯಾಗಿ ತಿಳ್ಕೊಂಡಿಲ್ಲ ಅಷ್ಟೇ. ಎಲ್ಲ ಗೊತ್ತು ಅವನಿಗೆ, ಬಟ್ ಸರಿಯಾಗಿ ತಿಳ್ಕೊಂಡಿಲ್ಲ ಅಷ್ಟೇ. ಹಾಗಾದ್ರೆ ನೀವು ಸೃಷ್ಟಿ ಯಾಕೆ ಹೇಳ್ತೀರಾ? ಬಾಯಿ ಮುಚ್ಕೊಂಡಿರ್ರಿ. ಸೃಷ್ಟಿ ಇಲ್ಲ ಅಂತ ಹೇಳಿದ್ಮೇಲೆ ಸೃಷ್ಟಿ ಯಾಕೆ ಹೇಳ್ತೀರಿ ನೀವು? ಅದನ್ನೇ ಪ್ರಮಾಣ ಅಂತ ಹೇಳ್ಬಿಟ್ಟು ನಿಮ್ಮ ಶ್ರುತಿಗಳಲ್ಲೆಲ್ಲ ಹೇಳಿದೆ. 4-5 ಕಡೆ ಹೇಳಿದ್ದಾರೆ. ಒಂದು ಕಡೆ ತೈತರಿ ಉಪನಿಷತ್ನಲ್ಲಿ ಈ ಪಂಚಭೂತಗಳಿಂದ ಸೃಷ್ಟಿ ಆಯಿತು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ. ಇನ್ನೊಂದು ಚಾಂದಿಕ್ಯ ಉಪನಿಷತ್ನಲ್ಲಿ ಅಗ್ನಿ ಸೃಷ್ಟಿ ಆಯಿತು, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಅಂತ ಅಂದರು. ಇನ್ನೊಂದು ಕಡೆ ಏನು ಹೇಳಿದೆ, ಬರೀ ಪ್ರಾಣ ಸೃಷ್ಟಿ ಆಯಿತು ಅಂತ ಹೇಳಿದ್ರಿ. ಇನ್ನೊಂದು ಸೃಷ್ಟಿಯಲ್ಲಿ ಏನೂ ಸೃಷ್ಟಿ ಆಗಿಲ್ಲ, ಏನು ಇದನ್ನ ಯಾವುದು ಹೇಳಿದೆ, ಸೃಷ್ಟಿ ಆಯಿತು ಅಂತ ಹೇಳಿರ್ತಾರೆ. ಬಂದೆ ಒಂದೇ ನಿಮಿಷ, ಯಾರಾದರೂ ಮಾತಾಡ್ತಾ ಇರಿ. ನಾನು ಇವಾಗ ಇದು ಮಾಡಕ್ ಬರಲ್ಲ ಇಲ್ಲಿ. ನಾನು ಇವಾಗ ಮುಟ್ಟಿದ್ರೆ ಹೋಗ್ಬಿಡುತ್ತೆ. ನೀವೇನೋ ಸ್ವಲ್ಪ ಮಾತಾಡ್ತಾ ಇರಿ, ನಾನು 1 ನಿಮಿಷ ನಾನು ಬರ್ತೇನೆ, ಮತ್ತೆ ನಾನೇ ಹರೋ ಅಂತೀನಿ. ಇನ್ನು ನಾನೇನು ಮಾಡಿದ್ರು ಇದು ಹೆಚ್ಚು ಕಡಿಮೆ ಹೊರಟೋಗುತ್ತೆ. ಕೊಡ್ರಾಜ್ ಇಲ್ಲಿ ಕಳ್ಸಿ. ಇಲ್ಲ ಕೊಡುದು ಪರವಾಗಿಲ್ಲ. ಸೃಷ್ಟಿಯಲ್ಲಿ ಅಂದ್ರೆ ಉಪನಿಷತ್ತುಗಳಲ್ಲೆಲ್ಲ ಸೃಷ್ಟಿ ಕಾರ್ಯ ಹೇಳಿದಾರಲ್ಲ, ಅದಕ್ಕೋಸ್ಕರ ಅವರು ಆಕ್ಷೇಪ ತೆಗೆದಿದ್ದಾರೆ. ಎಲ್ಲಾ ಉಪನಿಷತ್ತಲ್ಲೂ ಸೃಷ್ಟಿ ಬಗ್ಗೆ ಬಂದಿದೆಯಲ್ಲ, ನೀವು ಅಲ್ಲಿ ಸೃಷ್ಟಿನೂ ಹೇಳ್ತೀರಾ, ಯಾವ್ದು ಹುಟ್ಟಿಲ್ಲ ಅಂತಾನು ಹೇಳ್ತಿರಲ್ಲ. ಇದು ಹೇಗೆ ಹೊಂದುತ್ತೆ? ಒಂದದೇ ಪ್ರಮಾಣನೇ, ಶ್ರುತಿ ಪ್ರಮಾಣನೇ ಹೊಟ್ಟೋಗ್ಬಿಡುತ್ತಲ್ಲ ಅಂತ ಅವ್ರ ಆಕ್ಷೇಪ. ಅದಕ್ಕೆ ಈ ವೇದಾಂತಿಗಳು ಹೇಳ್ತಾ ಇದ್ದಾರೆ, ಸೃಷ್ಟಿ ಹೇಳೋ ಅಂದ್ರೆ ಸೃಷ್ಟಿ ಕಾರ್ಯ ಹೇಳ್ತಾ ಇದ್ದಾವಲ್ಲ ಉಪನಿಷತ್ತುಗಳಲ್ಲಿ, ಅದು ಸೃಷ್ಟಿ ಹೇಳೋದಕ್ಕೋಸ್ಕರ ಬಂದಿಲ್ಲ. ನಮ್ಗೇನು ಅದು ಹೇಳ್ಬೇಕಾಗಿದ್ಯಾ? ನಾವು ಹುಟ್ಟಿರೋದೆಲ್ಲ ನೋಡ್ತಾ ಇದೀವಲ್ಲ, ತತ್ವ ತೀರ್ಸಕ್ಕೋಸ್ಕರ. ಅದು ನಮ್ಮನ್ನ ಇಲ್ಲಿಂದ ನಾವು ಈ ಸೃಷ್ಟಿ ಸತ್ಯ ಅಂತ ಇಟ್ಕೊಂಡಿರ್ತೀವಲ್ಲ, ಇಲ್ಲಿಂದ ನಮ್ಮನ್ನ ಅಲ್ಲಿಗೆ ತಲುಪಿಸೋದಿಕ್ಕೆ ಉಪಾಯ. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀನಿ, ಸ್ಕೂಲ್ಗೆ ಹೋಗು, ಪಾಠ ಬರ್ದ್ಬಿಡು, ಹೋಮ್ವರ್ಕ್ ಬರ್ದ್ಬಿಡು, ನಿಂಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅದ್ ಕೊಡ್ತೀನಿ ಅಂತೀವಲ್ಲ, ಅಲ್ಲಿ ಮಗುಗೆ ಕೊಡ್ಸೋದೆಲ್ಲ ಮುಖ್ಯವಾಗಿರೋದು. ಮಗು ಬರೆಯೋಂಗ್ ಮಾಡ್ಬೇಕು, ಸ್ಕೂಲ್ಗೆ ಹೋಗೋಂಗ್ ಮಾಡ್ಬೇಕು ಅನ್ನೋದು ಉದ್ದೇಶ. ಇಲ್ಲಿ ನಮ್ಗೆ ತತ್ವ ತಿಳಿಸೋದಕ್ಕಷ್ಟೇ ಉಪನಿಷತ್ತುಗಳು ತಾತ್ಪರ್ಯ. ಉಪೇಯವನ್ನು ತಿಳಿಸೋದಕ್ಕೆ ಬಂದಿದೆ. ಇದು ಉಪಾಯ ಮಾತ್ರ. ಸೃಷ್ಟಿ ಹೇಳ್ತಾ ಇರೋದು
ಉಪಾಯ, ನಮ್ಮನ್ನ ಉಪಾಯದಿಂದ ಉಪೇಯದಲ್ಲಿ ನಿಲ್ಸೋದಕ್ಕೆ ಬಂದಿರೋದು ಶ್ರುತಿಗಳೆಲ್ಲ, ಉಪನಿಷತ್ತುಗಳೆಲ್ಲ. ಅದಕ್ಕೋಸ್ಕರ ಅವ್ರು ಅದನ್ನ ಹೇಳ್ತಾ ಇದ್ದಾರೆ. ಉಪಾಯ ಮಾತ್ರ ಅಷ್ಟೇ, ಸೃಷ್ಟಿ ಪ್ರಕ್ರಿಯೆಗಳೆಲ್ಲ ಹೇಳ್ತಾ ಇರೋದು ಒಂದೊಂದು ಉಪನಿಷತ್ತಲ್ಲಿ ಒಂದೊಂದು ತರ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಪರಿಹಾರ ಹೇಳಿದ್ರು ಸಹಿತ ಮತ್ತೆ ಮತ್ತೆ ಆಕ್ಷೇಪಗಳೆಲ್ಲ ಮಾಡ್ತಾನೆ ಇದ್ದಾರೆ. ಅಜಾತಿವಾದನೆ ಸರಿ ಅಂತ ಹೌದು, ಸೃಷ್ಟಿಯಾಗಿದೆ ದ್ವೈತ ಅವ್ರಿಗೆ, ತನನ ಬಿಡಕ್ ಇಷ್ಟ ಇಲ್ಲ ಅವ್ರಿಗೆ. ಆ ಅದ್ವೈತದಲ್ಲಿ ಏನು ಇರೋದಿಲ್ವಲ್ಲ, ನಾನು ಅನ್ನೋದು ಪ್ರಮಾತ್ರನ ಬಿಡ್ಬೇಕಲ್ವಾ, ಅದು ಇಷ್ಟ ಇಲ್ಲ ಅವ್ರಿಗೆ. ಅದಕ್ಕೆ ಆ ಸೃಷ್ಟಿನ ಭದ್ರವಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಆ ಉಪನಿಷತ್ತುಗಳಲ್ಲಿ ಸೃಷ್ಟಿ ಪ್ರಕ್ರಿಯೆ ಇದೆಯಲ್ಲ, ಹೊಂದೋದಿಲ್ಲ, ನೀವ್ ಹೇಳ್ತಾ ಇದ್ದೀರಾ, ಪ್ರಮಾಣ ಆಗೋದಿಲ್ಲ ಸೃಷ್ಟಿಗಳೆಲ್ಲ ಉಪನಿಷತ್ತು ಅಂತ ಆಕ್ಷೇಪ ತೆಗೆದಿದ್ದಾರೆ. ಜೈ ಶ್ರೀರಾಮ್. ಈಗ ಅವನ ಆಕ್ಷೇಪ ಏನು ಅಂತಂದ್ರೆ, ನೀವು ಆತ್ಮ ಹುಟ್ಟಿಲ್ಲ, ಆತ್ಮನಿಂದ ಏನು ಹುಟ್ಟಿಲ್ಲ ಅಂತಂದ್ರೆ ನಿಮ್ಮ ಶ್ರುತಿಗಳು ಬಾಯಿ ಬಡ್ಕೊಂತ ಇದೆಯಲ್ರಿ. 4 ಉಪನಿಷತ್ತುಗಳೆಲ್ಲ ಅದನ್ನು ಹೇಳ್ತಾ ಇದೆ, ಸೃಷ್ಟಿ ಇದಕ್ಕೆ ಏನು ಹೇಳ್ತೀರಾ ಅಂತ ಅವನು. ನಮ್ಗೆ ಉತ್ತರ ಗೊತ್ತಿದ್ದು, ಬೇರೆಯವ್ರು 3 ಜನ ಬಿತ್ತವ್ರು, ನೀವು 3 ಜನ ಇದ್ದೀರಲ್ಲ, ಹೇಳಿ ಯಾರಾದ್ರು ಯಾಕಮ್ಮ ಸೃಷ್ಟಿ ವಿಚಾರ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಗೆ ಗೊತ್ತಾಗಿರುತ್ತೆ, ನಾನು ಸುಮ್ಮನೆ ಕೇಳ್ತಾ ಇದ್ದೆ. ಹಲೋ, ಕಲ್ಪನಾ ಅವರು ಅಥವಾ ವಿಶಾಲ ಅವರು, ಮೀನಮ್ಮ, ಯಾರಾದರೂ ಹೇಳಿ ಸೃಷ್ಟಿ ವಿಚಾರ ಹೇಳಿದೀಯ ಇಲ್ವೋ, ಮತ್ತೆ ಯಾಕೆ ಹೇಳಬೇಕು ಅಂತ ಅವನು ಕೇಳ್ತಾನೆ. ನಮ್ಗೆ ಉತ್ತರ ಗೊತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಳಿ ನೀವು ನೋಡೋಣ, ಯಾರಾದ್ರು. ನಾನು ಯಾರನ್ನು ದ್ವೈತ ಭಾವನೆ ಕಳೆದು ಅದ್ವೈತದ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇದನ್ನ ತಿಳಿಸ್ಬಿಟ್ಟು ಮತ್ತೆ ಇದನ್ನು ಇಲ್ಲ ಅಂತೇಳಿ ಆ ಕಡೆ ಕರ್ಕೊಂಡು ಹೋಗ್ಬೇಕು ಅಂತಾನೆ. ಫಸ್ಟ್ ಇರೋದನ್ನ ತಿಳಿಸ್ಬೇಕಲ್ಲ ಸರ್, ಯಾವ್ದು ನಾವು ಭ್ರಮಿಸ್ತಾ ಇದೀವೋ ಇದೆಲ್ಲ ಇದೆ ಅಂತೇಳಿ ಅದ್ರ ಬಗ್ಗೆ ಹೇಳ್ಬಿಟ್ಟು ಮತ್ತೆ ಇದನ್ನು ಸುಳ್ಳು ಅಂತೇಳಿ ಕರ್ಕೊಂಡು ಹೋಗೋದಕ್ಕೆ ಅದನ್ನೆಲ್ಲ ಹೇಳಿದ್ದಾರೆ. ದ್ವೈತ ತಿಳಿಸ್ಬಿಟ್ಟು ಆಮೇಲೆ ಅದ್ವೈತದ ಕಡೆ ಕರ್ಕೊಂಡು ಹೋಗೋದು. ಇನ್ನು ಯಾರಾದರೂ ಹೇಳಿ, ಆ್ಯಡ್ ಮಾಡಿ ಅದಕ್ಕೆ. ಇನ್ನು ಯಾರಾದರೂ ಸೇರಿಸ್ತೀರ ಅದಕ್ಕೆ? ಸೃಷ್ಟಿ ಪ್ರಕ್ರಿಯೆಗಳು ಹೇಳ್ತಾ ಇರೋದು ಉಪಾಯ ಮಾತ್ರ ಸಾಕು. ಆ ಉಪಾಯ ಮಾಡಿರೋದು ಯಾಕಪ್ಪ ಅಂದ್ರೆ ಉಪೇಯವನ್ನು ತಿಳಿಸೋದಿಕ್ಕೆ. ಉಪೇಯ ಅಂದ್ರೆ ನಮ್ಮ ಸ್ವರೂಪ, ಆ ಆತ್ಮ ಸ್ವರೂಪನ ತಿಳಿಸೋದಕ್ಕೋಸ್ಕರ ಇದು ಉಪಾಯ ಮಾತ್ರ ಸರ್. ಸತ್ಯ ಅಂತ ಇಟ್ಕೊಂಡ್ರೆ ಆಗದೇ ಇಲ್ಲ ಸರ್ ನಮ್ಗೆ. ಅದ್ವೈತದಲ್ಲಿ ಮೋಕ್ಷನೇ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಉಪಾಯ ಮಾತ್ರ ಅಂತ. ಇಲ್ಲಿ ಹಿಂದೆ ಕೂಡ ಇದ್ರ ಬಗ್ಗೆ ಚರ್ಚೆ ಆಯ್ತು. ಅಂದ್ರೆ ಈಗ ಬೇಕಾದಷ್ಟು ಉಪಾಯಗಳನ್ನ ಶಾಸ್ತ್ರದಲ್ಲಿ ಹೇಳ್ತಾ ಬರುತ್ತೆ. ಅನೇಕ ಉಪಾಯಗಳು, ಒಂದಲ್ಲ ಎರಡಲ್ಲ. ಮುಂದಕ್ಕೆ ಹೇಳ್ತಾರೆ ಯಾವ ಉಪಾಯಗಳು ಅಂತ, ಅದನ್ನು ಕೂಡ ಇವಾಗ ಇದು ಅವಸ್ಥಾತ್ರ ಪ್ರಕ್ರಿಯೆ, ಅದು ಒಂದು ಉಪಾಯವೇ. ಪಂಚಕೋಶ ಪ್ರಕ್ರಿಯೆ, ಸೃಷ್ಟಿ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ, ಇವೆಲ್ಲ ಉಪಾಯಗಳೇ. ಉಪಾಯಗಳು ಅನೇಕ, ಬಟ್ ಒಂದೇ ತತ್ವವನ್ನು ತಿಳಿಸೋದಿಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಅಲ್ಲಿ ತತ್ವ ಬೇರೆ ಬೇರೆ ಇಲ್ಲ. ಬೇರೆ ಬೇರೆ ಉಪಾಯಗಳಿಂದ ಬೇರೆ ತತ್ವ ತಿಳ್ಕೊಂತಾನಂದ್ರೆ ಅದು ಒಂದೋದಿಲ್ಲ. ಅದ್ವೈತ ತತ್ವ ಇದು ಇರೋದು ಒಂದೇ. ಹಾಗೆ ಅದಕ್ಕೋಸ್ಕರ ಇದು ಮತ್ತೆ ತಿರ್ಗ ಅವನು ಪ್ರಶ್ನೆ ಕೇಳಿದ್ದ, ಇಲ್ಲ ಸ್ವಾಮಿ ಅದು ಧ್ಯಾನ ಮಾಡೋದಕ್ಕೋಸ್ಕರ ಹೇಳಿದ್ದಾರೆ ಅಂದಾಯ್ತು. ಏನ್ ಮಾಡ್ತೀಯ ಧ್ಯಾನ ನಿನ್ ಮಖ? ಒಂದೊಂದರಲ್ಲಿ ಒಂದೊಂದ್ ಥರ ಸೃಷ್ಟಿ ಹೇಳಿದೆ ಅಂತ ಹೇಳ್ತೀರಾ. ಅದನ್ನ ಧ್ಯಾನ ಮಾಡಿದ್ರೆ ನೀನು ಕಲಹ ಬರುತ್ತೆ, ನಿನ್ಗೆ ಇನ್ನೂ ಇದಾಗುತ್ತೆ. ಸೃಷ್ಟಿ ಆಗಿದೆ ಅಂದ್ರೆ ಮತ್ತೆ ನೀನು ಸೃಷ್ಟಿ ಸಾಯ್ಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನ ಧ್ಯಾನ ಮಾಡ್ಬೇಕಂತೆ. ಏನ್ ಧ್ಯಾನ ಮಾಡ್ತೀಯ? ಒಂದೊಂದ್ರಲ್ಲಿ ಒಂದೊಂದ್ ಥರ ಹೇಳಿದ್ದಾರೆ. ಅದಕ್ಕೆ ಸೃಷ್ಟಿ ಮುಖ್ಯ ಅಲ್ಲ, ಏನಾದ್ರೂ ಮಾಡಿ ನಿನ್ನ ಪರಮಾತ್ಮ ತತ್ವದಲ್ಲಿ ನಿಲ್ಲಿಸ್ಬೇಕು ಅನ್ನೋ ಉಪಾಯಗಳ ಅನೇಕ. ಅದಕ್ಕೋಸ್ಕರ ಬೇರೆ ಬೇರೆ ಹೇಳಿದ್ದಾರೆ. ಅದಕ್ಕೆ ಯಾವುದು ಇಲ್ಲ. ಮತ್ತು ನೀನು ಅದನ್ನು ಧ್ಯಾನ ಮಾಡಬೇಕು ಅಂದ್ರೆ ಇದ್ದಿದ್ದು ಜಗಳ ಬರುತ್ತೆ. ಈಗ ಇನ್ನೊಂದು ಹೇಳಿದ್ರು ಇದೇ ಥರನೇ, ಇಲ್ಲಿ ಒಂದು ಸೃಷ್ಟಿ, ಇನ್ನೊಂದು ಕಲಹ ಅಂತ ಹೇಳ್ತಾರೆ. ಸೊ ನಮ್ಮ ಇಂದ್ರಿಯಗಳಲ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಈ ಅಂತಃಕರಣವಾದ ಒಟ್ಟು 19 ಮುಖಗಳಲ್ಲಿ ಯಾವನು ಶ್ರೇಷ್ಠ ಅಂತ ಪ್ರಶ್ನೆ ಎತ್ತಿದ್ರು. ಇಲ್ಲಿ ಪ್ರಾಣ ತಗೊಳ್ರಿ, ಮತ್ತೆ ಮನಸ್ಸು ಬುದ್ಧಿ ತಗೊಳ್ರಿ, ಪರವಾಗಿಲ್ಲ.
ಅಹಂಕಾರ ಇರುತ್ತೆ. ಅಹಂಕಾರನೇ ಲೀಡರ್ ಇದ್ದಂಗೆ. ಈಗ ಇವರಲ್ಲಿ ಯಾರು ಶ್ರೇಷ್ಠ ಅಂತಿದ್ದಕ್ಕೆ ಒಂದೊಂದು ಉಪನಿಷತ್ನಲ್ಲೂ ಸೇಮ್ ಈ ಸೃಷ್ಟಿ ವಿಚಾರ ಹೆಂಗೆ ಹೇಳಿದ್ರು ಅಲ್ಲೂ ಕೂಡ ಬೇರೆ ಬೇರೆ ಹೇಳೋದು ಅಲ್ವಾ. ಇವರು ಬ್ರಹ್ಮದೇವನ ಹತ್ರ ಹೋದ್ರು, ಬ್ರಹ್ಮನ್ ಕುರಿತು ನಾವೇ ಶ್ರೇಷ್ಠ ಯಾರು ಅಂತಂದ್ರು. ನೀವು ಒಬ್ಬೊಬ್ರು ಬಿಟ್ಟು ಹೋಗ್ರಪ್ಪ, ಯಾರು ಬಿಟ್ಟಾಗ ಈ ಶರೀರಕ್ಕೆ ಶಕ್ತಿ ಇಲ್ದಂಗೆ ಆಗ್ಬಿಡ್ತೋ ಅವರೇ ನಿಮ್ಮಲ್ಲಿ ಮುಖ್ಯ ಅಂತಂದ್ರು, ಅದು ಗೊತ್ತಾಯ್ತು. ಇನ್ನೊಂದರಲ್ಲಿ ನೀವು ಒಬ್ಬೊಬ್ಬರೇ ಬಿಟ್ಟು ರಾಕ್ಷಸರು ಬಂದು ಇವ್ರ ಜೊತೆನಲ್ಲಿ ಸೇರ್ಕೊಂಡು ಎಲ್ಲರಿಗೂ ಕೂಡ ಆ ಕಸ ಗಲೀಜ್ನ ಅಂಟಿಸ್ದ, ಪ್ರಾಣಕ್ಕೂ ಹಂಗೆ ಅಂಟ್ಸಕ್ ಹೋದ, ಪ್ರಾಣ ಅದಕ್ಕೆ ಈಲ್ಡ್ ಆಗ್ಲಿಲ್ಲ. ಅವನು ಸ್ವಲ್ಪ ಮೇಲ್ಹಂತದಲ್ಲಿ ಇದ್ದಿದ್ದರಿಂದ ಅದಕ್ಕೋಸ್ಕರ ಪ್ರಾಣಕ್ಕೆ ಇವರೇನು ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಪ್ರಾಣ ಬಿಟ್ಟು ಹೋಗೋ ಥರ ಆಗಿದ ತಕ್ಷಣ ಇವರೆಲ್ಲ ಗಡಗಡ ಗಡಗಡ ಗಡ ನಡೆದ್ಬಿಟ್ರು. ಅದಕ್ಕಂತೆ ಹಿಂಗೆ ಈಗ ನೀವು ಇದನ್ನ ಯಾತಕ್ಕೆ ಹೇಳಕ್ ಬಂದಿದೆ ತರಾವರಿ ಅಂತಂತಂದ್ರೆ ಇದರ ಒಟ್ಟಿನಲ್ಲಿ ತಾತ್ಪರ್ಯ ಯಾವನ್ ಶ್ರೇಷ್ಠ ಅಂತ ತಿಳ್ಕೊಬೇಕು. ಅಲ್ಲಿ ಪ್ರಾಣನೇ ಶ್ರೇಷ್ಠ. ಅದನ್ನ ನೀವು ಧ್ಯಾನ ಮಾಡಿ ಅಂತಂದ್ರೆ ಅದನ್ನು ಧ್ಯಾನ ಮಾಡೋದ್ರಿಂದ ಅವರು ಕಲಹ ಜಗಳ ಆಡಿದ್ರು, ಇವನ್ನೆಲ್ಲ ಧ್ಯಾನ ಮಾಡಿದ್ರೆ ನಿಮಗೆ ಉಪಯೋಗ ಇದೆಯಾ ಅಂತ ಬೈದಿದ್ರು. ಹಾಗೆ ಈ ಸೃಷ್ಟಿ ಪ್ರಕ್ರಿಯೆಗಳಿಗೆ ಇದರ ತಾತ್ಪರ್ಯ ಇಲ್ಲ, ಉಪಾಯವಾಗಿ ನಿಮಗೆ ಆತ್ಮತತ್ವವನ್ನು ತಿಳಿಸೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ ಅಂತ. ವಿಶಾಲ ಅವರು ಸ್ವಲ್ಪ ಅರ್ಥದಲ್ಲಿ ಹಂಗೆ ಹೇಳಿದ್ರು, ನಾವಿನ್ ಸ್ವಲ್ಪ ಆಳವಾಗಿ ಡೀಟೇಲ್ ಆಗಿ ಹೇಳಿದ್ರು. ನೀವು ಮೇಲ್ಮೇಲೆ ಹೇಳಿದ್ರೆ ಅದು ಅರ್ಥ ಕರೆಕ್ಟೇ. ಹೀಗೆ ನೆಕ್ಸ್ಟ್ ಏನು ಪರಿಹಾರ, ಅದನ್ನೇ ಹೇಳಿದ್ದಾರೆ. ಅವನ ಪ್ರಶ್ನೆ ಏನು, ಯಾವುದು ಹುಟ್ಟಿದ್ದಿಲ್ಲ ಅಂತ ವಾದಿ ಮತದಲ್ಲಿ ಹೇಳಿದೆಯೋ ನೀವು, ಮತ್ತೆ ಸೃಷ್ಟಿಗಳೆಲ್ಲ ಹೇಳ್ತಾ ಇದೆಯಲ್ರಿ ನಿಮ್ಮದ್ರಲ್ಲಿ, ಏನ್ರಿ ನಿಮ್ ರಾಮಾಯಣ ಅಂತ ಅವನು ಕೇಳಿದ್ದ. ಅದಕ್ಕೆ ಶಂಕರಾಚಾರ್ಯ ಉತ್ತರ ಕೊಟ್ಟಿದ್ರು, ನಿಜನಪ್ಪ ಸೃಷ್ಟಿ ಹೇಳಿಲ್ಲ ಅಂತ ಹೇಳಿಲ್ಲ, ಆದ್ರೆ ಅದು ಗೌಣಾರ್ಥದಿಂದ ಮತ್ತೇನು ಅದಕ್ಕೆ ತಾತ್ಪರ್ಯ ಬೇರೆ ಇದೆ. ಏನಾದ್ರೂ ಮಾಡಿ ನಿನ್ನ ಆತ್ಮತತ್ವದಲ್ಲಿ ನಿಲ್ಲಿಸ್ಬೇಕು ಅಂತ ಅಷ್ಟೇ, ಸೃಷ್ಟಿ ಆಗಿದೆ ಅಂತ ಹೇಳಕ್ ಬಂದಿಲ್ಲ, ಅದು ಗೌಣಾರ್ಥ, ಮುಖ್ಯ ಅರ್ಥ ಬೇರೆ ಇದೆ ಅಂತ ಕೂಡ ಅಲ್ಲಿ ಹೇಳಿದ್ರು. ಅದು ತತ್ವವನ್ನ ಮೆಲ್ಲಗೆ ತಂದು ತಿಳಿಸೋದಕ್ಕೆ ಉಪಾಯ ಮಾತ್ರ ಹಾಗೆ ಅಂತ ಅಲ್ಲಿ 15ನೇ ಮಂತ್ರದಲ್ಲೇ ಇದ್ರ ಬಗ್ಗೆ ಬೇಕಾದಷ್ಟು ಹೇಳಿದ್ರು. ಅದೇ ಇವಾಗ ನಾನು ಹೇಳಿದ್ನಲ್ಲ, ಅದರ ಕಲಹ ಸೃಷ್ಟಿ ಇವೆಲ್ಲ. ಮತ್ತೆ ಹೀಗೆ ಪರಿಹಾರವನ್ನು ಹೇಳಿದ್ದರು. ಈಗ ಮತ್ತೆ ತಿರ್ಗಾ ಆಕ್ಷೇಪವನ್ನ ಇಲ್ಲಿ ಎತ್ತುತ್ತಾ ಇದ್ದಾನಲ್ಲ, ಅವನ ಇಂಟೆನ್ಷನ್ ಬೇರೆ ಏನೋ ಒಂದಿದೆ, ಅದನ್ನೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅಲ್ಲೇ ಹೇಳ್ಬಿಟ್ಟಿದೆ ಆನ್ಸರ್ ಅದಕ್ಕೆ, ಆದ್ರೂ ಈಗ ಕೇಳ್ತಾ ಇರೋ ಇಂಟೆನ್ಷನ್ ಸಮಥಿಂಗ್ ಲಿಟಲ್ ಬಿಟ್ ಡಿಫ್ರೆಂಟ್, ಅದನ್ನೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮಂತ್ರದಲ್ಲಿ. ಶ್ರುತಿಯ ಅಕ್ಷರಗಳು ಹೊಂದಿಗೆಯಾಗದೆ ವಿರುದ್ಧವಾಗಿರುವವಲ್ಲ ಅಂತ ಶಂಕೆ ಒಂದು. ಶ್ರುತಿಯ ಹೊಂದುಗಡೆಯಾಗದೆ ವಿರುದ್ಧವಾಗಿರುವುದಲ್ಲ ಅಂತ ಅವನ ಆ ಅನುಮಾನ. ಈ ಪ್ರಶ್ನೆಲ್ಲ ಅದೆತ್ತಿರೋದು, ಅವನಿಗೆ ಅದಕ್ಕೆ ಉತ್ತರ ಗೊತ್ತಿದೆ, ನಾವು ಹೇಳಿದ ಉತ್ತರ. ಈಗ ಅದು ಕ್ಲಿಯರ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, 23ನೇ ಮಂತ್ರದಲ್ಲಿ ಭೂತತೋ ವಾಪಿ ಸೃಜ್ಯಮಾನೇ ಸಮಾಶ್ರುತಿ ನಿಶ್ಚಿತಂ ಯುಕ್ತಿಯುಕ್ತಂ ಚ ಯತತದ್ಭವತಿ ನೇತರತ್. ಇಲ್ಲಿ ಸ್ವಲ್ಪ ಭೂತವಾಗಿ ಅಥವಾ ಅಭೂತವಾಗಿ ಸೃಷ್ಟಿಯಾಗಿದ್ದರೂ ಶ್ರುತಿಯು ಸಮವಾಗಿರುತ್ತದೆ. ಯಾವುದು ನಿಶ್ಚಿತವಾಗಿಯೂ ಯುಕ್ತಿಯುಕ್ತವಾಗಿಯೂ ಇರುವುದೋ ಅದು ಆಗುವುದೇ ಹೊರತು ಉಳಿದಿದ್ದು ಆಗೋದಿಲ್ಲ. ಇಲ್ಲಿ ಅದೇ ಸೇಮ್ ಅದನ್ನೇ ಹೇಳ್ತಾ ಇದೆ, ಬೇರೆ ಅರ್ಥದಲ್ಲಿ ಹೇಳ್ತಾ ಇದೆ. ಆತ್ಮನ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟಲ್ಲ, ಅದೇ ನಿಶ್ಚಿತವಾಗಿರೋದು, ಅದೇ ಯುಕ್ತವಾಗಿದೆ, ಅದೇ ಕರೆಕ್ಟ್ ಆಗಿದೆ, ಸಮವಾಗಿದೆ, ಅದು ಸರಿಯಾಗಿದೆ ಅಂತ. ಇನ್ನು ದ್ವೈತ ಹುಟ್ಟಿಲ್ಲ, ದ್ವೈತದಿಂದಲೂ ಯಾವುದು ಹುಟ್ಟಿಲ್ಲ ಅನ್ನೋದನ್ನೇ ಇಲ್ಲಿ ಇನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ನೋಡಿ, ಇಲ್ಲಿ ಭೂತವಾಗಿ ಅಂದರೆ ನಿಜವಾಗಿ ವಸ್ತು ಸೃಷ್ಟಿಯಾಗಿಲ್ಲ. ಭೂತ ಅಂತಂದ್ರೆ ನಮಗೆ ವ್ಯವಹಾರದಲ್ಲಿ ಈ ಪಂಚಭೂತಗಳು ಇದೆಲ್ಲ ಇದೆಯಲ್ಲ, ಇದು ಭೂತ ಅಭೂತ. ಅಭೂತ ಅಂದ್ರೆ ಏನು, ಮಾಯೆಯಿಂದ ಆಗಿರುವಂತೆ. ಅವ್ರ ಪ್ರಕಾರ ಭೂತಗಳು ಸತ್ಯವಾಗಿದೆ ಅಂತ, ನಾವು ಭೂತಗಳು ಇದೆ, ಮಾಯೆಯಿಂದ ಇದೆ ಅಷ್ಟೇ.
ನಮಗೂ ಅವ್ರಿಗೂ ಅಷ್ಟೇ ವ್ಯತ್ಯಾಸ. ಅಲ್ಲ ಸ್ವಾಮಿ, ನಿಮ್ಮ ಮಾಯೆಯಿಂದಲಾದರೂ ಸೃಷ್ಟಿಯಾಗಲಿ, ಎರಡರಲ್ಲೂ ಸೃಷ್ಟಿ ಸ್ಥಿತಿಯು ಸಮವಾಗಿ ಇರುವುದು ಒಂದೇ ಆಗಿರುವುದಲ್ಲ. ನೀವು ನಮ್ಮ ಪ್ರಕಾರ ನಾವು ಸೃಷ್ಟಿ ನಿಜವಾಗ್ಲೂ ಆಗಿದೆ ಅಂತ ಇಟ್ಕೊಳ್ರಿ, ನಿಮ್ಮ ಮಾಯೆ ಅಂತ ಆಗಿದೆ ಅಂತ ಇಟ್ಕೊಳ್ರಿ, ಎರಡರಲ್ಲೂ ಸೃಷ್ಟಿ ಅನ್ನೋದು ಇದೆಯಲ್ಲ ಅಂತ. ಅದಕ್ಕೆ ಈ ಒಂದು ವಿಚಾರದ ಮೇಲೆ ಅವನು ಆಕ್ಷೇಪ ಏನು ಗೊತ್ತಾ, ಗೌಣವಾಗಲಿ ಮುಖ್ಯವಾಗಲಿ ಮುಖ್ಯವಾದ ಅರ್ಥವನ್ನೇ ತಗೋಬೇಕಲ್ಲ. ಇಲ್ಲಿ ನಮ್ಗೆ ಇವು ಅರ್ಥ ಆಗಲ್ಲ. ವೇದಗಳನ್ನ ಓದಬೇಕಾದ್ರೆ ವೇದ ಅಂಗಗಳನ್ನ ಓದಿರ್ಬೇಕು ನಾವು. ನಮ್ಗೇನು ಅಷ್ಟೆಲ್ಲ ಬೇಕಾಗಿಲ್ಲ ಅಂತ ತಿಳ್ಕೊಳ್ರಿ. ಅದಕ್ಕೆ ವೇದಾಂಗ ಅಧ್ಯಯನ ಮಾಡಬೇಕಾದ್ರೆ ಫಸ್ಟ್ ಸಂಸ್ಕೃತ್ ಬರಬೇಕು. ವೇದಗಳನ್ನ ಓದಬೇಕಾದ್ರೆ 4 ವೇದಗಳು, 1 ವೇದ ಯಾವುದಾದ್ರೂ ಆಗಲಿ, ಅಂಗಗಳು 6 ಅಂಗಗಳು, 6 ಅಂಗಗಳನ್ನ ನಾನು ಅಧ್ಯಯನ ಮಾಡಬೇಕು. ನನಗೆ ವ್ಯಾಕರಣ, ನಿರುಕ್ತಿ, ಛಂದಸ್ಸು, ಮತ್ತೆ ಅದರಲ್ಲಿ ಗ್ರಾಮರು. ವ್ಯಾಕರಣ ಅಂದರೆ ಗ್ರಾಮರ್ರೇ. ಆಮೇಲೆ ಏನೋ ಶಾಸ್ತ್ರ, ಅದಕ್ಕೆ ಏನಂತಾರಪ್ಪ, ಏನು ಹೇಳ್ತಾರೆ ಅದಕ್ಕೆ, ಜಾತಕ ತೋರಿಸೋದಕ್ಕೆಲ್ಲ ಏನಂತಾರೆ, ಏನು ಹೇಳ್ತಾರೆ ಯಾರಾದ್ರು? ಜ್ಯೋತಿಷ್ಯ. ಈಗ ಇನ್ನೊಂದಿದೆ. ಇಷ್ಟನ್ನು ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬೇಕು. ನಿರುಕ್ತಿ ಅಂತಾರೆ. ನಿರುಕ್ತಿ ಆಗೋಯ್ತು. ಇದು ಅದಕ್ಕೇನಂತಾರೆ, ವ್ಯಾಕರಣ, ನಿರುಕ್ತಿ, ಛಂದಸ್ಸು, ಜ್ಯೋತಿಷ್ಯ. ಇನ್ನೊಂದು ನನಗೆ ಯಾವುದೋ ನೆನಪು ಬರ್ತಾ ಇಲ್ಲ. ಇಲ್ಲಿ ಒಟ್ಟು 5, 6 ಏನೇ 6ರಲ್ಲಿ ಇರ್ಲಿ. ಒಟ್ಟಿನಲ್ಲಿ ಇವೆಲ್ಲ ಅಧ್ಯಯನ ಮಾಡಿರ್ಬೇಕು. ಅಲ್ಲಿ ಇದು ಅದಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ. ಅವನು ಏನ್ ಕೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ಗೌಣ ಅರ್ಥ, ಮುಖ್ಯ ಅರ್ಥ, 2 ಅರ್ಥ ಇದೆ. ಇಲ್ಲಿ ನೀವೇನ್ ಹೇಳ್ತೀರಾ, ಸೃಷ್ಟಿ ಆಯ್ತು ಅಂದ್ರೆ ಗೌಣ ಅರ್ಥ ಅಂತ ಹೇಳ್ತೀರಾ. ಅದು ನಿಜವಾಗ್ಲೂ ಆಗಿಲ್ಲ. ನಮ್ಗೆ ಆತ್ಮನ್ ತಿಳಿಸೋದಕ್ಕೋಸ್ಕರ ಅದ್ರ ಮುಖ್ಯ ಅರ್ಥ ಬೇರೆ ಇದೆ. ಅದನ್ನ ತಿಳಿಸೋದಕ್ಕೋಸ್ಕರ ಗೌಣವಾಗಿ ಸೃಷ್ಟಿ ಆಗಿದೆ, ಮತ್ತೆ ಇವರು ಇಂದ್ರಿಯಗಳು ಇವರೆಲ್ಲ ಜಗಳ ಆಡಿದ್ರು ಅಂತಿದೆ ಅಂತ ನೀವು ಹೇಳ್ತೀರಾ. ಬಟ್ ನಮ್ಮ ಪೂರ್ವ ಮೀಮಾಂಸಕರ ಪ್ರಕಾರ ಈ 6 ಅಂಗಗಳಲ್ಲಿ ಮುಖ್ಯವಾದ ಅರ್ಥ ಹಿಡ್ಕೋಬೇಕು. ಗೌಣ ಅರ್ಥ, ಮುಖ್ಯ ಅರ್ಥ ಹೇಳಿದಾಗ ಮುಖ್ಯ ಅರ್ಥವನ್ನು ಇಟ್ಕೋಬೇಕು ಅಂತ ಹೇಳಿದ್ದಾರಲ್ಲ, ಅದಕ್ಕೆ ಏನು ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಅಲ್ಲ ಹಂಗೆ ಎತ್ತುತ್ತಾ ಇದ್ದಾನೆ ಅವನು. ಆದ್ದರಿಂದ ಮುಖ್ಯವಾದ ಅರ್ಥದಲ್ಲೇ ಶಬ್ದಾರ್ಥವೆಂದು ತಿಳಿಯುವುದು ಯುಕ್ತವಲ್ಲವೇ? ಅದಕ್ಕೆ ಇವರು ಶಂಕರಾಚಾರ್ಯರು, ಇವರು ಇವನ್ ಮೀಡಿಸಿರೋರು ಶಂಕರಾಚಾರ್ಯರು. ಏನು ಕಡಿಮೆ ಇದ್ರ, ಎಲ್ಲ ಗೊತ್ತವರಿಗೆ. ಏಕೆಂದರೆ ಬೇರೆ ಬಗೆಯ ಸೃಷ್ಟಿಯೇ ಇಲ್ಲ. ಬೇರೆ ಯಾವುದಾದ್ರೂ ಸೃಷ್ಟಿ ಹೇಳಕ್ ಬರುತ್ತಾ? ಅದ್ವೈತದವರು ಮತ್ತೇನು ಹೇಳ್ತಾರೆ? ಮಾಯಕ ಸೃಷ್ಟಿ, ಕನಸಿನಂತೆ ಗೌಣವಾಗೇ ಇರೋದು. ನಿಮ್ಗೆಲ್ಲ ಶ್ರುತಿ ಏನಂತಾರೆ, ಶ್ರುತಿ ಸ್ಮೃತಿ ಪುರಾಣ ಇದರಲ್ಲೆಲ್ಲ ಗೌಣವೇ. ಅಲ್ಲಿ ಸೃಷ್ಟಿ ತಗೊಂಡ್ರೆ ಎಲ್ಲೂ ನಿಜವಾಗಿ ಆಗಿಲ್ಲ. ಅದಕ್ಕೋಸ್ಕರ ನಾವು ಈಗ ತಗೋಬೇಕು. ಇದಕ್ಕೇನಾದ್ರೂ ಆಧಾರ ಉಂಟಾ? ಅದಕ್ಕೋಸ್ಕರ ಈ ಸೃಷ್ಟಿ ಪ್ರಕ್ರಿಯೆಗಳು ಹೇಳಿದೆಯಲ್ಲ, ಯಾವ ಪ್ರಯೋಜನವೂ ಇಲ್ಲ. ನೀನೇ ಹೇಳಪ್ಪ, ಒಂದೊಂದರಲ್ಲಿ ಒಂದೊಂದು ಥರ ಸೃಷ್ಟಿ ಹೇಳಿದೆ, ಅದರಿಂದ ಏನು ಲಾಭ ಹೇಳು? ಏನೋ ಪ್ರಯೋಜನ ಇದೆಯಾ? ಏನಿಲ್ಲ. ಅದಕ್ಕೋಸ್ಕರ ಅದು ಹಿಂದೆ 15ನೇ ಶ್ಲೋಕದಲ್ಲಿ, ಇದೇ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಎಲ್ಲ ಹೇಳಿದ್ವಿ. ನಾನು ಆವಾಗಲೇ ಹೇಳಿದ್ನಲ್ಲ ಅದನ್ನೇ. ಅದಕ್ಕೋಸ್ಕರ ಗೌಣ ಸೃಷ್ಟಿ, ಮುಖ್ಯ ಸೃಷ್ಟಿ ಎಲ್ಲವೂ ಅವಿದ್ಯಾ ವಿಷಯವಾದದ್ದೇ ಹೊರತು ನಿಜವಾದದ್ದಲ್ಲ. ನೀನು ಮುಖ್ಯಾರ್ಥ ಅಂತೇನೆ ಇಟ್ಕೊಂಡಿದ್ದೀರಿ 2 ವ್ಯವಹಾರದಲ್ಲಿ. ಈಗ ಗೌಣ ಮುಖ್ಯ ಇದು ದ್ವೈತದಲ್ಲೇ ಇದೆ. ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ ಅಪ್ ಅಂಡ್ ಡೌನ್, ಕಾರ್ಯ ಕಾರಣ, ಮತ್ತೆ ಸ್ಥೂಲ ಸೂಕ್ಷ್ಮ ದೃಗ್ದೃಶ್ಯ ಎಲ್ಲವೂ ಕೂಡ ಅನಾತ್ಮದಲ್ಲಿದೆ. ಹಾಗೆ ಗೌಣ ಮುಖ್ಯ ವ್ಯವಹಾರದಲ್ಲಿ ಹೇಳೋ ಅದ್ವೈತವಾದ ತತ್ವದಲ್ಲಿ ಇದಕ್ಕೆ ಎಂಟ್ರಿ ಇಲ್ಲ ಅಂತ ಒಂದೇ ಸಾರಿ ತೆಗೆದಾಕ್ಬಿಡ್ತಾ ಇದ್ದಾರೆ.
ಯಾಕೆ? ಆತ್ಮನು ಅದ್ವೈತ, ಹೊರಗೂ ಒಳಗೂ ಜನ್ಮ ಇಲ್ಲದವನು. ಹೆಂಗ್ ತಗೊಂಡ್ಬರ್ತಾರೆ ನೋಡಿ ಮುಂಡಕೋಪನಿಷತ್ತು. ಶ್ರುತಿಯ ಪ್ರಮಾಣದಿಂದ ಹೀಗೆ ಸಿದ್ಧವಾಗ್ಬಿಟ್ಟಿದೆ. ನೀನ್ ಮತ್ತೆ ಹೆಂಗ್ ಬದಲಾಯಿಸ್ತೀಯ? ಅದು ಹೊರಗೂ ಒಳಗೂ. ಆತ್ಮನ ಒಳಗೂ ಆತ್ಮನೂ ಹುಟ್ಟಿಲ್ಲ, ಹೊರಗೂ ಆತ್ಮನ ಹೊರಗಡೆನೂ ಏನು ಹುಟ್ಟಿಲ್ಲ. ಇದು ಅದರಿಂದ ನೀನೇನೋ ಗೌಣಾರ್ಥ ಮುಖ್ಯಾರ್ಥ ತಗೊಂಡೇನೋ ಕಿತ್ತಾಡ್ತಾ ಇದೆಯಲ್ಲ, ಅದು ದ್ವೈತದಲ್ಲಿ ಇರೋದು, ಅದು ಅವಿದ್ಯಾ ದೆಸೆಯಲ್ಲೇ ಇರೋದು, ದೃಶ್ಯ ಪ್ರಪಂಚದಲ್ಲಿರೋದು. ಎಲ್ಲಿ? ಘಡನಿದ್ರಲ್ಲಿ ತೋರ್ಸ್ ಸ್ವಲ್ಪ. ಗೌಣಾರ್ಥ ಮುಖ್ಯಾರ್ಥ ಎರಡು ತೋರ್ಸ್ ನೋಡೋಣ. ನೀನು ಅಕ್ಷರ ತೋರ್ಸಲ್ಲಿ ನೋಡೋಣ, ನೀನೇನೋ ತೋರ್ಸ್ ಘಡನಿದ್ರಲ್ಲಿ ಎರಡು ಇದೆಯಲ್ಲಿ. ಹಂಗೆ ಹೊಡೆದಾಗ್ತಾ ಇದ್ದಾರೆ. ಮತ್ತೇನು? ಆದ್ದರಿಂದ ಯಾವುದು ಎರಡದಿಲ್ಲದ ಒಂದೇ ಆಗಿದೆಯೋ, ನಮ್ಮ ನಿಮ್ಮ ಆತ್ಮಸ್ವರೂಪ ಎರಡಿಲ್ಲ, ಒಂದೇ. ಅದು ಜನ್ಮರಹಿತ, ಅದು ಹುಟ್ಟಿಲ್ಲ, ಅಮೃತವಾದದ್ದು. ಅದನ್ನು ತಿಳ್ಕೊಂಡ್ರೆ ನಿನಗೆ ಆನಂದವೇ ಆನಂದ ಅಂತ ಶ್ರುತಿಯಿಂದ ನಿಶ್ಚಿತವಾಗೋ ಆಗಿದೆ. ಅದು ಯುಕ್ತಿಯೂ ಆಗಿದೆ, ಕರೆಕ್ಟ್ ಆಗಿದೆ. ಹಿಂದೆ ಶ್ಲೋಕದಲ್ಲಿ ಹೇಳಿದಷ್ಟೇ ಅದೇ ಶ್ರುತ್ಯರ್ಥವಾಗುವುದೇ ಹೊರತು ನೀನು ಹೇಳ್ತೀಯಲ್ಲ ಗೌಣಾರ್ಥ ಮುಖ್ಯಾರ್ಥದಲ್ಲಿ ಗೌಣಾರ್ಥ ತಗೋಬಾರ್ದು, ಮುಖ್ಯಾರ್ಥ ತಗೋಬೇಕು ಅಂತ. ಅದಕ್ಕೋಸ್ಕರ ಈ ನಮ್ಮಲ್ಲಿ ಸೃಷ್ಟಿ ಅನ್ನೋದು ಗೌಣಾರ್ಥ, ಮುಖ್ಯಾರ್ಥ ಏನು? ಆತ್ಮನ್ ತಿಳಿಸೋದೇ ಮುಖ್ಯಾರ್ಥ, ನಮ್ದೇ ಹೊಂದುತ್ತೆ ಅಂತ ಹೇಳಿದ್ರು. ನೆಕ್ಸ್ಟು ಶ್ರುತಿಯ ನಿಶ್ಚಯವು ಹೇಗೆ ಅಂದರೆ ಕಾರಿಕೆಕಾರರು ಹೇಳ್ತಾ ಇದ್ದಾರೆ. ಈಗ ಯಾರು ಕಾರಿಕೆಕಾರರು? ಗೌಡಪಾದರು. 24ನೇ ಮಂತ್ರ. ನೇಹ ನಾನೇತಿ ಚಾಮ್ನಾಯ ಅದಿಂದ್ರೋ ಮಾಯಭೀರತ್ಯಪಿ ಅಜಾಯಮಾನೋ ಬಹುಧಾ ಮಾಯಯ ಜಾಯತೆ ತು ಸಹ. ಇದು 24ನೇ ಮಂತ್ರ. ಇಲ್ಲಿ ನಮ್ಗೆ ಇನ್ನೊಂದು ಸ್ವಲ್ಪ ಮ್ಯಾಟರ್ ಸಿಗುತ್ತೆ, ಡಿಸ್ಕಷನ್ ಚೆನ್ನಾಗಿದೆ. ಇಲ್ಲಿ ಮಂತ್ರದ ಅರ್ಥ ಓದ್ತೀನಿ ಮೊದಲು. ಇಲ್ಲಿ ನಾನು ಇಲ್ಲ, ನಾನು ಅಂತ ಈ ಶರೀರವನ್ನ ನಾನು 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 ಅಂತ ಹೇಳ್ತೀವಲ್ಲ, ಈ ಡೂಪ್ಲಿಕೇಟ್ ಇದಕ್ಕೆ ವಿಜ್ಞಾನಾತ್ಮ ಅಂದ್ರೆ ಮನಸ್ಸೇ, ಮತ್ತೆ ಡೂಪ್ಲಿಕೇಟ್ ಪ್ರಮಾತೃತ್ವ, ನೀವೇನ್ ಬೇಕಾದ್ರೂ ಕಲಿ, ಇದಿಲ್ಲ. ಹೇಗೆ ಹೇಳ್ತೀರಿ? ನಿಮ್ಮ ಅನುಭವದಲ್ಲಿ ತೋರಿಸಿದೆ. ನಿದ್ದೆಯಲ್ಲಿ ಇದ್ರ ಅಡ್ರೆಸ್ ಇಲ್ಲ, ಮತ್ತಿನ್ನೇನ್ ಬೇಕು ನಿಮ್ಗೆ ಅಂತ. ಇದಕ್ಕೆ ಮಾಯೆಯಿಂದ ತೋರ್ತಾ ಇದೆ ಅಷ್ಟೇ. ಇದು ನೀನು ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ರೆ, ಇವಾಗ ದೃಶ್ಯ ಪ್ರಪಂಚ ಎಚ್ಚರ ಕನಸು ಎರಡರಲ್ಲೂ ಮಾಯೆಯಿಂದ ತೋರ್ತಾ ಇರೋದು. ಅದಕ್ಕೂ ನೀನು ದೃಷ್ಟಾಂತ ಬೇಕಾ? ಉಪನಿಷತ್ತುಗಳೇ ಹೇಳಿದೆ. ಈಗ ಇಂದ್ರನು ಒಬ್ಬನೇ ಇರೋದು, ಅನೇಕವಾಗಿ ತೋರ್ತಾನಲ್ಲ, ಅದೇ ದೃಷ್ಟಾಂತ. ಅವನು ಬಹುಪ್ರಕಾರವಾಗಿ ಮಾಯೆಯಿಂದ ಹುಟ್ಟುತ್ತಾನೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಂದ್ರ ಒಬ್ಬನೇ ಅನೇಕವಾಗಿ ಹುಟ್ಟುತ್ತಾನೆ. ನಾನು ಇನ್ನೊಂದು ದೃಷ್ಟಾಂತ ಕೊಟ್ಟಿದ್ದೆ, ಯಾರಿಗದ್ ನೆನಪಿದೆಯಾ? ಇದಕ್ಕೆ ಸಂಬಂಧಪಟ್ಟಿರೋದು ಇನ್ನೊಂದು ದೃಷ್ಟಾಂತ ಯಾರಿಗದ್ ನೆನಪಿದೆಯಾ? ಇನ್ನೂ ಒಂದು ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಾಗ್ತದೆ. ಬೇಕಾದಷ್ಟು ಇರುತ್ತೆ, ನಮಗೂ ಒಂದೆರಡು ತಿಳ್ಕೊಂಡ್ರು ಸಾಕು. ಇದಕ್ಕೆ ಹೊಂದೋ ಅಂಥದ್ದು ಇನ್ಯಾವುದಾದ್ರು ಯಾರಿಗಾದ್ರು ಗೊತ್ತಾ? ಅಲೋ ಇದ್ದೀರಾ? ನನಗೆ ನೀವು ಯಾರು ಕಾಣೋಲ್ಲ. ಏನಮ್ಮ? ಘಟಾಕಾಶಗಳ ಇಷ್ಟೊಂದು ಮರ್ಕೆಗಳಲ್ಲಿ ಆಕಾಶ. ಕರೆಕ್ಟ್, ಅದನ್ನು ಇಟ್ಕೋಬಹುದು, ನೀವು ಹೇಳ್ದಂಗೆ ಅದನ್ನು ಇಟ್ಕೋಬಹುದು. ಕರೆಕ್ಟ್ ನೋಡ್ರಿ. ಬಟ್ ಇಲ್ಲಿ ಇಂದ್ರನ್ ಕೊಟ್ಟಿರೋದ್ರಿಂದ ಅದಕ್ಕೆ ಹೊಂದೋ ತರ, ಅದಕ್ಕೆ ಕನೆಕ್ಷನ್ ಇರೋ ತರದ್ದು ಯಾವುದು ಅಂತ ಕೇಳಿದೆ. ನೀವು ಹೇಳಿದ್ದು ಹೊಂದುತ್ತೆ. ವೆರಿ ಗುಡ್. ಆಮೇಲೆ ಬರ್ತೇನೆ ಅಲ್ಲಿದೆ. ಇಲ್ಲಿ ನಿನ್ನೆನೋ ಮೊನ್ನೆನೋ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದೆ, ಈ ಬ್ರಹ್ಮದೇವ ಇದ್ದ, ನೋಡ್ದ, ಅಲ್ಲಿ ಕೃಷ್ಣ ಇದ್ದ, ಗೋಪಿಕಾ ಸ್ತ್ರೀಯರಿದ್ರು, ಬ್ರಾಹ್ಮಣ, ಆಮೇಲೆ ಆ ಗೋವುಗಳಿತ್ತು. ಆಗ ಅವನೇನ್ ಮಾಡ್ದ? ಬ್ರಹ್ಮ ತಾಳು ಮಾಡ್ತೀನಿ ನಿಮ್ಗೆ ಅಂತ ಹೇಳಿ ಕೃಷ್ಣನ್ನ ಗೋವುಗಳನ್ನ
ಆಮೇಲೆ ಈ ಆ ಗೋವುಗಳನ್ನ ಕಾಯ್ತಾರಲ್ಲ, ದನ ಕಾಯೋರ್ನ ಮತ್ತೆ ಅವರ ಹೆಂಗಸರು ಎಲ್ಲರನ್ನು ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಬ್ರಹ್ಮಲೋಕದಲ್ಲಿ ಇಟ್ಕೊಂಡ್ಬಿಟ್ಟ. ಆಡ್ರಿ ನೋಡೋಣ ನೀವೇನ್ ಆಟ ಆಡ್ತೀರೋ ಅಂತ. ಇವನು ಚಾಪೆ ಕೆಳಗ್ ತೂರಿದ್ರೆ ಕೃಷ್ಣನ್ಗೆ ರಂಗೋಲೆ ಕೆಳಗ್ ತೂರಕ್ ಬರಲ್ವಾ? ಯಾಕೆ ಅಂದ್ರೆ ಅವ್ನು ಸಬಾರ್ಡಿನೇಟ್ ಕೃಷ್ಣನ್ಗೆ. ಇವನ್ ಆತ್ಮನ್ ಕಂಡಿದ್ದಾನೆ, ಆ ಬ್ರಹ್ಮ ಕಂಡಿದ್ದಾನೆ ಅಲ್ವೋ ಗೊತ್ತಿಲ್ಲ. ನಿನ್ಗೆ ಏನಿದ್ರು ಪೋರ್ಟ್ಫೋಲಿಯೋ ಸೃಷ್ಟಿ ಮಾಡೋದಷ್ಟೇ ಅಧಿಕಾರ ನಿನ್ಗೆ. ಅದ್ರಲ್ಲಿ ನೀನ್ ಕಂಡುಕೊಂಡ್ರೆ ಗ್ರೇಟ್. ನೀನ್ ಅವಾಗ ಈ ಕೆಲಸ ಮಾಡ್ತಾ ಇರ್ಲಿಲ್ಲ ನೀನು. ಯಾಕೆ? ನಾನು ಅಲ್ಲೇ ಇರೋದು ಅಂತ ಅದು ಗೊತ್ತಿಲ್ಲ ನಿನಗೆ. ಅದಕ್ಕೋಸ್ಕರ ನೀನ್ ಹಿಂಗ್ ಮಾಡ್ದೆ. ನೋಡ್ರಿ, ದ್ವೇಷ ಕಂಡ್ಕೊಳ್ದೆ ಇದ್ರೆ ದ್ವೇಷನೇ. ಅಯ್ಯೋ ಅವನಿಗೆಲ್ಲ ಮಾಡ್ತಾ ಇದ್ದಾನೆ, ನಾನು ಇವನ್ಗೆ ಏನಾದ್ರು ಮಾಡಿ ಸ್ವಲ್ಪ ಮಸಿ ಬೆಳಿಬೇಕು ಅಂತ ಕೃಷ್ಣ ಕೇಳ್ಬೇಕ. ಅವನೇನ್ ಮಾಡ್ದ? ಮತ್ತೆ ಅಲ್ಲಿ ಒಬ್ಬ ಕೃಷ್ಣನ್ ಸೃಷ್ಟಿ ಮಾಡ್ದ, ಗೋವುಗಳನ್ನ ಸೃಷ್ಟಿ ಮಾಡ್ದ, ಗೋಪಿಕರನ್ನ ಮಾಡ್ದ, ಮತ್ತೆ ಆ ಗೋವು ಕಾಯೋರ್ನೆಲ್ಲ ಸೃಷ್ಟಿ ಮಾಡ್ಬಿಟ್ಟು ಹಂಗೆ ಅಂತ ಫ್ರೂಟ್ ಗೀಟ್ ಪ್ಲೇ ಮಾಡ್ಕೊಂಡು ಹಂಗೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಅವನು. ಬ್ರಹ್ಮ ಎಲ್ಲ ಮಾಡ್ಬಿಟ್ಟು ನೋಡೋಣ ಇವಾಗ ಏನ್ ಮಾಡ್ತಾ ಇದ್ದಾನ, ಬಂದ್ ನೋಡಿದ್ರೆ ಎಲ್ಲ ಹಂಗೆ ಇದೆ. ಅವನ್ ನೋಡ್ದ ಅವನು ಬ್ರಹ್ಮಲೋಕದಲ್ಲಿ ಅವರು ಹಂಗೆ ಇದ್ದಾರೆ, ಇವರು ಹಿಂಗೆ ಇದ್ದಾರೆ. ನಾನೆಲ್ಲೋ ದಡ್ಡ, ಹೋಗ ಕೃಷ್ಣನ ಅಲ್ಲಾಡ್ಸಕ್ ಹೋಗ್ತೀನಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ಮೇಲೆ ಮಾಯೆ ಅದು ಹೇಳ್ತಾ ಇದ್ದಾರೆ ಇಲ್ಲಿ. ನೀವು ಹೇಳಿದ್ದು ಚೆನ್ನಾಗಿ, ಮಾಯೆಯಿಂದ ಸೃಷ್ಟಿ ಆಯ್ತು ಅಷ್ಟೇ, ನಿಜವಾಗ್ಲೂ ಆಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದು ಇರೋದು ಒಂದೇ ಮಹಾಲೋಕ, ಯಾವ್ದದು ಏನದು ಮಹಾಕಾಶ. ನೀರ್ ಕುಂಡ ಸೃಷ್ಟಿ ಮಾಡಿಬಿಟ್ರೆ ಅದ್ರೊಳಗಡೆ ಸೃಷ್ಟಿ ಆಗೋದನ್ನ 100 ಇಟ್ಟೆ, 100ರಲ್ಲಿ ಮಹಾಕಾಶಗಳು 100 ಆಯ್ತೇನೋ ಅಲ್ಲಿ. ಅದ್ರ ಜೊತೆಗೆ ಸೂರ್ಯ ತಗೊಳ್ರಿ, ನೀರು ಹಾಕ್ರಿ, ಸೂರ್ಯನ ಪ್ರತಿಬಿಂಬ ಕಾಡ್ತಾರೆ, 100 ಸೂರ್ಯಗಳಾಗ್ತಾರೇನೋ. 10 ಇಟ್ಟರೆ 10 ಆಗ್ತಾರೇನೋ. ಒಂದರಲ್ಲಿ ಅಲ್ಲಾಡಿಸಿದ್ರೆ ಅದ್ರಲ್ಲಿ ಒಂದರಲ್ಲಿ ಮಾತ್ರ ಸೂರ್ಯ ಲಟ ಅಲ್ಲಾಡ್ತಾ ಇರ್ತಾನೆ, ಮೇಲ್ಗಡೆ ಏನಾದರೂ ಅಲ್ಲಾಡ್ತಾನೇನೋ. ಒಂದರಲ್ಲಿ ಗಂಧ ಸುಟ್ರೆ, ಒಂದರಲ್ಲಿ ಇದನ್ನ ಸುಟ್ರೆ ಆಯಾ ವಾಸನೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಆ ಉಪಾಧಿಗೆ ಸಂಬಂಧಪಟ್ಟಿದೆ ಹೊರತು ಮೇಲ್ಗಡೆ ಇರೋ ಅದಕ್ಕೆ ಆಗುತ್ತೇನೋ, ಆಗೋದಿಲ್ಲ. ಇಷ್ಟೇನಪ್ಪ ಸೃಷ್ಟಿ ಅಂತಂದ್ರೆ ಮಾಯಾ ಸೃಷ್ಟಿ. ಅದಿಷ್ಟೊಂದು ಹುಟ್ಟದಂಗೆ ಹೆಂಗಾಗಿದೆಯೋ ಈ ಪ್ರಪಂಚದಲ್ಲಿ ಹಾಗಾಗಿದೆ ಅಂತ ನಾವು ಚಿಂತನೆ ಮಾಡೋದಕ್ಕೆ ಇದನ್ನು ಇಟ್ಕೋಬಹುದು. ಈಗ ನೆಕ್ಸ್ಟ್ ಸ್ವಾಮಿಗಳು ಇದರಲ್ಲಿ ಶಂಕರಾಚಾರ್ಯರಿಗೆ ಭಾಷ್ಯಾರ್ಥ ಬರ್ತಾರೆ. ಇಷ್ಟೊತ್ತು ನಾವು ಮಂತ್ರಗಳು ನೋಡಿದ್ದಾಯ್ತು. ನೆಕ್ಸ್ಟ್ ಏನು? ಶಂಕರಾಚಾರ್ಯ ಭಾಷ್ಯ ಏನು? ಏಕೆಂದರೆ ನಿಜವಾಗಿಯೂ ಸೃಷ್ಟಿಯಾಗಿರುವುದು ಆದರೆ ಆಗ ಬೇರೆ ಬೇರೆ ರೂಪದ ವಸ್ತು ಸತ್ಯವೇ ಆಗಿರುವುದರಿಂದ ಅದು ಇಲ್ಲ ಅಂದ್ರೆ ತಿಳಿಯುವುದಕ್ಕೆ ಶಾಸ್ತ್ರವೇ ಇರುತ್ತಿರಲಿಲ್ಲ. ನಿಜವಾಗ್ಲೂ ಅಕಸ್ಮಾತ್ ಸೃಷ್ಟಿ ಮಾಡಿದ್ದಿದ್ರೆ ಅಂತ ಎಲ್ಲಾಗಿದೆ. ಮೇಲ್ಗಡೆ ಇರೋ ಮಹಾಕಾಶ ಇಲ್ಲಿ 100 ಕುಂಡದಲ್ಲಿ ಹುಟ್ಟೇನೋ? ಇಲ್ಲ, ನಿಜವಾಗ್ಲೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದಿಷ್ಟು ನಾನತ್ವವಿರೋದಿಲ್ಲ. ಅದ್ವೈತ ತತ್ವದಲ್ಲಿ ನಾನತ್ವ ಅನ್ನೋ ಅಡ್ರೆಸ್ ಇಲ್ಲ. ನಿದ್ದೆ ನೋಡ್ಕೊಬಿಡಿ, ಮುಗಿದ್ಬಿಡಿ. ಆದ್ದರಿಂದ ಕಠೋಪನಿಷತ್ನಲ್ಲಿ ಹೇಳಿರೋದು ಇದು, ನಾನತ್ವ ಇಲ್ಲ. ಮತ್ತೆ ದ್ವೈತ ವಸ್ತುವನ್ನ ಅಲ್ಲಗಳೆಯುವುದಕ್ಕಾಗಿ ಹೊರಟಿರುವ ಶಾಸ್ತ್ರ. ಅಪ್ಪ ಇವೆಲ್ಲ ತೋರಿಸಿರೋದು ನಿನಗೆ ಇಂದ್ರಂದು, ಅವು ಇವು, ಈ ಮಹಾಕಾಶ, ಘಟಾಕಾಶ, ಇವೆಲ್ಲ ದ್ವೈತ ನಿಜವಾಗ್ಲೂ ಹುಟ್ಟಿಲ್ಲ. ಅಂತೆ ಕಂತೆ ಹೇಗೆ ಮಹಾಕಾಶ ಹುಟ್ಟುತ್ತೇನೋ, ಇಲ್ಲಿ 100 ಮಡಕೆಗಳಲ್ಲಿ ಹುಟ್ಟೇನೋ ಇಲ್ಲ ಅಂತ ತೋರ್ಸೋದಿಕ್ಕೆ ನಿನಗೆ ಹೇಳಿದೆ ಅಂತ ಹೇಳಿ, ಮತ್ತೆ ನೀನು ಕೇಳಿದೆಯಲ್ಲ ಪ್ರಶ್ನೆಗಳು, ಪ್ರಾಣದ ಸಂವಾದ, ಇಂದ್ರಿಯಗಳು ಪ್ರಾಣಗಳು ಸಂವಾದ ಮಾಡಿ ಜಗಳ ಆಡ್ಕೊಂಡು ಯಾರು ಶ್ರೇಷ್ಠ ಅಂತ ತಿಳ್ಕೊಳಕ್ ಹೋಗಿದ್ದಷ್ಟೇ. ಮತ್ತೆ ಸೃಷ್ಟಿಯ ವಿಚಾರ, ಈಗ ತಾನೇ ಸೃಷ್ಟಿ ವಿಚಾರ ಕೇಳಿದೆಯಲ್ಲ, ಇವೆಲ್ಲವೂ ಕೂಡ ಆತ್ಮ ತಿಳಿಸೋದಿಕ್ಕೆ ಉಪಾಯವಾಗಿ ಕಲ್ಪಿತವಾಗಿ ಅಷ್ಟೇ. ನೀನು ಇವನ್ ಸತ್ಯ ಅಂತ ತಿಳ್ಕೊಬೇಡ, ಸೃಷ್ಟಿ ಇವೆಲ್ಲ ಸತ್ಯ ಅಂತ ಇಟ್ಕೋಬೇಡ. ಉಪಾಯ, ಈ ಉಪಾಯ ಉಪೇಯವನ್ನ ತಿಳಿಸೋದಕ್ಕೆ. ಉಪೇಯ ಅಂದ್ರೆ ವಿಷಯವಾದ ವಸ್ತು, ಆತ್ಮನೇ ವಸ್ತು. ಮತ್ತಿನ್ನೊಂದು ಆತ್ಮ ವಸ್ತು ಅಲ್ಲ, ನನ್ನ ನಿಮ್ಮ ಸ್ವರೂಪ. ಬಟ್ ವ್ಯವಹಾರ ದೃಷ್ಟಿಯಿಂದ ಅದೇ ಉಪೇಯ ಅಂತ ಕರಿತೀನಿ, ವಸ್ತು ಕರಿತೀನಿ ಅಂತ ಕರಿಬಾರ್ದು. ಸುಮ್ಮನೆ ಇನ್ನು ವ್ಯವಹಾರದಲ್ಲಿ ಹೆಂಗ್ ಮಾತಿನಲ್ಲಿ ಹೇಳಲಿ ನಾನು ಅಂತ, ಅದಕ್ಕೋಸ್ಕರ ಇಷ್ಟೆಲ್ಲ ಆಯ್ತು.
ಆದ್ದರಿಂದ ಇವೆಲ್ಲ ಕಲ್ಪಿತ, ಮಾಯೆಯಿಂದ ಆಗಿರೋದು. ನಿಜವಾಗ್ಲೂ ಅದು ಸೃಷ್ಟಿ ಆಗಿಲ್ಲ. ಇಂದ್ರನು ಮಾಯೆಗಳಿಂದ ಬಹುವಾಗಿ ಇರುತ್ತಂತೆ ತೋರ್ತಾನ ಅಷ್ಟೇ. ಹಾಗೆ ಈ ಪ್ರಪಂಚವು ಅಂತ್ಯಕ್ಕಂತೆ ನಿಜವಾಗಿ ಇಲ್ಲದ ವಸ್ತುವನ್ನ ತಿಳಿಸೋದು ಏನಂತಾರೆ ಅದನ್ನ? ಮಾಯೆ. ಗಂಧರ್ವನಗರೆ ಕನಸು ಅಂತ ಹೇಳ್ಬಿಡ್ತಾರೆ. ಇದನ್ನ ನಿಮ್ಗೆ ಪ್ರೂಫ್ ಬೇಕಾ? ನಿದ್ದೆಯಲ್ಲಿ ಅದರ ಅಡ್ರೆಸ್ ಮುಗಿದೋಯ್ತು. ಇಲ್ಲಿ ಅವನ ಆಕ್ಷೇಪ ಇದ್ದಿದ್ನಲ್ಲ, ಇಲ್ಲಿ ಮತ್ತೆ ಅವನು ಇನ್ನೊಂದು ಆಕ್ಷೇಪ ಮಾಡ್ತಾ ಇದ್ದಾನೆ. ನೋಡ್ರಿ, ಅವನಿಗೆ ವೇದಾಂಗಗಳು ಗೊತ್ತು. ಅವನು ಇನ್ನೊಂದು ಆಕ್ಷೇಪ ಏನು ಗೊತ್ತಾ? ಇಲ್ಲಿ ಸೃಷ್ಟಿದಾಯಿತು, ಅಲ್ಲಿ ಇಂದ್ರಿಯಗಳು ಪ್ರಾಣದ ಕಲಹದ ಸಂವಾದ ಆಯಿತು. ಈಗ ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದ ನಾವು. ಅಲ್ಲ ಸ್ವಾಮಿ, ಶಾಸ್ತ್ರ ನೋಡ್ರಿ, ಮೀಮಾಂಸಕರ ಯುಕ್ತಿ ಅಲ್ಲವನ್ನು ನೋಡಿ ಹೇಳ್ತಾ ಇದ್ದಾನೆ. ಏನಂತ? ಮಾಯೆ ಅಂತಂದ್ರೆ ಅರ್ಥ ಏನು? ಅಕ್ಷರದ ಅರ್ಥ ಏನು? ಮಾಯೆ ಅಂದ್ರೆ ಏನು ಗೊತ್ತಾ? ಪ್ರಜ್ಞೆ. ಪ್ರಜ್ಞೆ ಅಂದ್ರೆ ಏನು? ಅರಿವು. ಅರಿವು ಅಂದ್ರೆ ಏನು? ಮನಸ್ಸು. ಮನಸ್ಸು ಅಂತಂದ್ರೆ ಇಲ್ಲಿ ಮನಸ್ಸಲ್ಲ, ಈ ಮನಸ್ಸು ಅರಿವಿನ ಸಾಲ ತಗೊಂಡ್ಬರುತ್ತೆ ಅಷ್ಟೇ. ಇಲ್ಲಿ ಮಾಯೆ ಅನ್ನೋ ಮಾತಿಗೆ ಪ್ರಜ್ಞೆ ಅನ್ನೋ ಅರ್ಥವಲ್ಲವೇ ಅಂತ ಕೇಳ್ತಾ ಇದ್ದಾನ. ಕರೆಕ್ಟ್, ಅವನ ಪ್ರಕಾರ ಕರೆಕ್ಟ್. ಯಾಸ್ಕರ ನಿಘಂಟಿನಲ್ಲಿ ಮಾಯಾ ಅನ್ನೋ ಶಬ್ದವನ್ನ ಜ್ಞಾನದ ಹೆಸರು. ಜ್ಞಾನ, ಅರಿವು, ವಿಜ್ಞಾನ ಎಲ್ಲ ಒಂದೇ. ಬೆಳಕು, ನೀವೇನ್ ಬೇಕಾದ್ರೂ ಕರ್ಕೊಳ್ರಿ. ಅವನ್ ಪ್ರಶ್ನೆ ಕೇಳ್ತಾ ಇದ್ದಾನೆ. ಕರೆಕ್ಟಪ್ಪ, ನೀನು ಹೇಳಿದ್ ಕರೆಕ್ಟೇ. ಅವನೇನು ಸಾಮಾನ್ಯವನಲ್ಲ, ಅವನಿಗೆ ವೇದಾಂಗಗಳು ಗೊತ್ತು. ಅದಕ್ಕೋಸ್ಕರ ಶಂಕರಾಚಾರ್ಯ ನಿಜ ಕರೆಕ್ಟ್. ಇದು ಇಂದ್ರಿಯದ ಅರಿವು. ನೀನು ಇವಾಗ ಏನು ಹೇಳ್ದೆಯೋ, ಪ್ರಜ್ಞೆ ಅಂತ ಏನು ಹೇಳ್ದೆಯೋ, ಇದು ದೃಶ್ಯ ಪ್ರಪಂಚದಲ್ಲಿ ಪ್ರಜ್ಞೆ. ಇಲ್ಲೂ ಹೇಳ್ತೀವಿ ನಾವು, ಇಲ್ಲೂ ಕೂಡ ಅರಿವು ಅಂತೀವಿ. ಎಲ್ಲಿ? ದೃಶ್ಯ ಪ್ರಪಂಚದಲ್ಲಿ. ಇನ್ನು ಗಾಢನಿದ್ರೆಯಲ್ಲೂ ನಾನು ಅರಿವು ಅಂತ ಕಳೆಯುತ್ತೇನೆ. ಅಲ್ಲಿಗೆ ಇಲ್ಲಿಗೂ ವ್ಯತ್ಯಾಸ ಗೊತ್ತಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದ್ರೂ? ವಿಶಾಲ ಅವರೇ ಯಾರಾದ್ರೂ? ಇಲ್ಲಿ ಗಾಢನಿದ್ರೆಯಲ್ಲಿ ಅರಿವಿದೆ. ಈಗ ದೃಶ್ಯ ಪ್ರಪಂಚ, ಎಚ್ಚರ ಕನಸಾಗ್ಲಿ, ಇಲ್ಲೂ ಅರಿವಿದೆ. ನಾವೇ ಹೇಳ್ತೀವಿ, ನನಗೆ ಈ ಜ್ಞಾನ ಆಯಿತು, ಆ ಜ್ಞಾನ ಆಯಿತು, ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ನನ್ನ ನೋಡ್ತಾ ಇದ್ದೀರ, ನಾನು ಹೇಳಿದ್ ನೀವು ಕೇಳ್ತಾ ಇದ್ದೀರ. ಇದು ಅರಿವೇ ಅಲ್ವಾ? ಜ್ಞಾನ ಅಲ್ವಾ? ಗಾಢನಿದ್ರೆಯಲ್ಲೂ ಒಂದು ಅರಿವಿದೆ. ಇವೆರಡಕ್ಕೂ ವ್ಯತ್ಯಾಸ ಯಾರಾದ್ರೂ ಹೇಳಕ್ಕಾಗತ್ತಾ? ಸರ್, ಇಲ್ಲಿ ಗಾಢನಿದ್ರೆಯಲ್ಲಿರೋದು ಬರೀ ಅರಿವು ಸರ್. ಅಲ್ಲಿ ಏನು ಇಲ್ಲ ಸರ್, ವಿಷಯಗಳು ಇಂದ್ರಿಯಗಳು ಏನು ಇಲ್ಲ ಸರ್, ಬರೀ ಅರಿವಾಗಿರ್ತೀವಿ ಸರ್ ನಾವು. ಇಲ್ಲಿ ಬಿಡಿ ಬಿಡಿ ಅರಿವುಗಳು ಸರ್. ನಾವು ವಸ್ತುಗಳನ್ನ ಬಿಡಿ ಬಿಡಿಯಾಗಿ ನೋಡ್ತಾ ಇದೀವಲ್ಲ ಸರ್, ಎಚ್ಚರ ಕನಸು ಎರಡರಲ್ಲೂ ಬಿಡಿ ಅರಿವುಗಳು ಅಂತ ಸರ್. ಎಚ್ಚರದಲ್ಲಿರೋ ಅರಿವಿಗೆ ಉಪಾಧಿಗಳಿದೆ ಸರ್. ಈಗ ನಮ್ಮ ಮನಸ್ಸು, ಬುದ್ಧಿ ಇದೆಲ್ಲಾನು. ಆದ್ರೆ ನಿದ್ರೆನಲ್ಲಿರೋ ಇದಕ್ಕೆ ಯಾವ್ದು ಅದರದ್ದು ಯಾವ್ದು ಆಧಾರ ಇಲ್ಲ ಸರ್. ಇವೆರಡರಲ್ಲಿ ಮುಖ್ಯವಾಗಿರೋ ಅರಿವಂತ ಯಾವ್ದನ್ನು ಕರಿಬೇಕು? ನಿದ್ದೆನಲ್ಲಿರೋ ಅರಿವು ಸರ್. ವೆರಿ ಗುಡ್. ಗಾಢನಿದ್ರೆ ನಿದ್ದೆ, ಕರೆಕ್ಟ್. ಯಾಕೆ? ಈ ಅರಿವು ಎಂಥದ್ದು ಗೊತ್ತಾ? ಎಚ್ಚರದಲ್ಲೇ, ಇದ್ರದಲ್ಲ. ಇದ್ರ ಅಪ್ಪನಿಂದ ಸಾಲ ತಗೊಂಬಂದಿದೆ. ಹೇಗೆ ನಾನು ನೀರು ಕಾಯಿಸಿ ನೀರು ಸಿಡುತ್ತೆ ಅಂತ ಹೇಳಿದ್ರೆ ಅದು ಬೆಂಕಿಯಿಂದ ಸಾಲ ತಗೊಂಬಂದಿದೆ. ಹಾಗೆ ಈ ದೃಶ್ಯ ಪ್ರಪಂಚ ಇರದೇ ದೃಶ್ಯ ಪ್ರಪಂಚ ಅಂದ್ರೆ ಎಚ್ಚರ ಕನಸು ಮುಗಿದೋಯ್ತು. ಇಲ್ಲಿ ನಮ್ಗೆ ಅರಿವು ಅಂತಂದಾಗ ವಿಶಾಲ ಅವರು ಹೇಳ್ದಂಗೆ ಇಷ್ಟು ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ಬೇಕು. ಅಂದ್ರೆ ಆ ವಸ್ತು ಮೇಲೆ ಬೆಳಕು ಬೀಳಬೇಕು. ನನ್ನ ಇಂದ್ರಿಯಗಳು ಚೆನ್ನಾಗಿರ್ಬೇಕು, ಅದನ್ನ ಮೇಲೆ ಕಾಂಟ್ಯಾಕ್ಟ್ ಆಗ್ಬೇಕು ಆ ವಸ್ತುಗೆ, ನನ್ನ ಇಂದ್ರಿಯಕ್ಕೆ. ಅದ್ರ ಹಿಂದೆಗಡೆ ಮನಸ್ಸು ಇರಬೇಕು. ಆಗ ಅದರ ಪ್ರತ್ಯಯ ಮೂಡ್ಬೇಕು. ಅಂತಃಕರಣದಲ್ಲಿ ತ್ರಿಪುಟಿ ಮುಕ್ಕುಪ್ಪೆ ಆಡ್ಬೇಕು. ಇಲ್ಲಿ ಕಾಲ, ದೇಶ, ಕಾರ್ಯಕಾರಣ ಭಾವ ನಾನೊಬ್ಬನೇ ಇದ್ರೆ ಸಾಲದು. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅವಸ್ಥೆ ಒಳಗಡೆ ಇಷ್ಟು ಇರ್ಬೇಕು. ಹೆಂಗಿದೆ ನೋಡ್ರಿ, ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಅದರಿಂದ ಇಂದ್ರಿಯದ ಅರಿವು ಅವಿದ್ಯಾ ದೃಷ್ಟಿ ಸರಿಯಿಲ್ಲ. ಈಗ ನಾವು
ಸರ್ವಸಮ್ಮತೋಪದೇಶಗಳಲ್ಲಿ ಚಿಂತನೆ ಮಾಡ್ತಾ ಇದ್ವಲ್ಲ, ಅದು ಸರಿಯಾಗಿ ಅರ್ಥ ಆಗಿದ್ರೆ ಇಲ್ಲಿ ನಮಗೆ ಕನೆಕ್ಷನ್ ತಗೊಂಡ್ಬರ್ಬೇಕು. ಹೇಗಿರುತ್ತೆ ನೋಡ್ರಿ, ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಹೇಗಿದೆ ನೋಡ್ರಿ. ಈಗ ನೀವು ಎಚ್ಚರದಲ್ಲಿ ಇಂದ್ರಿಯಗಳದ್ದು ಕರೆಕ್ಟ್ ಅಂತೀರಾ. 3 ಪ್ರಮಾಣಗಳಿದೆ. ಯಾವುದೋ 3 ಪ್ರಮಾಣಗಳು? ಎಚ್ಚರದ ದೃಶ್ಯ ಪ್ರಪಂಚ ಎಚ್ಚರದಲ್ಲಿ 3 ಪ್ರಮಾಣಗಳು ಯಾವುದು? ಪ್ರಶ್ನೆ ಕೇಳ್ತಾ ಇದ್ದೆ. ಯಾರಾದ್ರೂ ಹೇಳ್ರಿ ಬೇಗ. ಅನುಮಾನ ಶಬ್ದ Very good ಅಮ್ಮ. ಮೊದಲನೇದು, ವೆರಿ ಗುಡ್ ಅಮ್ಮ, ವೆರಿ ಗುಡ್. ಎರಡನೇದು ಅನುಮಾನ ಸರ್, ಮೂರನೇದು ಇಂದ್ರಿಯ ಶಬ್ದ, ಪ್ರಮಾಣ. ಮೊದಲನೇದು ಕಲ್ಪನಾ ಕರೆಕ್ಟ್ ಹೇಳ್ರಮ್ಮ. ಇಂದ್ರಿಯ correct. ಪ್ರಮಾಣ. ಕರೆಕ್ಟ್, ಅದನ್ನೇನಂತಾರೆ? ಇಂದ್ರಿಯ ಪ್ರಮಾಣನ ಅವರು ಅನುಮಾನ ಪ್ರಮಾಣ ಹೇಳಿದರು. ಇಂದ್ರಿಯ ಪ್ರಮಾಣವನ್ನ ಶಬ್ದ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷ ಶಬ್ದ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಶಬ್ದ ಪ್ರಮಾಣ. 3 ಆಗೋಯ್ತು. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ 3 ಗೊತ್ತು ನಿಮ್ಗೆ. ನಾವು ವ್ಯವಹಾರ ಮಾಡ್ಬೇಕು ಅಂದ್ರೆ ಈ 3 ಇರ್ಬೇಕು. ಈ 3ರದ್ದು ಬಂಡವಾಳ ನಮಗೆ ಗೊತ್ತಾಗ್ಬಿಟ್ಟಿದೆ. ಮುಚ್ಚರೋ ನಿಮ್ ಬಾಯಿ, ನೀವ್ ಯಾರು ಕರೆಕ್ಟ್ ಅಲ್ಲ ಕಣೋ, ನೀವು ಸರಿಯಾದ ಜ್ಞಾನ ಕೊಡೋದಕ್ಕೆ ನಿಮ್ಗೆ ಯೋಗ್ಯತೆನೇ ಇಲ್ಲ ಅಂತ ತೆಗ್ದ ಕಡೆ ಬಿಸಾಕ್ಬಿಟ್ಟಿದೀವಿ ಅಲ್ವಾ? ಚೆನ್ನಾಗಿ ಗೊತ್ತಿದೆಯಲ್ವಾ ನಿಮ್ಗೆ? ಅಲ್ಲಿ ಸರ್ವಸಮ್ಮತೋಪದೇಶಗಳಲ್ಲಿ ಈ ಇಂದ್ರಿಯಗಳಿಂದ ನಾನು ನೋಡ್ಬೇಕಾದ್ರೆ ಇಲ್ಲಿ ಅವಸ್ಥೆ ಒಳಗಡೆ 1/2 ಡಜನ್ ಇರಬೇಕು. ಆ ವಸ್ತು ಮೇಲೆ ಸೂರ್ಯಂದೋ ಆರ್ಟಿಫಿಷಿಯಲ್ ಬೆಳಕು ಅಥವಾ ಚಂದ್ರನ ಬೆಳಕು ಬೀಳ್ಬೇಕು. ನನ್ನ ಇಂದ್ರಿಯಗಳ ಅದಕ್ಕೆ ಸಂಬಂಧ ಆಗಬೇಕು. ನನ್ನ ಇಂದ್ರಿಯ ಅದಕ್ಕೆ ಸಂಬಂಧ ಆಗಿ ಅಲ್ಲಿ ಒಳಗಡೆ ತಗೊಂಡೋಗಿ ಕೊಡಬೇಕು. ಮನಸ್ಸು ಅದನ್ನೆಲ್ಲ ಫೈಲ್ ಮಾಡಿ ಇಂದ್ರಿಯ ಇಷ್ಟಿಷ್ಟೇ ತಗೊಂಬಂದು ಕೊಡುತ್ತೆ. ಇದಕ್ಕೆ ಇಷ್ಟಿಷ್ಟೇ ಇಂದ್ರಿಯಗಳು ಅಲ್ವಾ? ಅದು ಗೊತ್ತಿದೆ, ನಾನು ಪೂರ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಆಮೇಲೆ ಈ ಮನಸ್ಸು ಅದನ್ನು ಫೈಲ್ ಮಾಡಿ ತಗೊಂಡೋಗಿ ಹಿಂದೆಗಡೆ ಇರೋ ಅವನಿಗಿಂತ ಗ್ರೇಟ್ ಅವನ ಬಾಸ್ ಹತ್ರ ತಗೊಂಡೋಗಿ ಫೈಲ್ ಕೊಡುತ್ತೆ. ಆ ಬುದ್ಧಿ ಡಿಸೈಡ್ ಮಾಡಿ ಇದು ಮಾವಿನ ಹಣ್ಣು, ಮಲ್ಗೂಬ, ಇದು ರಸ್ಪುರಿ ಅಂತ ಹೇಳುತ್ತೆ. ಹೇಗಿದೆ ನೋಡಲಿ. ಅವನಿಗೆ ಎಲ್ಲಿಂದ ಬಂತು? ಚಿತ್ತದಿಂದ ಬಂತು. ಇವೆಲ್ಲ ತಗೊಂಡೋಗಿ ಯಾರು ಕೊಡುತ್ತೆ? ಅದರ ಅಪ್ಪ ರಾಜನ್ಗೆ ಕಪ್ಪ ಕಾಣಕ್ಕೆ ಕೊಡುವಂಗೆ ಈ ಪ್ರಮಾತೃ ಡೂಪ್ಲಿಕೇಟ್ ಆಗಿ ತಗೊಂಡೋಗಿ ಕೊಡುತ್ತೆ. ಇಷ್ಟು ವ್ಯವಹಾರ ಆಗ್ಬೇಕು. ಪ್ರತ್ಯಕ್ಷ ಪ್ರಮಾಣವೇ ಹಿಂಗಲ್ಲಾಡ್ತಾ ಇದೆ. ಯಾಕೆ? ರಾಜನ ಪಕ್ಕದಲ್ಲಿ ಮಂತ್ರಿ ಪಕ್ಕದಲ್ಲಿ ಸೇನಾಪತಿ ಆ ಊರಿನ ಹಳ್ಳಿಯವನ ಅವನು ಮಾತ್ರ ನೋಡಿರ್ತಾನೆ. ಮಿಕ್ದವ್ರು ಯಾರು ಪ್ರಜೆಗಳು ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ. ಹಾಗೆ ನಮ್ಮಲ್ಲಿ ಒಳಗಡೆ ಇರೋ ಆ ನಾನು ಅನ್ನೋ ಅಹಂಕಾರ ಹೊರಗಡೆ ಬರಕ್ಕಾಗಲ್ಲ. ಅವನು ಒಳಗಡೆನೆ ರಾಜ ಇದ್ದಂಗೆ. ಅವನಿಗಿಂತ ಮುಂದೆ ಇರೋರು ಮಂತ್ರಿ ಇದ್ದಂಗೆ. ಯಾರು? ಚಿತ್ತ, ಮನಸ್ಸು, ಬುದ್ಧಿ. ಇವರು ಮನಸ್ಸು ಕೂಡ. ಇನ್ನ ಇಂದ್ರಿಯಗಳು ಹೊರಗಡೆ ಇರೋ ವಸ್ತು ಕಾಂಟ್ಯಾಕ್ಟ್ ಆಗಿದೆ. ಈ ಇಂದ್ರಿಯಗಳು ಗೋವಿಂದ. ಇವನು ಕಣ್ಣಿಲ್ದಿದ್ರೆ 1 ಚಂದ್ರ 2 ಕಾಣ್ತಾನ ಅವನಿಗೆ. ಅದು ತಪ್ಪಾಗುತ್ತೆ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಆದ್ರಿಂದ ಇಂದ್ರಿಯಗಳ ಮೇಲ್ ಡಿಪೆಂಡ್ ಆಗ್ಬೇಡ್ರಿ. ಅಲ್ಲಿ ವ್ಯವಹಾರಕ್ಕೆ ನಡೀತಾ ಇದೆ, ನಡ್ಕೊಂಡು ಹೋಗ್ಲಿ. ನಾನು ಹೇಳ್ತಾ ಇರೋದು ಸರಿಯಾಗಿರೋ ತತ್ವ, ಪರಮಾರ್ಥ ತತ್ವವನ್ನು ನೋಡೋದಕ್ಕೆ ಇವು ಜುಜುಬಿ ಬಿಸಾಕ್ರಿ, ವೇಸ್ಟ್ ಬ್ಯಾಸ್ಕೆಟ್. ಅಲ್ಲಿಗೆ ಇಂದ್ರಿಯ ಅನುಭವ ಇದು. ಇನ್ನ ಇದರ ಹಿಂದೆಗಡೆ ಇರೋದು ಇದೇ ಇಂದ್ರಿಯ ಪ್ರತ್ಯಕ್ಷ ಅನುಭವ. ಇದೇ ಹಿಂಗ ಅಲ್ಲಾಡ್ತಾ ಇದೆ. ಇದ್ರ ಹಿಂದೆಗಡೆ ಇರೋ ಅನುಮಾನ ಪ್ರಮಾಣ, ಬೆಟ್ಟದ ಮೇಲೆ ಇರೋ ಹೊಗೆ, ಅದು ಇದ್ದಿದ್ದು ಗೋವಿಂದ. ಇನ್ನ ಶಬ್ದ ಪ್ರಮಾಣ ಯಾರೋ ಹೇಳಿದ್ದನ್ನು ನಂಬ್ಕೋಬೇಕು. ಅವನು ಹೇಳಿ ಸರಿ ಅನ್ನೋದು ಹೆಂಗ್ ಒಪ್ತೀರಾ? ಅದು ಕಿತ್ತಾಕ್ಬೇಕು, ಬಿಸಾಕ್ಬೇಕು. ಅದನ್ನು ಹೇಳ್ತಾ ಇದ್ದಾರೆ ನೋಡ್ರಿ. ಒಂದಕ್ಕೊಂದು ಹಿಂಗೆ ಇಂಟರ್ ಕನೆಕ್ಷನ್ ತಗೋಬೇಕು. ಪರಿಹಾರ ನಿಜ. ಇಂದ್ರಿಯದ ಅರಿವು ಅವಿದ್ಯಾ ಸರಿಯಾಗಿರಲ್ಲ ಅದು. ಅದಕ್ಕೋಸ್ಕರ ಅದಕ್ಕೆ ಯಥಾರ್ಥ ಜ್ಞಾನ ಆಗೋ ಚಾನ್ಸಸ್ ಇಲ್ಲ. ಯಥಾರ್ಥ ಅಂದ್ರೆ ಇದು ಕರೆಕ್ಟ್ ಆಗಿ ಇದೆ ಅಂತ ಹೇಳಕ್ ಬರಲ್ಲ. ಇದಕ್ಕೆ ಹೆಂಗಿದೆ? ಎಷ್ಟೋ ಸಾರಿ ಆ ವಿಷಯಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಇನ್ನು ಕೆಲವು ಸಾರಿ ನನ್ನ ಇಂದ್ರಿಯಗಳಲ್ಲಿ ಡಿಫೆಕ್ಟ್ ಇರುತ್ತೆ. ನೋಡ್ರಿ, ಒಂದು ಹುಳ ಇತ್ತಲ್ಲಿ. ಆ ಹುಳ ಒಂದು ಸಾರಿ ಕೆಂಪು ಕಾಣುತ್ತೆ, ಒಂದ್ಸಾರಿ ನೀಲಿ ಕಾಣುತ್ತೆ. ತಿರ್ಗಿ ಅವರಿಬ್ರು ಕಿತ್ತಾಡ್ಕೊಂಡ್ರೆ ಒಂದ್ಸಾರಿ ನೋಡ್ಬೇಡ ಅಂದ್ರೆ ನೋಡಿದ್ರೆ ಅದು ಹೋದ್ರೆ ಅದು ಹಳದಿ ಬಣ್ಣ ಆಗಿತ್ತು. ಅದು ಬದಲಾವಣೆ ಮಾಡ್ತಾ ಇರುತ್ತೆ. ವಿಷಯಗಳಲ್ಲಿ ಬದಲಾವಣೆ ಆಗ್ಬೋದು.
ಇಂದ್ರಿಯಗಳು ನನ್ನ ಕಣ್ಣಿಗೆ ಏನಾದರೂ ಪೊರೆ ಬಂದಿದ್ರೆ ಗೋವಿಂದ. ಎಷ್ಟು ವ್ಯತ್ಯಾಸಗಳಿದೆ ನೋಡ್ರಿ. ಅದನ್ನು ಕೇಳ್ತಾ ಇದ್ದಾರೆ. ಅಲ್ಲಿಗೆ ಇದು ಮಾಯೆ ಎಂದು ನಾವು ಒಪ್ಪಿರುವುದರಿಂದ ಇದರಲ್ಲಿ ಏನೂ ತಪ್ಪಿಲ್ಲ. ಅದರಿಂದ ಇವುಗಳ ಅನುಭವದಿಂದ ಆತ್ಮನ್ ನೋಡಕ್ ಬರಲ್ಲಪ್ಪ. ಮತ್ತೆ ಈ ದೃಶ್ಯ ಪ್ರಪಂಚ ಏನ್ ತೋರ್ತಾ ಇದೆ ಇದು ಮಾಯೆ ಅಷ್ಟೇ. ಮತ್ತೇನು? ಮತ್ತಿದು ಮಾಯೆ ಅಂತಂದಿದ ತಕ್ಷಣ ಇದೇನು ನಿಜ ಅನ್ಕೊಂಡ್ಬಿಟ್ಟಿಯಾ? ಅವಿದ್ಯಾರೂಪದ ಇಂದ್ರಿಯದ ಅನುಭವಗಳು. ಅಲ್ಲಿ ಇಂದ್ರಿಯ ಅಂತ ಹಾಕಿದ ತಕ್ಷಣ, ವ್ಯವಹಾರ ಅಂತ ಹಾಕಿದ ತಕ್ಷಣ, ಎಚ್ಚರ ಕನಸು ಅಂತ ಹಾಕಿದ ತಕ್ಷಣ ಅವಿದ್ಯಾ ದೃಷ್ಟಿ ಠಕ್ ಅಂತ ಹಾಕ್ಬಿಡ್ತಾರೆ. ಅವಿದ್ಯಾ ಅಂದ್ರೆ ರಾಂಗ್ ನಾಲೆಡ್ಜ್. ಇರೋದು ಹಕ್ಕ, ತಪ್ಪಾಗ ಹಾವು. ಇರೋದು ಒಬ್ಬ ಚಂದ್ರ, ನೀನು ಅನೇಕ ಚಂದ್ರ ಅಂತ ನೀನು ಮಾಡ್ಕೊಂತೀಯ. ಇದು ಅವಿದ್ಯಾ ದೃಷ್ಟಿ ಎಂದರ್ಥ. ಆತ್ಮನ ಒಬ್ಬನೇ ಇರೋದು. ಇಂದ್ರಿಯದ ಅರಿವಿನಿಂದ ಬಹು ಪ್ರಕಾರವಾಗಿ ಕಾಣ್ತಾನ ಅಷ್ಟೇ. ಹೇಗಿದೆ? ಮೇಲೆ ಘಟಾಕಾಶ ಒಂದೇ. ಇವುಗಳ ಉಪಾದಿಗಳಿಂದ ಹೇಳಿದ್ರಲ್ಲ ವಿಶಾಲ, ಉಪಾದಿಗಳ ದೃಷ್ಟಿಯಿಂದ ಅನೇಕ, ಒಂದರಲ್ಲಿ ಕೊಳಕು, ಸೂರ್ಯ ಅಲ್ಲಾಡ್ತಾ ಇದ್ದಾನೆ, ನೀರಲ್ಲಾಡ್ತದೆ, ಹಿಂಗೆಲ್ಲ ಹೆಚ್ಚು ಕಡಿಮೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹುಟ್ಟದೇ ಇರುವವನಾಗಿ ಬಹು ಪ್ರಕಾರದಿಂದ ಹುಟ್ಟುತ್ತಾನೆ. ಹೆಂಗಿದೆ ಆತ್ಮ? ಅವನು ಹುಟ್ಟುತ್ತಿಲ್ಲ, ಮತ್ತೆ ಬಹು ಪ್ರಕಾರವಾಗಿ ಇದ್ದಂತೆ ತೋರ್ತಾನೆ. ಅದಕ್ಕೆ ಅದಕ್ಕೆ ಮಾಯೇ ಟಕ್ಕಂತ ಹಾಕ್ಬಿಡ್ತೀವಿ ನಾವು. ನೀನು ಅದು ನಿಜ ಅಂತ ಅನ್ಕೊಂಡ್ರೆ ಅದು ಅವಿದ್ಯಾ ದೃಷ್ಟಿ. ಸರಿಯಾದ ವಿದ್ಯೆಯಿಂದ ನೋಡು, ನಿನ್ಗೆ ಗೊತ್ತಾಗ್ಬಿಡುತ್ತೆ. ಛೆ ಇದು ಅಂತೆ ಕಂತಿ, ಅದಕ್ಕೆ ಬೆಲೆ ಕೊಡೋದಿಲ್ಲ. ತೂ ಶಬ್ದವು, ತೂ ಅಲ್ಲಿ ಆ ಮಂತ್ರದಲ್ಲಿ ನೀವು ಇನ್ನೊಂದ್ಸಾರಿ ನೋಡ್ರಿ, ಆ ಮಂತ್ರಕ್ಕೆ ಹೋಗ್ರಿ. ಕೆಲವರೆಲ್ಲ ಮಂತ್ರಗಳು ನೋಡ್ತಾರೆ, ಇವರು ಕೃಷ್ಣವೇಣಿ ಇವರೆಲ್ಲ. ಇಲ್ಲಿ ಆ 24ನೇ ಮಂತ್ರದಲ್ಲಿ ನೋಡಿದ್ರೆ ಆ ಕೊನೆ ಲೈನ್ ಜಾಯತೆ ತೂ ಸಹ, ತೂ ಅದರದ ಅರ್ಥ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲಿಗೆ ತೂ ಶಬ್ದ ಅಂದ್ರೆ ಏನು? ಮಾಯೆ ಇಂದಲೇ ಅಂತ ಒತ್ತಿ ಹೇಳಿದೆ. ತೂ ಅಂತಾನೆ ಒತ್ತಿ ಹೇಳಿದೆ, ನನ್ನ ಪ್ರೆಸ್ ಮಾಡಿ ಹೇಳಿದೆ. ಅಂದ್ರೆ ಮಾಯೆಯಿಂದ ಈ ದೃಶ್ಯ ಪ್ರಪಂಚ ತೋರ್ತಾ ಇದೆ, ಸತ್ವಾಗಿಲ್ಲ ಕಣೋ ಅಂತ. ಹುಟ್ಟದೇ ಇರೋದು ಹುಟ್ಟಿದೆ ಅಂತಂದ್ರೆ ಇನ್ನೆಂಗೆ? ಇದರಿಂದ, ಮಾಯೆಯಿಂದ ಅಷ್ಟೇ ಹೊರತು ಹುಸಿ ತೋರಿಕೆಯಿಂದ. ಅಷ್ಟು ಬಿಟ್ರೆ ನಿಜವಾಗ್ಲೂ ಹುಟ್ಟಿದೆ ಅಂತ ನೀನ್ ಹೇಳ್ತೀಯಲ್ಲ, ನೋ. ಹೆಂಗೆ ತಗೊಬರ್ತಾರೆ ನೋಡಿ. ನೀನೇನಾದ್ರೂ ನಿಜವಾಗ್ಲೂ ಹುಟ್ಟಿದೆ ಅಂದ್ಬಿಟ್ರೆ ಮೇಲೆ ಬೆಂಕಿ ತಣ್ಣಗಿದೆ ಅಂತ ಹೇಳ್ಬೇಕು, ಒಪ್ಕೊಂತೀಯ? ಅದ್ರ ಸ್ವಭಾವನೇ ಬೇರೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಹುಟ್ಟುವುದು ಪರಮಾರ್ಥವಲ್ಲ. ಮತ್ ನಿಂದೇನು? ಮಾಯೆಯಿಂದ ಹುಟ್ಟುತ್ತೆ ಅಂತೀವಿ ನಾವು, ಮುಗ್ದೋಯ್ತು ನಮ್ದು. ನೀನ್ ಅದನ್ನು ಸತ್ಯ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀಯ, ಅಷ್ಟೇ ವ್ಯತ್ಯಾಸ. ಇಲ್ಲಿ ಮೀಮಾಂಸಕರ ಯುಕ್ತಿ ಪ್ರಕಾರ ಏಕತ್ವಕ್ಕೆ ಫಲ ಇದೆ. ನಾನು ಆತ್ಮನ ತಿಳ್ಕೊಂಡ್ರೆ ನಾನು ಮೋಕ್ಷ ಆಗ್ಬಿಡ್ತೇನೆ, ನಾನು ಸುಖ ದುಃಖಗಳಿಂದ ಬಿಡುಗಡೆ ಆಗ್ಬಿಡ್ತೇನೆ, ನನ್ನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳು ಅಡ್ರೆಸ್ ಇಲ್ದಂಗೆ ಹೋಗ್ಬಿಡುತ್ತೆ, ನನಗೆ ಆ ಫಲ ಇದೆ. ನಿನ್ನ ಸೃಷ್ಟಿ ಫಲದಲ್ಲಿ ಏನಿದೆ ಫಲ ಹೇಳಿ? ಸೃಷ್ಟಿ ವಿಚಾರ ತಿಳ್ಕೊಂಡೆ, ಅವ್ರ ಕಲಹ ತಿಳ್ಕೊಂಡೆ, ಅದರಿಂದ ಲಾಭ ಏನಿದೆ? ಇನ್ನು ನೀನು ಆಮೇಲೆ ಧ್ಯಾನಗಿನ ಮಾಡಕ್ ಹೋದ್ರೆ ಇನ್ನೂ ನೀನು ಮನಸ್ಸು ಕೇಳಿಸ್ಕೊಂಡು ಸಗಣಿ ಹಚ್ಕೊಂತೀಯ, ಬೇಕಾ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ಯಾವುದು ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏಕತ್ವವನ್ನು ಕಂಡುಕೊಂಡವನಿಗೆ ಅಲ್ಲಿ ಯಾವ ಮೋಹವೂ ಯಾವ ಶೋಕವೂ ಇಲ್ಲ. ಭಗವದ್ಗೀತೆ ಬಂದಿರೋದೇ ಇದು. 1ನೇ ಅಧ್ಯಾಯದಲ್ಲಿ ಶೋಕ ಮೋಹಗಳನ್ನ ನೀಗೋದಿಕ್ಕೆ ಬಂದಿದೆ ಭಗವದ್ಗೀತೆಯ ಪೂರ್ತಿ. ಶೋಕ ಮೋಹ, ಮೊದಲು ಶೋಕ ಅಂತಾರೆ, ಬಟ್ ಇಂಪಾರ್ಟೆಂಟ್ ಆಗಿ ಮೋಹದಿಂದ ಶೋಕ, ಮೋಹ, ಆಸೆ, ಇದನ್ನೇ ಇಟ್ಕೊಂಡೆ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಕಾರಣ.
ಆದ್ದರಿಂದ ಆಸೆಯ ದುಃಖಕ್ಕೆ ಮೂಲ ಕಾರಣ. ಹೇಗಿದೆ ನೋಡಿ, ಹಿಂಗೆ ತಗೊಂಡ್ಬರ್ತಾರೆ. ಅವನು ಅದಕ್ಕಿಂತ ಹಿಂದಕ್ಕೆ ಹೋಗಿ ಬರಲಿಲ್ಲ, ಅವನಿಗೆ ಗೊತ್ತಿಲ್ಲ ಶಾಸ್ತ್ರ, ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟ ಅವನು. ನಮ್ಮಲ್ಲಿ ಏನು ಮಾಡ್ತಾರೆ, ಇದನ್ನ ರಾಂಗ್ ನಾಲೆಡ್ಜ್ ಅಂತೀವಿ. ನೆಕ್ಸ್ಟ್ ಏನು ಹಿಂದಕ್ಕೆ ಅಧ್ಯಾಸ ಅಂತೀವಿ. ಪಾಪ ಬುದ್ಧ ಅಲ್ಲಿವರೆಗೂ ಹೋಗಿ ಏನಾದರೂ ಇತ್ಕೊಳ್ಳಿ, ಅಲ್ಲಿಗೆ ಇದನ್ನು ಹೇಳ್ತಾ ಇದ್ದಾರೆ. ಲಾಭ ಇದೆ ನಮ್ಮಲ್ಲಿ ಏಕತ್ವವನ್ನು ತಿಳ್ಕೊಳ್ಳೋದ್ರಿಂದ. ನಿಂದ್ರಲ್ಲಿ ಏನಿದೆ. ನೆಕ್ಸ್ಟ್ ಏನಾಯ್ತು, ಜ್ಞಾನಕ್ಕೆ ಪರತ್ವ ಸಿದ್ಧವಾಗಿರುತ್ತೆ. ನೀನು ಆ ಜ್ಞಾನ ಆತ್ಮತತ್ವವನ್ನು ನೀನು ನಿಜ ಸ್ವರೂಪವನ್ನು ತಿಳ್ಕೊಂಡ್ರೆ ನೀನು ಹುಟ್ಟು ಸಾವು ತಪ್ಪಿಸ್ಕೊಂಡ್ಬಿಡ್ತೀಯ. ಆ ಬೆನಿಫಿಟ್ ಇದೆ ಇಲ್ಲಿ. ಆದ್ದರಿಂದ ಯಾವನು ಇಲ್ಲಿ ನಾನತ್ವವಿದ್ದಂತೆ ಕಾಣ್ತಾನೋ, ಈಗ ನಮ್ಮ ದ್ವೈತ ಪ್ರಪಂಚದಲ್ಲಿ ಕಾಣೋ ಹಂಗೆ ಎಲ್ಲ ಕಡೆನೂ ಕಂಡ್ರೆ ನೀನು ಹುಟ್ಟು ಸಾಯ್ತಾ ಇರ್ತೀಯ. ನೀನು ನಿನಗೇನು ದುಃಖ ಕಟ್ಟಿಟ್ಟ ಬುದ್ಧಿ, ಅದು ಅಷ್ಟು ಹೇಳ್ತಾ ಇದ್ದಾರೆ. ಅವನು ಮರ್ತ್ಯುವಿನ ಮೇಲೆ ಮರ್ತ್ಯವನ್ನ ಪಡಿತಾ ಇರ್ತಾನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸೃಷ್ಟಿಯೇ ಮುಂತಾದ ಭೇದ ದೃಷ್ಟಿಯನ್ನ ನಿಂದಿಸಿರುವುದು. ಆತ್ಮನ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟಿಲ್ಲ ಅಂತನ್ನೋದೇ ಕರೆಕ್ಟು. ಅದನ್ನ ನಾವು ಬೈತೀವಿ, ನಿಂದಿಸ್ತೀವಿ, ನಾವು ಅದನ್ನ ಸರಿ ಇಲ್ಲ ಅಂತ ಹೇಳ್ತೀವಿ. ನೀನದು ಸರಿ ಅಂತಂದ್ರೆ ಹುಟ್ಟಿನ ಮೇಲೆ ಹುಟ್ಟು, ಸಾವಿನ ಮೇಲೆ ಸಾವು, ಸೈಕಲ್ ಸಾಯ್ತಾ ಇರ್ತೀಯ, ಬೇಕಾದ್ರೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸೊ ಇದೇ ಶ್ರುತಿಯ ನಿಶ್ಚಿತವಾದ ಸರಿಯಾದ ಅರ್ಥ ಅಂತ ಗೊತ್ತಾಗುತ್ತೆ. ಆದ್ದರಿಂದ ನಾನತ್ವವನ್ನ ನಿಂದಿಸಿದೆ ಶಾಸ್ತ್ರ. ನಾನತ್ವ ಅಂದ್ರೆ ಏನು, ಅದು ಶ್ರುತಿಯ ಅರ್ಥ ಆಗೋದಿಲ್ಲ. ಮತ್ತೇನು ನಾನತ್ವ ಅಂದ್ರೆ, ಆತ್ಮ ಹುಟ್ಟಿದೆ, ಆತ್ಮನಿಂದ ಇದೆಲ್ಲ ಹುಟ್ಟಿದೆ ಅಂತ ಹೇಳಿದ್ದೇ ಹೊಂದೋದಿಲ್ಲ. ಎಲ್ಲಿ ಎರಡು ಇರುತ್ತೋ ಅಲ್ಲಿ ನೀನು ಹೇಳೋದು ಹೊಂದಬಹುದು. ನಾವು ಹೇಳೋ ಅದ್ವೈತ ತತ್ವದಲ್ಲಿ ಎರಡು ಇಲ್ಲ. ಅದರಿಂದ ಅದು ಇದರಿಂದ ಹುಟ್ಟೋವೆಲ್ಲ ಏನು ಹೊಂದೋದಿಲ್ಲ. ಮುಗಿದೋಯ್ತು. ಇಲ್ಲಿಗೆ ನಿಲ್ಲಿಸೋಣ. 25ನೇ ಮಂತ್ರ ನಾಳೆ ಮಾಡೋಣ. ಇನ್ನೊಂದು ಸ್ವಲ್ಪ ಹಿಂಗೆ ಮುಗಿಸ್ಬೇಡ ಇದನ್ನು. ನಾಳೆ ಒಂದು ಸ್ವಲ್ಪ ಮುಗಿಸ್ಬಿಟ್ರೆ ಅಲ್ಲಿಗೆ ಎಷ್ಟು ಆದರೆ ಅಷ್ಟು ಮುಗಿಸ್. ಜೈ ಶ್ರೀರಾಮ್. ಈಗ ನಾನು ಇದು ಯಾರಾದರೂ ನಂದು ಆಫ್ ಮಾಡಕ್ಕೆ ಬರುತ್ತಾ? ನಂದು ಇದು ಕೃಷ್ಣವೇಣಿಯವರು ಯಾರಾದರೂ ಅದು ಟ್ರೈ ಮಾಡಕ್ಕೆ ಬರ್ತೀರಾ? ನಂದು ಅಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ ಸ್ಪೀಕರ್. ಇರಲಿ ಬಿಡಿ, ನಾನೇ ತೆಕ್ಕೊಂತೀನಿ, ಇನ್ನೇನೋ ಮಾಡೋಕ್ಕೆ ಬರಲ್ಲ. ನೀವೆಲ್ಲ ಹೋಗ್ಬಿಡಿ, ಹೋಗ್ಲಿ. ಜೈ ಶ್ರೀರಾಮ್ ಸರ್. ಜೈ ಶ್ರೀರಾಮ್ ಸರ್.